ಸೊ ನಮಸ್ಕಾರ. ಇದು ತರಬೇತಿ ಕಾರ್ಯಕ್ರಮ ಅನ್ನೋದಕ್ಕಿಂತ ಸಂವಾದ ಕಾರ್ಯಕ್ರಮ ಅಂತ ಚೆನ್ನಾಗಿರೋದು. ಯಾಕಂದ್ರೆ ಇಲ್ಲಿ ನನಗಿಂತ ಸೀನಿಯರ್ ಆದ ಕೊಲೀಗ್ಸ್ ಇದ್ದಾರೆ, ಟೆಕ್ನಿಕಲಿ ಗೊತ್ತಿರುವಂತ ಎಕ್ಸ್ಪರ್ಟ್ಸ್ ಇದ್ದಾರೆ, ಮತ್ತೆ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇದು ಸಂವಾದ ಆದ್ರೆ ಚೆನ್ನಾಗಿರುತ್ತೆ. ಅದ್ರಲ್ಲಿ ಏನಾದ್ರು ಕಲ್ತ್ಕೊಂಡ್ರೆ ತರಬೇತಿ ತರ ವರ್ಕ್ ಆಗ್ಬೋದು. ಸೊ ಇಲ್ಲಿ ಮೇಡಮ್ ಶಿವರಾಸ್ ಇದ್ದಾರೆ, ಅವರು ಡೆಲ್ಲಿಯಿಂದ ಬಂದಿದ್ದಾರೆ. ಅವ್ರಿಗೆ ಕನ್ನಡ ಅರ್ಥ ಆಗ್ದಲೇ ಇರೋ ಕಾರಣ ನಾನು ಬೈಲಿಂಗ್ವಲ್ ಎರಡೂ ಭಾಷೆಗಳಲ್ಲೂ ಮಾತಾಡ್ಬಿಟ್ಟು, ಸೊ ಅವ್ರದ್ದು ಇಲ್ಲ ಕನ್ನಡದಲ್ಲೇ ಮಾತಾಡ್ತೀನಿ, ಬಟ್ ಅವ್ರಿಗೆ ಅರ್ಥ ಆಗ್ಬೇಕಲ್ಲ, ಅವರು ಭಾಗಿಯಾಗ್ಬೇಕಲ್ಲ ಇದರಲ್ಲಿ. ಸೊ ಅದಕ್ಕೆ ಇಂಗ್ಲೀಷ್ನಲ್ಲೂ ಅವಾಗ ಸ್ವಿಚ್ ಆಗ್ತಾ ಇರ್ತೀನಿ. ಸೊ ಅದಕ್ಕೆ ಕ್ಷಮಿಸ್ಬಿಡಿ. ಇದು ಸ್ವಲ್ಪ ರೇರ್. ಯೂಶಲಿ ನಾನು ಸ್ಟೇಜ್ ಮೇಲೆ ಬರೋಲ್ಲ. ನಾವು ಯಾವಾಗಲೂ ಕ್ಯಾಮ್ರಾ ಇಂದನೇ ಇರೋದು, ಕ್ಯಾಮ್ರಾ ಹಿಂದೆನೇ ಇರೋದು. ಸೊ ಇದು ರೇರ್. ಇದು ಸ್ಪೆಷಲಿ ಈ ಸ್ಟೇಜಲ್ಲಿ ಕೂತ್ಕೊಂಡು ಮಾತಾಡೋದಂತ ಇದು ರೇರು. ಸೊ ಈ ಪ್ರೊಫೆಷನ್ ನನಗೆ ತುಂಬಾ ಹತ್ರ ಆಗಿರೋದು ನನ್ನ ಹೃದಯಕ್ಕೆ. ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಒಪ್ಕೊಂಡಿದ್ದೀನಿ. ಇದು ಅಷ್ಟೇ ಅಲ್ಲ, ಈ ಇವೆಂಟ್ ಇದೆಯಲ್ಲ ಫೋಟೋಗ್ರಾಫರ್ಸ್ಗೋಸ್ಕರ ಅಥವಾ ಫೋಟೋ ಜರ್ನಲಿಸ್ಟ್ಗೋಸ್ಕರ ಮಾಡಿರೋದು ಒಂದು ಐತಿಹಾಸಿಕ ಇವೆಂಟ್ ಇದು. ಅದಕ್ಕೋಸ್ಕರ ನಾನು ಕರ್ನಾಟಕ ಮಾಧ್ಯಮ ಅಕಾಡೆಮಿಗೆ, ಸ್ಪೆಷಲಿ ಆಯಿಷಾ ಖಾನಂ ಮತ್ತೆ ವೆಂಕಟೇಶ್ ಮತ್ತು ಉಳಿದೆಲ್ಲ ಸದಸ್ಯರುಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. I said this is an historic event which is happening in the history of Karnataka Media Academy. That there is a symposium like this for photojournalists, and there is an award function, there is an exhibition. So it is the first of its kind, so historic event. So I said thanks to Aisha Khanam, who is the president of Media Academy, and then Venkatesh, who is spearheaded this program, and all other members of the academy. Today, ಇದು ಸಬ್ಜೆಕ್ಟ್ ಏನಿದೆ ಅಂದ್ರೆ ಇವತ್ತು ಹೆಂಗಿದೆ ಫೋಟೋ ಜರ್ನಲಿಸಮ್, ಮತ್ತೆ ಇದು ನಮ್ಗೆ ನಾವು ಎದುರಿಸ್ತಾರ ಸವಾಲುಗಳು, ಮುಂದೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಒಂದಷ್ಟು ವಿಷಯಗಳನ್ನ ಮಂಡಿಸ್ತೀನಿ. ಆಮೇಲೆ ನಾನು ಮೈಕ್ನ ಪಾಸ್ ಆನ್ ಮಾಡ್ತೀನಿ. ಇಲ್ಲಿ ಬ್ಯೂರೋ ಚೀಫ್ಸ್ ಇದ್ದಾರೆ, ಅವರು ಫೋಟೋಗ್ರಾಫರ್ಸ್ ಜೊತೆ ಡೈಲಿ ಬೇಸಿಸ್ ಅಲ್ಲಿ ಕಮ್ಯುನಿಕೇಶನ್ ಮಾಡೋದ್ರಿಂದ ಅವ್ರಿಗೂ ಅವ್ರದ್ದು ಒಪಿನಿಯನ್ಗಳು ಏನು, ಹೆಂಗೆ ಸವಾಲು ಎದುರಿಸ್ಬೇಕು ನಾವು ಅನ್ನೋದು. ಅಥವಾ ಮತ್ತೆ ವಿಶ್ವನಾಥ್ ಸುವರ್ಣ ಇದ್ದಾರೆ, ಅವರು ನಿವೃತ್ತಿ ಆಗಿದ್ರು ಕೂಡ ತಮ್ಮನ್ನು ತಾವು ಹೆಂಗೆ ಆಕ್ಟಿವ್ ಆಗಿ ಚಟುವಟಿಕೆಗಳನ್ನು ತೊಡಗಿಸ್ಕೊಬೋದು ಅಂತಾನು ಹೇಳ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರದ್ದು ಇನ್ಸ್ಪಿರೇಷನ್ ನಮ್ಗೆ ಬೇಕಾಗುತ್ತೆ. ಸೊ ಇಂಡಿಯಾದಲ್ಲಿ ಫೋಟೋ ಜರ್ನಲಿಸಮ್ 4 ಥರ ಇದೆ. ಯಾವ ಥರ ಇದೆ ಅಂದ್ರೆ, ಒಂದು ನ್ಯೂಸ್ ಪೇಪರ್ ಫೋಟೋಗ್ರಫಿ. ಸೊ ಸ್ಟೂಡೆಂಟ್ಸ್ ಇದೀರಲ್ಲ, ಕೇಳಿಸ್ಕೊಳ್ಳಿ. ಯಾರಿಗೆ ಎಷ್ಟು ಜನಕ್ಕೆ ಫೋಟೋ ಜರ್ನಲಿಸಮ್ ಬರಬೇಕು ಅಂತ ಇಂಟ್ರೆಸ್ಟ್ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಇದನ್ನು ಕೇಳಿಸ್ಕೊಳ್ಳಿ, ನಿಮ್ಗೆ ದಾರಿ ಆಗ್ಬೋದು. ಇಂಡಿಯಾದಲ್ಲಿ 4 ಥರ ಫೋಟೋ ಜರ್ನಲಿಸಮ್ ಇದೆ. ಒಂದು ನ್ಯೂಸ್ ಪೇಪರ್ ಫೋಟೋಗ್ರಫಿ, ಎರಡನೇದು ಮ್ಯಾಗಝಿನ್ ಫೋಟೋಗ್ರಫಿ, ಮೂರನೇದು ಏಜೆನ್ಸೀಸ್ ಫೋಟೋಗ್ರಫಿ. ಏಜೆನ್ಸೀಸ್ ಅಂದ್ರೆ ಸುದ್ದಿ ಸಂಸ್ಥೆಗಳು. 4ನೇದು ಫ್ರೀಲ್ಯಾನ್ಸರ್ಸ್. ಸೊ ಈ 4 ಸ್ವರೂಪನು ಸ್ವಲ್ಪ ಬೇರೆ ತರ ಇರುತ್ತೆ. ಡೈಲಿ ನ್ಯೂಸ್ ಪೇಪರ್ ಹೇಗಿರುತ್ತೆ ಅಂದ್ರೆ, ಇವತ್ತು ನಡೆದಿದ್ದ ಇವೆಂಟ್ ನ ಕವರ್ ಮಾಡುವಂಥದ್ದು ಡೈಲಿ ನ್ಯೂಸ್ ಪೇಪರ್ ಫೋಟೋಗ್ರಾಫರ್. ಅದಂತಲೇ ನಮ್ಮ ಹತ್ತರ ಸುದ್ದಿ ಘಟನೆಗಳನ್ನ ನಾವು ಸೆರೆ ಹಿಡಿಬೇಕಾಗುತ್ತೆ. ಬಟ್ ಡೈಲಿ ಬೇಸಿಸ್ ಅಲ್ಲಿ ಈ ತರದ ಇವೆಂಟ್ಗಳಿರುತ್ತೆ, ಅಥವಾ ಹಬ್ಬ ಹರಿದಿನ ಬಂದ್ರೆ ಅಥವಾ ಅವಘಡಗಳಾದ್ರೆ ಇಂಥ ತೆಗೆದಿರುತ್ತೆ. ಎರಡನೇದಾಗಿ ಮ್ಯಾಗಝಿನ್ ಹೆಂಗಿರುತ್ತೆ ಅಂದ್ರೆ, ಸ್ಟೋರೀಸ್ ಅಂದ್ರೆ ಯಾವುದೇ ಒಂದು ಕಥೆ ಸ್ಟೋರಿ ಆಧಾರಿತವಾಗಿರುತ್ತೆ. ಅದು ಅದ್ರ ಮೇಲೆ 1 ತಿಂಗಳು 2 ತಿಂಗಳೆಲ್ಲ ಕೆಲಸ ಮಾಡೋಕ್ಕಾಗುತ್ತೆ. ಸೊ ನಾನು ಮ್ಯಾಗಝಿನ್ ಇಂದ ಬಂದಿರೋದ್ರಿಂದ ನನಗೆ ನನ್ನ ಎಕ್ಸ್ಪರ್ಟೈಸ್ ಏನಿದ್ರು ಅದರ ಸುತ್ತಮುತ್ತನೇ ಮಾತಾಡೋಕ್ಕಾಗುತ್ತೆ. ಸೊ ನಾನು ಅದ್ರ ಮೊದಲು ನಾನೊಂದಷ್ಟು ಪರಿಚಯ ಮಾಡ್ಕೊಡ್ತೀನಿ. ನಾನು ಭಾನು ಪ್ರಕಾಶ್ ಅಂತ. ನಾನು ಮೈಸೂರಿನಲ್ಲಿ ಒಂದು ಆರ್ಟ್ ಸ್ಕೂಲ್ ಇದೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು, ಫೋಟೋಗ್ರಫಿ ಇಸ್ ಎನ್ ಆರ್ಟ್ ಅಲ್ವಾ. ಸೊ ಆರ್ಟ್ ಸ್ಕೂಲಲ್ಲಿ ಫೋಟೋ ಜರ್ನಲಿಸಮ್ ಮೇಜರ್ ಆಗಿ ತಗೊಂಡು, ಆಮೇಲೆ ನಾನು ಬೆಂಗಳೂರಿಗೆ ಬಂದು ಒಂದಷ್ಟು ದಿನ ಒಂದು ಸಣ್ಣ ಸುದ್ದಿ ಸಂಸ್ಥೆ ಕೆಲಸ ಮಾಡಿ, ಆಮೇಲೆ ದ ವೀಕ್ ಮ್ಯಾಗಝಿನ್ ಅಲ್ಲಿ ಸೇರಿ ಇವಾಗ ಫೋಟೋ ಎಡಿಟರ್ ಆಗಿದ್ದೀನಿ. ಮೊದಲು ನಾನು ಎಲ್ಲಾ ತರದ್ದು ಸುದ್ದಿಗಳನ್ನ ಮಾಡ್ತಾ ಇದ್ರು. ಬರ್ತಾ ಒಂದು ಎಕ್ಸ್ಪರ್ಟ್ ಆಗ್ಬಿಟ್ಟು ಈಗ ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ಸ್ ಅಥವಾ ಎಮರ್ಜೆನ್ಸೀಸ್ ಬ್ರೇಕಿಂಗ್ ನ್ಯೂಸ್ನ ಮಾತ್ರ ಒಂದು ಮುಖ್ಯ ನನ್ನ ವೀಕಾಗಿ ಆಗಿಸ್ಕೊಂಡು ನಾನು ಸ್ಟೋರೀಸ್ ತಗೋತೀನಿ, ನಾನೇ ಚೂಸ್ ಮಾಡೋದು. ಸೊ ಇದರ ಸುತ್ತು ಏನೇನು ಹೇಳಿದ್ರಲ್ಲ, ಹಾಗೆ ಇತ್ತೀಚೆಗೆ ಇವಾಗ ಹೋದ ತಿಂಗಳ ತಾನೇ ಸಿರಿಯಾದಲ್ಲಿ ಅಸಾದ್ ದೇಶ ಬಿಟ್ಟು ಓಡೋದಾಗ ಇಮಿಡಿಯೇಟ್ ಆಗಿ ಅಲ್ಲಿದ್ದು 15 ದಿನ 20 ದಿನ ಅಲ್ಲಿದ್ದು ಸುದ್ದಿ ಮತ್ತೆ ವರದಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮೊದಲು ಇಸ್ರೇಲ್ ಮತ್ತೆ ಗಾಜಾ ಬಾರ್ಡರ್ ಅಲ್ಲಿ 15 ದಿನ ಇದ್ದಿದ್ದೀನಿ. ಅದಕ್ಕೆ ಮೊದಲು ಯುಕ್ರೈನ್ ನಲ್ಲಿ ಒಂದು 3 ವಾರ ಇದ್ದಿದ್ದೀನಿ. ಹಾಗೆ ಇರಾಕ್ ಮತ್ತೆ ಅದಕ್ಕೆ ಮೊದಲು ಸಿರಿಯಾ, ಶ್ರೀಲಂಕಾ ಮತ್ತೆ ಥಾಯ್ಲ್ಯಾಂಡ್, ಈ ತರ ದೇಶಗಳಲ್ಲಿ ಎಲ್ಲ ಬ್ರೇಕಿಂಗ್ ನ್ಯೂಸ್ಗಳನ್ನು ಮಾಡಿದ್ದೀನಿ. ಸೊ ಅದರಿಂದ
ನನ್ನ ಅನುಭವ ಅದ್ರ ಸುತ್ತಲಿರೋದ್ರಿಂದ ನಾನು ಮತ್ತೆ ಅದು ಆ ಸುದ್ದಿ ಮಾಡ್ಬೇಕಾದ್ರೆ ಇತರ ದೇಶದ ಕೊಲೀಗ್ ಜೊತೆ ಎಲ್ಲ ಮಾತಾಡಿದಾಗ ಹೇಗಿದೆ ಈ ಫೋಟೋ ಜರ್ನಲಿಸಮ್ ಟ್ರೆಂಡ್, ಥ್ರೆಟ್ಸ್ ಮತ್ತೆ ಫ್ಯೂಚರ್ ಚಾಲೆಂಜಸ್ ಇದ್ರ ಬಗ್ಗೆ ಮಾತಾಡ್ತೀವಿ. ಸೊ ಭಾರತ ನಮ್ಮ ದೇಶ ಇದೆಲ್ಲ ಇದು ಫೋಟೋ ಜರ್ನಲಿಸ್ಟ್ಗೆ ಒಂದು ಗ್ರೇಟ್ ಆಪರ್ಚುನಿಟಿ. ಯಾಕಂದ್ರೆ ಕಲರ್ ಆಗಲಿ ದೇಶದಲ್ಲಿ, ಅಂದ್ರೆ ಬಣ್ಣಗಳಾಗ್ಲಿ, ಹಬ್ಬಗಳಾಗ್ಲಿ, ರಾಜಕೀಯ ಆಗಲಿ, ಪರಿಸರ ಆಗಲಿ, ಇದೆಲ್ಲ ಇರೋದ್ರಿಂದ ಯಾವಾಗಲೂ ನ್ಯೂಸ್ ಅಲ್ಲಿ ಇರೋದ್ರಿಂದ ನಮ್ಗೊಂದು ಒಳ್ಳೆ ಆಪರ್ಚುನಿಟಿ ಫೋಟೋ ಜರ್ನಲಿಸ್ಟ್ಗೆ ಕತೆ ಹೇಳಕ್ಕೆ ಅಥವಾ ಇತಿಹಾಸನ ದಾಖಲು ಮಾಡಕ್ಕೆ. ಯಾಕಂದ್ರೆ ಏನೋ ಒಂದು ನಡೀತಾನೆ ಇರುತ್ತೆ ಇದು ನಾನು ಹೇಳಿದ ವಿಷಯಗಳ ಸುತ್ತ. ಅದರಿಂದ ಫೋಟೋ ಜರ್ನಲಿಸಮ್ ಇಂಡಿಯಾದಲ್ಲಿ ಬಹಳ ಮುಖ್ಯ. ಬೇರೆ ಅಷ್ಟು ದೇಶಗಳಿಗಿಂತಲೂ ಇಲ್ಲಿ ಸುದ್ದಿಗಳು ತುಂಬಾ ನಡೀತಿರೋದ್ರಿಂದ, ಅವಘಡಗಳಾಗ್ಲಿ ಎಲ್ಲ ನಡೀತಿರೋದ್ರಿಂದ ಇದು ಬಹಳ ಮುಖ್ಯ. ಸೊ ಇವತ್ತಿನ ಇಂಡಿಯಾದಲ್ಲಿ ಫೋಟೋ ಜರ್ನಲಿಸಮ್ ಹೇಗಿದ್ರೆ ಒಂದೊಂಥರ ಇಲ್ಲಿ ಸೀನಿಯರ್ಸ್ ಇದ್ದಾರೆ, ಪರ್ಟಿಕ್ಯುಲರ್ಲಿ ಮಾನ್ಯ ಪ್ರಕಾಶ್ ಅವರು ಫಿಲ್ಮ್ ಅಂದ್ರೆ ಫೋಟೋಗ್ರಫಿಯಿಂದ ಡಿಜಿಟಲ್ ಫೋಟೋಗ್ರಫಿ ಆಗಿರೋದನ್ನ ಟ್ರಾನ್ಸ್ಫಾರ್ಮೇಶನ್ ಗೊತ್ತಿರೋರು. ಅವಾಗಿಂದ ಗತಿ ಇತ್ತಲ್ಲ ಫೋಟೋಗ್ರಫಿದು, ಅಂದ್ರೆ ನ್ಯೂಸ್ ಕಲೆಕ್ಟ್ ಮಾಡುವಂಥದ್ದು, ಅದಕ್ಕೂ ಇವತ್ತು ಏನು ಬದಲಾಗಿದೆ ಅಂತ ಅವ್ರಂತವ್ರು ಇಲ್ಲಿರೋದ್ರಿಂದ ಸೊ ಅದನ್ನು ಟಚ್ ಮಾಡ್ತಾ ಇದ್ದೀವಿ. ಸೊ ಈಗೇನಾಗಿದೆ ಅಂದ್ರೆ ಇಂಡಿಯಾದಲ್ಲಿ ರೈಸ್ ಆಫ್ ಡಿಜಿಟಲ್ ಅಂಡ್ ಮೊಬೈಲ್ ಜರ್ನಲಿಸಮ್. ಮೊದಲೆಲ್ಲ ನಾನು ಹೇಳಿದಂಗೆ ಫಿಲ್ಮ್ ಫೋಟೋಗ್ರಫಿ ಇತ್ತು, ಅದಾದ್ಮೇಲೆ DSLR ಬಂತು. DSLR ನಾವು ಹೊಂದ್ಕೊಳ್ತಿದ್ದಾಗೇನೆ ಮಿರರ್ಲೆಸ್ ಅಂತ ಬಂತು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೆಲವೊಬ್ರು ಇನ್ಕ್ಲೂಡಿಂಗ್ ವೆಂಕಟೇಶ್ ಇರಬೇಕು. ವೆಂಕಟೇಶ್ ಅವರು ಎಷ್ಟೋ ದಿನ ನಾನು ಡಿಜಿಟಲ್ಗೆ ಮುಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ಫಿಲ್ಮ್ ಅಲ್ಲೇ ಶೂಟ್ ಮಾಡ್ತಾ ಇದ್ರು. ಅದು ಹೋಗ್ತಾ ಹೋಗ್ತಾ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಅವ್ರಿಗೆ ಪ್ರೊಸೆಸ್ ಮಾಡೋರು ಸಿಗಲ್ಲ, ಕೆಲವೊಮ್ಮೆ ಫಿಲ್ಮ್ ಒಳ್ಳೆ ಎಕ್ಸ್ಪೈರ್ ಆಗ್ತಾರೆ ಫಿಲ್ಮ್ ಸಿಗಲ್ಲ. ಸೊ ಈ ತರ ಆಗಿ ಕೊನೆಗೆ ಅವರು ಸರೆಂಡರ್ ಆಗ್ಲೇಬೇಕಾಯ್ತು ಇದಕ್ಕೆ ಡಿಜಿಟಲ್ಗೆ. ಅದೇ ತರ ನಾವು ಡಿಜಿಟಲ್ ಒಪ್ಕೊಂಡ್ರು ಕೂಡ ಮಿರರ್ಲೆಸ್ ಬಂದಾಗ ನಮ್ಗೆ ಹೊಸ ತರ ಒಂದು ಸಮಸ್ಯೆ ಶುರುವಾಯ್ತು. ಏನಂದ್ರೆ ಅಟ್ಲೀಸ್ಟ್ ಡಿಜಿಟಲ್ ಕ್ಯಾಮ್ರಾದ ವ್ಯೂ ಫೈಂಡರ್ ಅಲ್ಲಿ ರಿಯಲ್ ಏನಿದೆ ಅದು ಕಾಣಿಸ್ತಾ ಇತ್ತು. ಈಗ ನಾವು ಟಿವಿ ನೋಡಿ ತೆಗೆದಂಗೆ ಆಗ್ತಾ ಇದೆಯಲ್ಲ ಎಲೆಕ್ಟ್ರಾನಿಕ್ ವ್ಯೂ ಫೈಂಡರ್ ನೋಡ್ಬೋದು ಅಂತ. ಸೊ ಅದು ಆ ಚೇಂಜ್ ಒಪ್ಕೊಳ್ಳೋಕ್ಕೂ ನಮ್ಗೆ ಕಷ್ಟ ಇದೆ. ಸೊ ನಾವು ಇದನ್ನ ಒಪ್ಕೋತಾ ಇದ್ದಂಗೆನೆ ಇನ್ನೊಂದು ಹೊಸ ಟೆಕ್ನಾಲಜಿ ಬರ್ತಾರೋದ್ರಿಂದ ನಾವು ಅದನ್ನ ಎಷ್ಟು ಬೇಗ ಅಳವಡಿಸ್ಕೊಳ್ತೀವೋ ಅಷ್ಟು ಒಳ್ಳೇದು. ಈಗ ನಾವು ಅದನ್ನೆಲ್ಲ ಮಾತಾಡ್ತಿದ್ವಿ, ಸಡನ್ ಆಗಿ AI ಬಂದಿದೆ ಈಗ. ಸೊ ಎಷ್ಟೋ ಜನಕ್ಕೆ AI ಜನರೇಟೆಡ್ ಪಿಕ್ಚರ್ಸ್ ಮತ್ತೆ ನಾನು ಹೇಳ್ತಾರೆ ಫೋಟೋ ಜರ್ನಲಿಸ್ಟ್ಗಳಿಗೆ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ, ಇದು AI ಜನರೇಟೆಡ್ ಪಿಕ್ಚರಾ ಅಥವಾ ಇದು ರಿಯಲ್ ತೆಗೆದಿರೋ ಪಿಕ್ಚರಾ ಅಂತ. ಆ ತರ ಒಂದು ಸಿಚುವೇಶನ್ ಬಂದಿರೋದ್ರಿಂದ ಅದನ್ನು ಕೂಡ ಒಂದು ಚಾಲೆಂಜ್ ಆಗಿ ತಗೋಬೇಕಾಗುತ್ತೆ. ಸೊ ಅದಾದ್ಮೇಲೆ ಫೋಟೋ ಜರ್ನಲಿಸಮ್ ಪವರ್ಫುಲ್ ಟೂಲ್. ಯಾಕಂದ್ರೆ ಕೋವಿಡ್ ಟೈಮಲ್ಲಿ ಅಥವಾ CA ಟೈಮಲ್ಲಿ ಎಲ್ಲ ನಾವು ನೋಡಿದ್ವಿ ಹೆಂಗೆ ದೆಹಲಿಯಿಂದ ಹಿಡಿದು ಎಲ್ಲ ಕಡೆನೂ ಸಾವು ನೋವುಗಳಾಗಲಿ ಅಥವಾ ವಲಸೆ ಕಾರ್ಮಿಕರ ಸಮಸ್ಯೆಗಳಾಗಲಿ ಅದು ಎಲ್ಲದಕ್ಕಿಂತ ಇಂಪ್ಯಾಕ್ಟ್ಫುಲ್ ಆಗಿ ಹೇಳಿದ್ದು ಫೋಟೋ ಜರ್ನಲಿಸಮ್. ಅದಕ್ಕೆ ಅದು ಫೋಟೋ ಜರ್ನಲಿಸಮ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಇನ್ನೊಂದು ನಮಗೆ ನ್ಯೂಸ್ ಪೇಪರ್ ಅಲ್ಲಿ ನಾವು ನಾಳೆ ತನಕ ವೆಯ್ಟ್ ಮಾಡಿ ನೋಡೋದಕ್ಕಿಂತ ಇವತ್ತೇ ಈಗಲೇ ಅದು ಪಬ್ಲಿಷ್ ಆಗೋದ್ರಿಂದ ಅದು ಒಂದು ಥ್ರೆಟ್ ಈಗ ಸದ್ಯದಲ್ಲಿ ಇದೆ. ಅದರಿಂದ ನಾವು ಎಲ್ಲ ನ್ಯೂಸ್ ಪೇಪರ್ ಮ್ಯಾಕ್ಸಿನಲ್ಲಿ ಏನ್ ಮಾಡಿದೀವಿ ಅಂದ್ರೆ ತೆಗೆದಿದ್ದ ಫೋಟೋನ ನ್ಯೂಸ್ ನಾಳೆ ಬರೋ ಬೇರೆ ಬೇರೆ ಫಾರ್ಮ್ಯಾಟ್ ಅಲ್ಲಿ ಅದನ್ನ ಇನ್ಸ್ಟಾಗ್ರಾಮ್ ರೀಲ್ ಆಗಿಯೋ ಅಥವಾ ಪಿಕ್ಚರ್ಸ್ನೇ ಅಥವಾ ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗಿಯೋ ಯೂಸ್ ಮಾಡಿ ನಾಳೆ ಬರೋದಕ್ಕಿಂತ ಮೊದಲು ಅದನ್ನ ಪಬ್ಲಿಷ್ ಮಾಡಬೇಕು. ಸೊ ಆ ವೆಯ್ಟ್ ಮಾಡುವಂತ ಒಂದು ಚಾಲೆಂಜ್ ಅಂದ್ರೆ ಒಂದು ಪೇಷನ್ಸ್ ಇಲ್ಲ ಈಗ. ಸೊ ಅದೊಂದು. ಅದಾದ್ಮೇಲೆ ನಾನು ಹೇಳ್ತಿದ್ದೆ ಈಗ DSLR ಇಂದ ಮಿರರ್ಲೆಸ್ ಬಂದಿದೆಯಲ್ಲ, ಅದೇ ತರ ಈಗ 360 ಡಿಗ್ರಿ ಕ್ಯಾಮ್ರಾ ಇಂದ ಹಿಡಿದು ಡ್ರೋನ್ ಕ್ಯಾಮ್ರಾಗಳಿಂದೆಲ್ಲ ಬಂದಿದೆ ಅಲ್ವಾ. ಸೊ ಅದನ್ನು ನಮಗೆ ಯೂಸ್ಫುಲ್ ಆಗಿ ಉಪಯೋಗಿಸ್ಕೊಂಡ್ರೆ ನಾವು ಇನ್ನೂ ಅದನ್ನ ಬೇರೆ ತರ ನರೇಷನ್ ಮಾಡ್ಬೋದು ನಮ್ಮ ಸ್ಟೋರೀಸ್ನ. ಸೊ ಅದನ್ನು ಉಪಯೋಗಿಸ್ಕೊಳ್ಳೋದನ್ನ ನಾವು ಕರಗತ ಮಾಡ್ಕೊಬೇಕಾಗುತ್ತೆ. ಸೊ ಅದೊಂದು. ಆಮೇಲೆ ಸೊ ಮಲ್ಟಿಮೀಡಿಯಾ ಜರ್ನಲಿಸಮ್ ಅಂತ ಇರ್ತಾರೆ. ಮಲ್ಟಿಮೀಡಿಯಾ ಜರ್ನಲಿಸಮ್ ಅಂದ್ರೆ ನಾವು ಈಗ ಫೋಟೋ ಅಷ್ಟೇ ತೆಗೆಯೋದಲ್ಲ, ಫೋಟೋಸ್ ಜೊತೆಗೆ ಒಂದು ಸಣ್ಣ ವಿಡಿಯೋನು ತೆಗಿಬೇಕಾಗುತ್ತೆ. ಅದೇ ಕ್ಯಾಮ್ರಾದಲ್ಲ ಅಂದ್ರೂ ನಾವು ಅದ್ರ ಮೇಲೊಂದು ಗೋಪುರ ತರ ಒಂದು ಮೌಂಟ್ ಹಾಕ್ಬಿಟ್ಟು. ಸೊ ನಾನು ಈ ಉಕ್ರೇನ್ ಎಕ್ಸಾಂಪಲ್ ಕೊಡ್ತಿದ್ನಲ್ವಾ, ನಾನು ಉಕ್ರೇನ್ ವಾರ್ನಲ್ಲಿ ಇದ್ದಾಗ ಒಂದು ಕ್ಯಾಮ್ರಾ ನಂದು ಇಲ್ಲಿ DSLR ಅಲ್ಲಿ ಏನ್ ನಡೀತಿದೆ ಅದನ್ನ ಸ್ಟಿಲ್ ತೆಗಿತಾ ಇದ್ರೆ, ಎರಡನೇ ಕ್ಯಾಮ್ರಾ ಮೇಲ್ಗಡೆ ಸಣ್ಣದೊಂದು ಗೋಪುರ ಮೇಲೆ ಅಟ್ಯಾಚ್ ಮಾಡಿ ಏನ್ ನಡೀತಿದೆ ಅದನ್ನ ವಿಡಿಯೋ ಮಾಡ್ತಾ ಇದೆ. ಮೂರನೇ ಕ್ಯಾಮ್ರಾ ಹೆಲ್ಮೆಟ್ ಮೇಲೆ ಇಟ್ಕೊಂಡು ಇನ್ನೂ ವೈಡ್ ಆಂಗಲ್. ಸೊ ಇದು ಒಂದೊಂದ್ಸಲ ನನ್ನ ಕಡೆಗೂ ಇರೋದು, ಇದು ಒಂದೊಂದ್ಸಲ ಆ ಕಡೆಗೆ ಇರೋದು. ಸೊ ಸೈಮಲ್ಟೇನಿಯಸ್ಲಿ ಅದು ಆನ್ ಮಾಡಿಟ್ರೆ ಅದು ಮಾಡಿ ಅದು ರೆಕಾರ್ಡ್ ಮಾಡ್ತಾ ಇರುತ್ತೆ. ಸೊ ನಿಮ್ದು ತೆಗಿತೀರಾ. ನೆಕ್ಸ್ಟ್ ಬಂದಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ಗೆ, ನಿಮ್ಮ ಸ್ಟೋರಿ ಪ್ರಮೋಷನ್ಗೆ ಆ ವಿಡಿಯೋನ ಯೂಸ್ ಮಾಡ್ಕೋಬಹುದು. ಸೊ ಅದು ಈಗ ಮ್ಯಾಂಡೇಟರಿ ಟ್ರೆಂಡ್ ಆಗಿ ಬರ್ತಾ ಇದೆ ಎಲ್ಲ ಕಡೆ. ಸೊ ಅದು ಕೂಡ ಒಂದು.
ಆಮೇಲೆ ಬೇಸಿಕಲಿ ಇಂಡಿಯನ್ ಫೋಟೋ ಜರ್ನಲಿಸಮ್ಗೆ ಏನ್ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ಪ್ರೆಸ್ ಫ್ರೀಡಮ್ದು ಎಲ್ಲೋದ್ರೂ ಒಂದು ರೆಸ್ಟ್ರಿಕ್ಷನ್ಸ್ ಇದೆ. ಮೊದಲ ತರ ಒಂದು ಆಕ್ಸೆಸ್ ಇರಲ್ಲ. ಫೋಟೋಗ್ರಾಫರ್ಸ್ ಅಂದ್ರೆ ಫಸ್ಟ್ ಬಿಡಲ್ಲ, ನೀವು ಬೇಕಾದ್ರೆ ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಹೋದ್ರೆ ನಿಮ್ಗೆ ಅಲೋ ಇದೆ. ಆ ತರ ಒಂದು ಪ್ರಾಬ್ಲಮ್ ಇರೋದ್ರಿಂದ ಅದನ್ನ ನಾವು ಹೇಗೆ ಇದು ಮಾಡ್ಬೇಕು. ಮತ್ತೆ ಇವತ್ತಿನ ಸಮಾಜದಲ್ಲಿ ಸುಮಾರಷ್ಟು ಡಿಸ್ಕಷನ್ ನಡೀತಾ ಇತ್ತು. ಏನು ಅಂದ್ರೆ ಫೋಟೋಗ್ರಾಫರ್ಸ್ಗೆ ಎಕನಾಮಿಕ್ ಸೇಫ್ಟಿ ಅಥವಾ ವಸತಿ ಇದ್ರ ಬಗ್ಗೆ. ಈಗ ಇಂಡಿಯನ್ ನ್ಯೂಸ್ ಹೌಸಸ್ ಅಲ್ಲಿ ಒಂದು ಕ್ರಿಮಿ ಲೇಯರ್ ಇದೆ, ಅದು ಒಂದಂತ ಮಟ್ಟಿಗೆ ಚೆನ್ನಾಗಿ ಪೇ ಮಾಡ್ತಾರೆ. ಇನ್ನೊಂದು 90% ಆಫ್ ದ ಪಬ್ಲಿಕೇಶನ್ ಅಲ್ಲಿ ಒಂದು ಎಕನಾಮಿಕ್ ಪ್ರಾಬ್ಲಮ್ ಇದೆ ಫೋಟೋ ಜರ್ನಲಿಸ್ಟ್ಗೆ. ಆಮೇಲೆ ಹೆಲ್ತ್ ಹಜಾರ್ಡ್ಸ್ ಅಂದ್ರೆ ನಾವು ಬಿಸಿಲು ಮಳೆ ಚಳಿ ಇಷ್ಟರಲ್ಲಿ ಅಷ್ಟೇ. ಯಾಕಂದ್ರೆ ನಾನು ಯಾರು ರಿಪೋರ್ಟರ್ನ ಅಂಡರ್ಮೈನ್ ಮಾಡ್ತಾ ಇಲ್ಲ, ಬಟ್ ಫೋಟೋಗ್ರಾಫರ್ಸ್ ಏನಾಗಬೇಕಂದ್ರೆ ನಾವು ಅಲ್ಲಿ ಹೋದ್ರೆ ಮಾತ್ರ ನಮ್ಗೆ ಚಿತ್ರ ಸಿಗುತ್ತೆ. ಅಟ್ಲೀಸ್ಟ್ ರಿಪೋರ್ಟರ್ಸ್ ಫೋನಲ್ಲಿ ಕೇಳ್ಕೊಬೋದು, ಇಲ್ಲ ಮೊಬೈಲ್ ಬಂದಿರೋ ವಿಡಿಯೋ ನೋಡ್ಕೊಬೋದು. ಫೋಟೋಗ್ರಾಫರ್ಸ್ ಆಗಲ್ಲ. ನಾವು ಮಳೆ ಇರಲಿ ಚಳಿ ಇರಲಿ ಏನೇ ನಡೀತಾ ಇರಲಿ, ಅದು ಬೆಂಕಿ ಉರಿತಾ ಇರಲಿ, ಅಲ್ಲಿ ಹೋಗ್ಲೇಬೇಕಾಗತ್ತೆ. ನಾವು ನಮ್ಮ ಮನೆಯದು ಪ್ರಾಬ್ಲಮ್ ಇದ್ರೆ ಅದನ್ನ ಸೈಡ್ಗೆ ಇಟ್ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಅದರಿಂದ ನಾವಲ್ಲಿ ಅದು ಹೆಲ್ತ್ಗೆ ಒಂದು ನಮ್ಮ ಹಜಾರ್ಡ್ ಅಂತ ಹೇಳ್ತಾರೆ, ಪ್ರೊಫೆಷನಲ್ ಹೆಲ್ತ್ ಹಜಾರ್ಡ್ ಅಂತ. ಸೊ ಅದಲ್ಲದೆ ನಾವು ಕಾನ್ಸ್ಟೆಂಟ್ಲಿ ಊಟ ತಿಂಡಿ ಎಲ್ಲ ಬಿಟ್ಟಿರೋದ್ರಿಂದ ಡಯಾಬಿಟಿಸ್, ಶುಗರ್, BP ಅನ್ನೋದು ಇಂಥದ್ದೆಲ್ಲ ಬರುತ್ತೆ. ಇದಲ್ಲದೆ ಮತ್ತೆ ನಾವು ಕೆಲವೊಮ್ಮೆ ಸಾವು ನೋವನ್ನು ಡೈರೆಕ್ಟ್ ಆಗಿ ನೋಡೋದ್ರಿಂದ ಸೆನ್ಸಿಟಿವಿಟಿ ಮೇಲೆ ನಿಮಗೆ PTSD ಅಂತ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಶುರು ಹೋಗುತ್ತೆ. ಅದು ನಿಮ್ಮ ವ್ಯಕ್ತಿತ್ವದ ಮೇಲೆ ಪರ್ಟಿಕ್ಯುಲರ್ಲಿ ಯಾರ್ಯಾರು ಸಾವು ನೋವು ವಾರ ಯುದ್ಧನೆಲ್ಲ ಕವರ್ ಮಾಡ್ತಾರೆ, ಇವ್ರಿಗೆ PTSD ಅಂತ ಒಂದು ಸಮಸ್ಯೆ ಇರುತ್ತೆ. ಸೊ ಇದನ್ನೆಲ್ಲ ನಾವು ಹೇಗೆ ಎದುರಿಸಬೇಕು ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡೋಣ. ಇಷ್ಟೆಲ್ಲ ಆದ್ಮೇಲೂ ಏನು ಫೋಟೋ ಜರ್ನಲಿಸಮ್ ಅಥವಾ ಕಥೆ ಹೇಳೋದಿದೆಯಲ್ಲ, ಅದು ಯಾವತ್ತಿಗೂ ನಿಲ್ಲಲ್ಲ. ಯಾಕೆ ಅಂದ್ರೆ ಕಥೆ ಹೇಳೋದು ಜನಪದ ಕಾಲದಿಂದನೂ ಇವತ್ತಿನ ತನಕನೂ ಬೇರೆ ಬೇರೆ ರೀಲ್ ಆಗಿರ್ಬೋದು, ಅವತ್ತಿನ ಜನಪದ, ಆಮೇಲೆ ತೊಗಲು ಬೊಂಬೆ, ಇವೆಲ್ಲನೂ ಕಥೆ ಹೇಳೋ ಒಂದು ಮಾಧ್ಯಮನೇ ವಿಷುವಲಿ. ಸೊ ಇದು ಯಾವತ್ತಿಗೂ ನಿಲ್ಲಲ್ಲ. ಬಟ್ ನಾವು ನಮ್ಮನ್ನ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ಅಂತ ಇಲ್ಲಿ ಸಂವಾದ ಮಾಡೋಣ. ಯಾಕಂದ್ರೆ ನಾವು ಹೊಸ ಟ್ರೆಂಡನ್ನ ಅಳವಡಿಸ್ಕೊಳ್ತಲೇ ಇದ್ರೆ ನಾವು ಬೇರೆ ಯಾವುದೋ ಡೈನಾಸರ್ ತರ ಉನ್ನತಿ ಆಗ್ಬಿಡ್ತೀವಿ. ಅದಕ್ಕೆ ನಾವು ಅದನ್ನ ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಸೊ ಅದನ್ನೆಲ್ಲ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಇದು ನನ್ನ ವಿಷಯ ಮಂಡನೆ. I said that in India, so there is a real threat for us as a photojournalist, because from the amateur photographers and mobile phone cameras and arrival of AI, image making, and also the technology keeps changing each time as we embrace to a new, as we adapt to a new technology. Immediately when we are becoming an expert in that, by the time the technology changes to something new, then we have to learn that also. So those things I actually mentioned here, so we will have a discussion over that. And I also spoke about other health conditions, press freedom, all these issues, economical issues of photojournalism. So how we are going to discuss with all these experts, we will have a discussion that so that even audiences can chip in and talk about it. That's true. Nowadays, our photographers create a lot of problem. It is a big problem. Just when I started the photography, that is 1980, that time was manual camera. That camera we shoot picture and given. That is a manual camera. And that time we shoot the picture, we send the picture. That is a lots of problem because we shoot in the film, and we always need to follow the deadline. We send the, if we go to the any assignment, then we send the film roll. How we send the film roll? It is a big problem, but we have to follow the deadline. Then we send the film some out of station, some bus driver, कोई village में चले गए, कोई किसी passenger, rail driver, or कोई flight passenger manipulated, then we save the picture. But we never miss the deadline. That time also इतना रफा प्रोग्राम, then we never miss the deadline. But आज के दिन में वो प्रॉब्लम तो नहीं है. आज के दिन में कोई भी पिक्चर खींचो, मोबाइल में WhatsApp पे भेज दो. And it is a big threat for us. And not only that, आज के दिन में कोई भी पिक्चर खींच के मेल में कभी भी कहीं पे ये सब प्रॉब्लम नहीं है. ನಾನು ಅದನ್ನ ಮೆನ್ಷನ್ ಮಾಡ್ತಿದ್ನಲ್ಲ, ಸೋಷಿಯಲ್ ಮೀಡಿಯಾ ಮತ್ತೆ ಅಮೇಚರ್ ಫೋಟೋಗ್ರಾಫರ್ಸ್ ಮತ್ತೆ ರೀಲ್ಸ್, ಅದು ಪಾಪ್ಯುಲಾರಿಟಿ ಆಗುತ್ತೆ. ಕೆಲವೊಮ್ಮೆ
ಯಾವುದೋ ಒಂದು ಸೆನ್ಸೇಷನ್ಗೋಸ್ಕರ ಯಾವುದೋ ವೈರಲ್ ಆಗುತ್ತೆ, ಅದರಲ್ಲಿ ನ್ಯೂಸ್ ವ್ಯಾಲ್ಯೂ ಅಥವಾ ಸಾಮಾಜಿಕ ಕಾಳಜಿ ಇರಲ್ಲ ಅಂಥದ್ದು ಕೂಡ ವೈರಲ್ ಆಗ್ತಾ ಇರುತ್ತೆ. ಆದ್ರೆ ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಮೇಡಮ್ ಹೇಳಿದಾಗ, ಏನು ಅಂದ್ರೆ ಕ್ರೆಡಿಬಿಲಿಟಿ ಅಂತಾರೆ. ಅದಕ್ಕೆ ಯಾರು ಮಾಡಿದ್ದಾರೆ, ಅದು ನಿಜಾನ, ಅದರಿಂದ ಏನಾದರೂ ಒಂದು ಅಜೆಂಡಾ ಇದೆಯಾ ಅಥವಾ ನ್ಯಾರೇಟಿವ್ ಇದೆಯಾ, ಇದೆಲ್ಲನೂ ನಮಗೆ ಚೆಕ್ ಲಿಸ್ಟ್ ಮಾಡಕ್ ಆಗ್ದಲೇ ಇರೋದಕ್ಕೆ ಫೋಟೋ ಜರ್ನಲಿಸ್ಟ್ ಅಂತ ಒಂದು ಕ್ರೆಡಿಬಲ್, ಈಗ ಫಾರ್ ಎಕ್ಸಾಂಪಲ್ ಇಂಥವ್ರು ಹೇಳಿದ್ರೆ ಇದು ಸತ್ಯ ಇರುತ್ತೆ ಅಂತ ಒಂದು ನಂಬಿಕೆ ಬರುತ್ತಲ್ವಾ. ಸೊ ಅದನ್ನ ಬರೀ ಜರ್ನಲಿಸ್ಟ್ಗಳು ಮತ್ತು ಫೋಟೋ ಜರ್ನಲಿಸ್ಟ್ಗಳಿಂದ ಮಾತ್ರ ಸಾಧ್ಯ. ಅದಲ್ಲದೆ ನಾವು ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಈಗ ಒಂದಷ್ಟು ಜನ ಇದ್ದಾರೆ, ಅವರು ಪೊಲಿಟಿಕಲಿ ಆರ್ಟಿಕಲ್ ಅಲೈನ್ ಆಗಿದ್ರು ಒಂದಷ್ಟು ವಿಷಯನ ಫ್ಯಾಕ್ಚುಲಿ ಹೇಳ್ತಾರೆ. ಸೊ ಅದು ಕಡಿಮೆನೆ ರೀಲಿಗೆ ಸಂಬಂಧಪಟ್ಟರೆ, ರೀಲ್ ಅಥವಾ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟರೆ. ಅದರಿಂದ ಫೋಟೋ ಜರ್ನಲಿಸಮ್ ಮತ್ತೆ ಈ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಕ್ರೆಡಿಬಿಲಿಟಿ ಮ್ಯಾಟರ್ಸ್ ಎ ಲಾಟ್. ಅಂದರೆ ಕ್ರೆಡಿಬಿಲಿಟಿನ ಮತ್ತು ಎಥಿಕ್ಸ್ನ ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ. ಸೊ ಸರ್, ನಿಮ್ಮ ಒಪಿನಿಯನ್? ಸುವರ್ಣ ಅವರು ನಿಮ್ಗೆಲ್ಲ ಗೊತ್ತಿರಂಗೆ ಹುಬ್ಳಿಯಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ. ಸೊ ಅವರು ಒಂಥರ ಹುಬ್ಳಿಗೆ ಎರಡನೇ ಮನೆ ಇದ್ದಂಗೆ ಅವರಿಗೆ. ನಿಮ್ಗೆಲ್ಲ ಗೊತ್ತಿದೆ ವಿಶ್ವನಾಥ್ ಸುವರ್ಣ. ನನಗೆ ಸುವರ್ಣ ಅಂದ್ರೆ ಫೇಮಸ್ ಎಲ್ರಿಗೂ. ನಾನು ಬಾಕ್ಸ್ ಕ್ಯಾಮರಾದಿಂದ ಸ್ಟಾರ್ಟ್ ಮಾಡಿದ್ದೆ. ಡೆವಲಪಿಂಗ್ ನಾನು ಫಸ್ಟ್ ನಾನು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ ಹೆಣದ ಫೋಟೋದಿಂದ. ಫಸ್ಟ್ ನಾನು ಫೋಟೋ ತೆಗೆದು ಹೆಣದ್ದು. ಅಲ್ಲಿ ನನಗೆ ಫೋಟೋಗ್ರಫಿನ ಗೊತ್ತಿರಲಿಲ್ಲ. ಅವ್ರು ಬಂದು ಒಂದು ಹೆಣದ ಫೋಟೋ ತೆಗಿಬೇಕಾದ್ರು ನಾನು ಬರಲ್ಲ ಅಂದ್ರೆ ಬಂದು ಹೋದೆ. ಮತ್ತೆ ಅದು ಬಾಕ್ಸ್ ಕ್ಯಾಮರಾ ಕೇಳಿದ್ದೆ ಕಿವಿಯಲ್ಲಿ ಅವ್ರು ಏನೇನು ಇಡಬೇಕಂತ. ಹೋಗ್ಬಿಟ್ಟು ತೆಗೆದ್ಬಿಟ್ಟು ಅವ್ರ ಓನರ್ಗೆ ತಂದು ಕೊಟ್ಟೆ ಚಿತ್ರಗಳು. ಅವರೊಂದು ಮಾತಾದ್ರು ನನಗೆ, ನಾನದು ಹೆಣದ ಫೋಟೋ ತೆಗೆದೆ ಸ್ಟೇಟಿಗೆ ನಂಬರ್ 1 ಫೋಟೋಗ್ರಾಫಿ ಹತ್ರ ಹೆಣದ ಫೋಟೋ ತೆಗೆದಿದ್ದೆ. ಆಮೇಲೆ ಹಂಗೆ ಬಂದೆ, ಇದು ಫೋಟೋಗ್ರಾಫಿ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ರೂಪದಾರ ವಿದ್ಯಾವಣೆಯಲ್ಲಿದ್ದೆ. ಆದರೆ ನನಗೇನಿದೆ ಫೋಟೋಗ್ರಾಫಿ ಬಗ್ಗೆ ಮಾತಾಡಬೇಕು, ಮುಂಚಿನ ತುಂಬ ಕಷ್ಟ ಇತ್ತು. ಈಗ ಡಿಜಿಟಲ್ ಬಂದು ತುಂಬ ಸುಲಭ ಆಯಿತು. ಮುಂಚೆ ಒಂದು ಫೋಟೋ ತೆಗೆದ್ರೆ ಅದು ಡೆವಲಪ್ ಮಾಡಿ ಪ್ರಿಂಟ್ ಹಾಕಿ ನಾವು ತಗೊಂಡೋಗಿ ಕೊಡ್ಬೇಕಿತ್ತು. ಈಗ ಏನಂದ್ರೆ ಇಮಿಡಿಯೇಟ್ ಆಗುತ್ತೆ. ಆಮೇಲೆ ಮುಂಚಿನಷ್ಟು ಕಷ್ಟ ಈಗಿಲ್ಲ. ಆಮೇಲೆ ಮುಂಚೆನೇಂದ್ರೆ ಫೋಟೋಗ್ರಫಿ ಬಗ್ಗೆ ಸ್ವಲ್ಪ ಗೊತ್ತಿರಬೇಕಿತ್ತು. ನಾವು ನೆಗೆಟಿವ್ ಅಲ್ಲಿ ತೆಗಿಬೇಕಾದ್ರೆ ಫೋಟೋಗ್ರಫಿ ಹೆಂಗ್ ಬರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈಗ ಡಿಜಿಟಲ್ ಅಲ್ಲಿ ಬಂದು ಇಮಿಡಿಯೇಟ್ ಗೊತ್ತಾಗ್ಬಿಡ್ತದೆ. ಆದ್ರಿಂದ ಸರಿ ಇಲ್ಲ ಅಂದ್ರೆ ಇನ್ನೊಂದು ಸಲ ತೆಗಿಬೋದು. ನಿಜವಾಗಿ ಮುಂಚಿನವರು ನ್ಯೂಸ್ ಫೋಟೋಗ್ರಾಫರ್ ಬೆಸ್ಟ್ ಫೋಟೋಗ್ರಾಫರ್. ಈಗಿನವರಿಗಿಂತ ಹಳೆಯ ಬೆಸ್ಟ್ ಫೋಟೋಗ್ರಾಫರ್ ಅಂದ್ರೆ ಆಗಿನವ್ರು. ಯಾಕಂದ್ರೆ ನಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ ಯಾವ ತರ ತೆಗಿಬೇಕು, ರೋಲ್ ಡೆವಲಪ್ ಮಾಡಿದ್ಮೇಲೆ ಗೊತ್ತಾಗ್ತಾ ಇಲ್ಲ. ಈಗಿನವರಿಗೆ ಹಿಂಗೆ ನೋಡ್ಬೋದಲ್ಲ. ಮುಂಚೆ ಒಂದು ಫೋಟೋನ ಪ್ರಿಂಟ್ ಹಾಕೊಡ್ಲಿಕ್ಕೆ ಎಷ್ಟು ಕಷ್ಟ, ಮತ್ತೆ ಎಡಿಟರ್ ಅದಕ್ಕೆಲ್ಲ ಸರಿ ಇದು ಸರಿ ಇಲ್ಲ ರಿಜೆಕ್ಟ್ ಮಾಡ್ಬಿಡ್ತಾರೆ. ಆಗ ನಮ್ಗೆ ಎಷ್ಟು ಬೇಜಾರಾಗ್ತಾ ಇತ್ತು, ಇದು ಸರಿ ಇಲ್ಲ ನ್ಯೂಸ್ ಎಡಿಟರ್ಗಳೇ ಇದೇ ಫೋಟೋ ಅಂತ ಇದ್ರು. ನಾನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ ಆ ತರ ಎಷ್ಟು ಕಷ್ಟ ಇತ್ತು ಅವಾಗ. ಈಗೇನಿಲ್ಲ. ಹಿಂಗಂದ್ರೆ ಮುಂಚೆ ಒಂದು ಫಂಕ್ಷನ್ ಹೋದಿದ್ರೆ ನಾವು 5-6 ಜನ ಫೋಟೋಗ್ರಾಫರ್ ಇದ್ದೆವು. ಮುಂಚೆ ಎಷ್ಟು ಈಸಿ ಇತ್ತಂದ್ರೆ ನಾವು ಹೇಳಿದ್ರೆ ಸಿಎಂ ನಿಂತ್ಕೊಳ್ತಾ ಇದ್ರು. ಈಗ ಸಿಎಂ ಯಾರು ನಿಂತ್ಕೊಳ್ಳಿ, ಯಾಕಂದ್ರೆ 100 ಜನ ಇದ್ದಾರೆ. ವಿಡಿಯೋ ಫೋಟೋಗ್ರಾಫರ್ ಮತ್ತು ಡ್ರೆಸ್ ಫೋಟೋಗ್ರಾಫರ್ಸ್ ಹೇಳಿ 3 ಜನ. ಅವ್ರು ಎಲ್ಲಿಂದ ನಿಲ್ತಾರೆ? ಮುಂಚೆ ಯಾಕೆ ಹೇಳ್ತಾ ಇದ್ದೇನೆ, ಮುಂಚೆ ಸಿಕ್ಕಾಪಟ್ಟೆ ಬೆಂಗಳೂರಲ್ಲಿ ಗಲಾಟೆ, ಸಿಕ್ಕಾಪಟ್ಟೆ ಹುಬ್ಳಿಯಲ್ಲಿ ಗೊತ್ತಿದೆ ಎಷ್ಟು ಗಲಾಟೆ ಐತೆ ಅಂತ. ಹಳೆ ಇವ್ರಿಗೆ ರೋಚನೆ ಶಿವಗಾರಿಗೆಲ್ಲ ಗೊತ್ತಿರ್ಬೋದು, ಸಿದ್ದಣ್ಣ ಅವ್ರಿಗೆ ಗೊತ್ತಿದೆ. ನಾನು ಹೆಂಗಿದ್ದೆ ಅಂತ ಗೊತ್ತಿದೆ, ನಾನು ನೋಡಿದ್ರೆ. ಯಾಕಂದ್ರೆ ಯಾವಾಗ ನೋಡಿದ್ರು ಗಲಾಟೆ ಹುಬ್ಳಿಯಲ್ಲಿ. ರಾತ್ರಿ 2 ಗಂಟೆಗೆ ನಾನು ಫೋಟೋ ತೆಗೆದವನು, ರಾತ್ರಿ ನೈಟ್ ಹುಬ್ಳಿಯಲ್ಲಿ ಫೈರಿಂಗ್ ಆಗಿತ್ತು ಹುಬ್ಳಿಯಲ್ಲಿ 2 ಗಂಟೆಗೆ. ಅದು ತೆಗ್ದಿದ್ದೇನೆ. ಏನಕ್ಕೆ ಹೇಳಿದ್ದೇನೆ ಅಂದ್ರೆ ಒಬ್ಬ ನ್ಯೂಸ್ ಫೋಟೋಗ್ರಾಫರ್ಗೆ ಹೆಂಡತಿ ಮಕ್ಕಳೆಲ್ಲ ಯಾರಿಲ್ಲ. ಅವನಿಗೆ ಒಂದೇ ನನ್ನ ಲೆಕ್ಕದಲ್ಲಿ ಒಂದು ಒಳ್ಳೆ ಫೋಟೋ ತೆಗೆದ್ರೆ ಸತ್ರು ಪರವಾಗಿಲ್ಲ, ಅಲ್ಲಿ ಆ ಫೋಟೋ ನಿಲ್ತದೆ, ಕೋರ್ಟಲ್ಲಿ ನಮ್ಮ ಫೋಟೋ ನಿಲ್ತದೆ. ಪ್ಲೀಸ್ ಇಂಪಾರ್ಟೆಂಟ್. ಫೋಟೋಗ್ರಾಫರ್ ಜೀವ ಮುಖ್ಯ ಅಲ್ಲ, ಯಾವಾಗ ಫೋಟೋಗ್ರಫಿ ಮುಖ್ಯ. ನಾನು ಹೇಳ್ತೀನಿ, ನಾನು ಆ ಥರ ಕೆಲಸ ಮಾಡಿದ್ದೇನೆ. ನನ್ನ ತಲೆ ಕಾವೇರಿ ಗಲಾಟೆಯಲ್ಲಿ ಚಂದ್ರೇಗೌಡ ಸಬ್ ಇನ್ಸ್ಪೆಕ್ಟರ್ ರಾಜಾಜಿನಗರ ನನ್ನ ತಲೆ ಮೇಲೆ ಗನ್ ಇಟ್ಬಿಟ್ಟಿದ್ರು, ಶೂಟ್ ಮಾಡಿ ಬಿಸಾಕ್ ಕೊಡ್ತೇನೆ ನಿನಗೆ ಅಂತ. ಕಾವೇರಿ ಗಲಾಟೆ ಮಾಡಿ ನೋಡೋಣ ಅಂದೆ. ನಾನು ನಿಂತರ ಕೆಲಸ ನಾನು ಭಾರಿ ಈಗಿನ ಸುವರ್ಣ ಅಲ್ಲ, ನಾನು ಸ್ವಲ್ಪ ಬೇರೆ ತರ ಇದ್ದೆ. ಯಾಕೆ ಹೇಳ್ತೀನಿ ಅಂದ್ರೆ ನಾನು ಆ ತರ ಇದ್ದ. ನಾನು ಯಾರಿಗೆ ಹೆದರ್ದ ಮನುಷ್ಯ ಅಲ್ಲೇ ಇಲ್ಲ. ಪ್ರಜಾವಾಣಿ ಬಂದಿರೋ ಸ್ವಲ್ಪ ಯಾಕೆ ನಾನು ಕರೆದು ಫಸ್ಟ್ ಪ್ರಜಾವಾಣಿ ಹೇಳಿ ಮಳೆ ನಮ್ಗೆ 2 ಮಠ ತಗೊಂಡು ತಿರ್ತಾ ಇದ್ದೆ.
ನಮ್ಮ ಪ್ರಜಾವಾಣಿ ನಾನು ಮನುಷ್ಯನಾಗಿ ಮಾಡಿದೆ ಪ್ರಜಾವಾಣಿ. ನಾನು ಎಲ್ಲಿ ಬೇಕಾದ್ರೆ ಹೇಳ್ತೇನೆ, ನಾವು ಮನುಷ್ಯತ್ವವನ್ನು ತಂದು ಕೊಟ್ಟದ್ದು ನನ್ನ ಪ್ರಜಾವಾಣಿ. ಆಮೇಲೆ ಅನಿಸೋದು, ಯಾಕಂದ್ರೆ ಒಂದು ಫೋಟೋಗ್ರಾಫರ್ಗೆ ಒಂದು ಬೆಳೀಲಿಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ. ತುಂಬಾ ನಾವೇನು ಯಾರು ತೆಗೆದ ಫೋಟೋನ ತೆಗಿಬೇಕು ಮಾತ್ರ ಫೋಟೋಗ್ರಾಫರ್, ನ್ಯೂಸ್ ಫೋಟೋಗ್ರಾಫರ್ ಆಗ್ತದೆ. ನ್ಯೂಸ್ ಫೋಟೋಗ್ರಾಫರ್ ಒಬ್ಬ ತೆಗೆದು 10 ಜನ ಹಂಚುದಲ್ಲ, ಅವನಾಗಿ ತೆಗೆದ ನಿಜವಾದ ಫೋಟೋಗ್ರಾಫರ್. ನಾನು ಹೇಳುದು ಒಬ್ಬ ತೆಗೆದು ಕೊಡ್ತಾನಲ್ಲ, ನಾನು ಏನು ತೆಗೆದೆ ಅಂತ ಇನ್ನೊಬ್ಬನಿಗೆ ಗೊತ್ತಾಗಬಾರ್ದು. ಫೋಟೋಗ್ರಾಫರ್ ನ್ಯೂಸ್ ಫೋಟೋಗ್ರಾಫರ್, ನಾನು ಏನು ತೆಗೆದ ಪಕ್ಕದಲ್ಲಿ ಗೊತ್ತಾಗಬಾರ್ದು, ಅದು ನ್ಯೂಸ್ ಫೋಟೋಗ್ರಫಿ. ಈಗ ಏನ್ ಮಾಡ್ತಾರೆ, ಒಬ್ಬ ತೆಗೆದು 10 ಜನಕ್ಕೆ ಹಂಚಿ ಬಿಡ್ತಾರೆ, ಎಲ್ಲ ಪೇಪರ್ಗೆ ಒಂದೇ ಫೋಟೋ. ಒಂದು ಸಾರಿ ನಮ್ಮ ಆಫೀಸಲ್ಲಿ ಪ್ರಾಬ್ಲಮ್ ಆಯ್ತು ಪ್ರಜಾವಾಣಿಯಲ್ಲಿ. ಎಲ್ಲ ಪೇಪರ್ ಅಲ್ಲಿ ಒಂದೇ ಫೋಟೋ ಬಂದಿತ್ತು. ನನ್ನ ಶಾಂತಕುಮಾರ್ ಸರ್ ಕರೆದ್ರು, ಸುವರ್ಣ ಬನ್ನಿ ಇಲ್ಲಿ, ಇದೇನು ಒಳ್ಳೆ ಎಲ್ಲಾ ಪೇಪರ್ ಅಲ್ಲಿ ಒಂದೇ ಫೋಟೋ, ನಮ್ಮವನು ಕೊಟ್ಟಿದ್ದಾರ ನಮ್ಮವನು ಇಸ್ಕೊಂಡು ಬಂದಿದ್ದಾನ. ನಾನು ನಮ್ಮ ಫೋಟೋಗ್ರಾಫರ್ ಕರೆದು ಕೇಳಿದೆ, ಯಾರು ಹೋಗಿದ್ದಾರೆ? ಇಲ್ಲ ಸರ್ ನಾನೇ ಅವ್ನು ಚಿಪ್ ಕೊಟ್ಟವ್ರು, ಯಾವ ಅವರೆಲ್ಲ ಹಾಕೊಂಡ್ಬಿಟ್ರು, ನೀನು ಆಫೀಸಲ್ಲಿ ಕಳಿಸ್ಬೇಕಲ್ಲ. ಆಮೇಲೆ ಇಲ್ಲ ಸರ್ ಎಲ್ಲರೂ ಒಂದೇ, ನಮ್ಮ ಶಾಂತಕುಮಾರ್ ಸರ್ ಹೋಗಿ ಹೇಳಿದೆ, ಸರ್ ಅವ್ರು ಒಂದೇ ರಂಗಲ್ಲಿ ತರುತ್ತಾರೆ. ಸುವರ್ಣ ನಾನು ಫೋಟೋಗ್ರಾಫರ್, ಈ ಫೋಟೋಗ್ರಾಫರ್ ಬಚಾಯಿಸ್ ಮಾಡಬೇಡಿ, ನನ್ಗೆ ಗೊತ್ತಿದ್ದು ಫೋಟೋಗ್ರಾಫ್ ಆಂಗಲ್ ಏನಂತ, ಎಲ್ಲರೂ ಒಂದ ಕಡೆ ತೆಗೆಯಕ್ಕಾಗತ್ತೇನ್ರಿ, ಹಂಗಲ್ಲ ಸರ್ ಅಂತ ಅಂದೆ. ಆಮೇಲೆ ನೋಡಿ ಸುವರ್ಣ, ಇದು ಫಸ್ಟ್ ಅಂಡ್ ಲಾಸ್ಟ್ ಪ್ರಾಬ್ಲಮ್ ಅವನಿಗೆ, ಇನ್ನೊಂದು ನಾನು ಅವನಿಗೆ ತಂದು ನೋಟ್ಸ್ ಕೊಡ್ತೀನಿ. ಯಾಕಂದ್ರೆ ನನಗೆ ನಮ್ಮ ಫೋಟೋಗ್ರಾಫರ್ ಮುಖ್ಯ, ಅವನು ನನ್ಗೆ ಇದು ಮಾಡಿಸೋ ದೊಡ್ಡ ವಿಷಯ ಅಲ್ಲ. ನಾನು ಒಬ್ಬ ಫೋಟೋಗ್ರಾಫರ್ ಬಚಾಯಿಸೋದು ನನ್ನ ಕೆಲಸ, ಅದು ನಮ್ಮ ಫೋಟೋಗ್ರಾಫರ್ ಧರ್ಮ. ಒಬ್ಬನಿಗೆ ಅವ್ರನ್ನ ಕಲ್ಲೆತ್ತಾಕೋದಲ್ಲ. ನಾನು ಹೇಳುದು ಯಾಕಂದ್ರೆ ನ್ಯೂಸ್ ಫೋಟೋಗ್ರಾಫರ್ ಹೆಂಗಿರ್ಬೇಕಂದ್ರೆ ನಗ್ನಗ್ತಾನೆ ಇರ್ಬೇಕು. ಎಷ್ಟೇ ನನಗೆ ಒಂದ್ಸಾರಿ ಜಗಜೀವನದಲ್ಲಿ ನನಗೆ ತಲ್ವಾರ್ ಇಟ್ಕೊಂಡು ಅಟ್ಟಿಸ್ಕೊಂಡು ಬಂದಿದ್ರು ಉರ್ದು ಗಲಾಟೆಯಲ್ಲಿ. ಆವಾಗ ನನ್ನ ಸೇವ್ ಮಾಡಿದ್ದು BSF ನವರು, ಬೇಕಾದ್ಮಿ ಅಂತರ್ಜಾತ ಮರಣಕ್ಕೆ ನೀವು ಶಾಕ್ ಅಂತ ಹೇಳಿದ್ರು. ಯಾಕೆ ಹೇಳ್ತೇನೆ ಅಂದ್ರೆ ನಮ್ಗೆ ಫೋಟೋಗ್ರಫಿನೇ ಇಂಪಾರ್ಟೆಂಟ್. ನಾನು ಅದೇ ಹೇಳಿದಲ್ಲ, ಸತ್ರು ಪರವಾಗಿಲ್ಲ, ಅದು ಇಂಪಾರ್ಟೆಂಟ್. ಆಮೇಲೆ ಇನ್ನೂ ಸರಿ BK ಶಿವರಾಮ್ ಅಂತ ಗೊತ್ತಲ್ಲ, ಬಬ್ಬು ಸರಿ ಗಲಾಟೆ ಆಗ್ತಾ ಇತ್ತು, ಬೆಂಕಿ ಹಚ್ತಾ ಇದ್ರು, ಒಂದು ಸಡನ್ ಹೋಗ್ಬಿಟ್ಟು ಫೋಟೋ ತೆಗೆದುಬಿಟ್ಟೆ. ನಾನು ಬೆಂಕಿಗೆ ಹಾಕಿ ತಗೊಂಡು ಹೋದ್ರು. ಆಗ ನನಗೆ ಸೆಕೆಂಡ್ ಲೈಫ್ BK ಶಿವರಾಮ್, ನಾನು ನಿಮ್ಮ ಮುಂದೆ ನಿರ್ಲಿಕ್ಕೆ ಕಾರಣ BK ಶಿವರಾಮ್, ಬೇರೆ ಯಾರು ಅವ್ರನ್ನ ಹಾಕ್ಬಿಡ್ತಾ ಇದ್ರು ಅವತ್ತು. ಅದು ಅವ್ರು ಯಾರು ಯುಗ ಸಿಕ್ಕರು ಹೇಳ್ತಾರೆ, ಇನ್ನೊಂದ್ಸರಿ ಹೋಗ್ತೀರೇನ್ರಿ ಒಬ್ಬರು ಬೊಮ್ಮ ಬಜಾರ್ಗೆ ಅಂತ ಕೇಳಿ. ಯಾಕೆ ಹೇಳ್ತೇನೆ ಈಗ ಫೋಟೋಗ್ರಾಫರ್ ದಮ್ಮೇರು, ನ್ಯೂಸ್ ಫೋಟೋಗ್ರಾಫರ್ 100 ಜನ ಬಂದ್ರು ಗರ್ಸಿರ್ಬೇಕು. ನಾನು ಮಾಡಿದವನು ಮಾಡಿ ತೋರಿಸಿದವನು. ಯಾಕೆ ಹೇಳ್ತೇನೆ ಅಂದ್ರೆ ನಮ್ಗೆ ಫೋಟೋಗ್ರಫಿ, ನ್ಯೂಸ್ ಫೋಟೋಗ್ರಫಿ ಜೀವಾಳ, ಬೇರೆ ಯಾವುದಲ್ಲ. ನಮ್ಮನೆ ಇದು ಲೆಕ್ಕ ಆಗಿಲ್ಲ, ನಮ್ಗೆ ಹೆಂಡತಿ ಮಕ್ಕಳು ಯಾರಿಲ್ಲ. ನ್ಯೂಸ್ ಅವತ್ತಿನ ಫೋಟೋಗ್ರಫಿನೇ ಹೈಲೈಟ್. ನಮ್ಮ ಪ್ರಜಾವಾಣಿಯಲ್ಲಿ ಒಳ್ಳೊಳ್ಳೆ ಫೋಟೋಗಳು ಬಂದಿದೆ. ನನಗೆ ಈಗಲೂ ಖುಷಿ ಇದೆ. ನಮ್ಮ ಡೈರೆಕ್ಟರ್ ಈಗ ನಾನು ನೆನೆಸ್ಕೊಳ್ತೇನೆ, ನನಗೆ ನಿಜವಾಗಿ ಈ ತರ ಬೆಳೀಲಿಕ್ಕೆ ಕಾರಣ ನಮ್ಮ ಈ ಸಂಜೆ ಟಿ ವೆಂಕಟೇಶ್ ಡಾಕ್ಟರ್ ವಿಜಯ್ ಅವರು. ನಾನು ನಿಜವಾಗಿ ನನ್ನ ಫೋಟೋಗ್ರಫಿ ಇದಾಗಲ್ಲ, ನನ್ನ ಕೆಲಸನೇ ಬೇರೆ ಇತ್ತು, ಅದು ಹೇಳೋದಿಲ್ಲ. ನಾನು ಒಂದು ಮನುಷ್ಯನಾಗಿ ಫಸ್ಟ್ ನನಗೆ ಉದಯವಾಣಿ ಫೋಟೋಗ್ರಾಫಿಗೆ ಸೇರಿಸಿದ್ರು. ಆಮೇಲೆ ಇವರು ಯಾರು ಟಿ ವೆಂಕಟೇಶ್ ಅವರು ನನಗೆ ಹೊಸ ಜೀವನವನ್ನು ತಂದುಕೊಟ್ಟವರು. ಏನಕ್ಕೆ ಅಂದ್ರೆ ಒಬ್ಬ ಫೋಟೋಗ್ರಾಫರ್ ನಾನು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಅವ್ರು. ಆಮೇಲೆ ನಾನು 3 ಬುಕ್ ಮಾಡಿದ್ದೇನೆ. ಕರ್ನಾಟಕದ ಕೋಟೆಗಳು, ಇಡೀ ಬಾಲ್ಕಿಯಿಂದ ಕಾಸರಗೋಡು ಎಷ್ಟು ಕೋಟೆ ಇದೆ, ಎಷ್ಟು ಅರಮನೆ ಇದೆ ಅಂತ ಬುಕ್ ಮಾಡಿದ್ದೇನೆ, ಕನ್ನಡ ಅಂಡ್ ಇಂಗ್ಲಿಷ್. ಆಮೇಲೆ ಈಗ ಕನ್ನಡ ನಾಡಿನ ಬಣ್ಣದ ಬಾರಾಡಿಗಳು ಅಂತ ಬುಕ್ ಮಾಡಿದ್ದೇನೆ. ಅದಕ್ಕೋಸ್ಕರ ಇಷ್ಟು ಪುಸ್ತಕ ಮಾಡಿದ್ದೇನೆ. ಸುವರ್ಣ ಇಷ್ಟೆಲ್ಲ ಮಾಡಿದ್ದೀರಲ್ಲ, ಈಗ ಹೊಸ ಲೈಫ್, ಹೊಸ ಜೀವನ ಅಂತ ಹೇಳಿದ್ರಿ. ಈಗ ರಿಟೈರ್ ಆದ್ಮೇಲೆ ಇನ್ನೊಂದು ಹೊಸ ಜೀವನ ಶುರು. ಇದು ಯಾವುದು ನಮ್ಮ ಕರ್ನಾಟಕದ ಎಷ್ಟು ಶಿಲ್ಪಕಲ ಟೆಂಪಲ್ಸ್ ಇದೆ. ಅಲ್ಲ, ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ ಫೋಟೋ ಜರ್ನಲಿಸ್ಟ್ ರಿಟೈರ್ ಆದ್ಮೇಲೆ ಹೇಗೆ ಆಕ್ಟಿವ್ ಆಗಿರ್ಬೋದು? ಆಕ್ಟಿವ್ ಅಂದ್ರೆ ಬರ್ಡ್ಸ್ ಫೋಟೋ ತೆಗಿಬೇಕು, ವೈಲ್ಡ್ ಲೈಫ್ ಮಾಡ್ಬೇಕು. ಆಮೇಲೆ ನ್ಯೂಸ್ ಫೋಟೋ, ಈಗ ನಾನು ನೋಡಿ ಇದು ಯಾವ್ದು ಅಸೆಂಬ್ಲಿ ಫೋಟೋ ನಾನೇ ತೆಗೆದು, ಅಸೆಂಬ್ಲಿ ನಡೀತಾ ಇದೆಯಲ್ಲ ಅದು ನಾನು ಆಲ್ಮೋಸ್ಟ್ ನಾನೇ ತೆಗಿತೇನೆ. ಆಮೇಲೆ ಕೆಲವು ವಾರ್ತಾ ಕೆಲಸಗಳು, ಮತ್ತು ಸುಮ್ಮನೆ ಕೂತ್ಕೊಂಡು ಬೇಗ ಮುದುಕರು ಹಾಕ್ಬಿಡ್ತೀವಿ. ಈಗ ನನ್ಗೆ 66 ವರ್ಷ, ನಂಬ್ತೀರಾ ನೀವು? ಸರಿ, ಸುವರ್ಣ ಡೈನಾಮಿಕ್ ಬಾಯಿ ಕೊಟ್ಟರೆ ದಿನ ಇಡೀ ಮಾತಾಡ್ಸಿರ್ತಾರೆ. ಈಗ ಸಿದ್ಧಾರ್ಥ ಅವರಿಗೆ ಶಿಫ್ಟ್ ಆಗೋಣ. ಅವ್ರ ಪ್ರಕಾರ ಇವತ್ತಿನ ನ್ಯೂಸ್ ರೂಮ್ ಅಲ್ಲಿ ಫೋಟೋಗ್ರಾಫರ್ ಪಾತ್ರ ಹೇಗೆ ಬದಲಾಗ್ತಾ ಇದೆ, ಮತ್ತೆ ಹೇಗೆ ಹೊಸದಾಗಿ ಬದಲಾಗ್ತಾ ಇರೋ ಸಿಚುವೇಶನ್ ಅಡಾಪ್ಟ್ ಮಾಡ್ಬೋದು ಅಂತ ಸಿದ್ಧಾರ್ಥ. ನಮಸ್ಕಾರ ಎಲ್ಲರಿಗೂ. ಒಂದು ಘಟನೆ ನಡೀತಿದೆ, ಆ ಘಟನೆ ಕುರಿತಂತೆ ವರದಿಗಾರ ರಿಪೋರ್ಟ್ ಮಾಡ್ತಾನೆ, ಫೋಟೋಗ್ರಾಫರ್ ಒಂದು ಫೋಟೋ ಕಳಿಸ್ತಾನೆ. ನಾನು ಸ್ಥಾನಿಕ ಸಂಪಾದಕನಾದವನು ಆಫೀಸಲ್ಲಿ ಕೂತಿರ್ತೇನೆ.
ಹುಬ್ಬಳ್ಳಿಯಲ್ಲಿ ನಡೆದ್ರೆ ಧಾರವಾಡದಲ್ಲಿ ನಡೆದ್ರೆ ಆ ಘಟನೆ ಏನಂತ ನಮಗೂ ಗೊತ್ತಾಗ್ಬೋದು. ಈಗ ನಮ್ಮ ಜುಡಿಷನ್ ಬಳ್ಳಾರಿವರೆಗೆ ಇದೆ, ಕಾರವಾರವರೆಗೆ ಇದೆ. ಕಾರವಾರದಲ್ಲಿ ಯಾವುದೋ ಒಂದು ತಾಲೂಕಿನಲ್ಲಿ ಒಂದು ಘಟನೆ ನನಗೆ ಗೊತ್ತಿರೋದು. ಯಾವಾಗ ಆ ಸುದ್ದಿ ನನ್ನ ಕೈ ಬಂತು ಅವಾಗ ಹೌದಲ್ಲ ಇಂಥ ಆಗಿದೆ. ಅಥವಾ ಮೀಟಿಂಗಿನ ಪೂರ್ವದಲ್ಲಿ ಒಂದು ಲಿಸ್ಟ್ ಬರುತ್ತೆ, ಇವತ್ತಿನ ಹೈಲೈಟ್ಸ್ ಏನು, ಇಂಥದ್ದೊಂದು ಬರುತ್ತೆ ಅಂತ ಅಷ್ಟೇ ಗೊತ್ತಿರುತ್ತೆ. ಆನಂತರ ಸುದ್ದಿ ಮತ್ತು ಫೋಟೋ ಎರಡೂ ಬಂದಾಗ ನಾನು ನೋಡ್ತಿರ್ತೀನಿ. ನನ್ಗನ್ಸುತ್ತೆ ಫೋಟೋ ಬಹಳ ಚೆನ್ನಾಗಿತ್ತಂದ್ರ ರಿಪೋರ್ಟರ್ ಸುದ್ದಿ ತಪ್ಪಾರ್ದಾನ, ರಿಪೋರ್ಟ್ ಬಹಳ ಚೆನ್ನಾಗಿತ್ತಂದ್ರೆ ನಮ್ಮ ಫೋಟೋಗ್ರಾಫರ್ ಸರಿ ಫೋಟೋ ಕಳಿಸಿಲ್ಲ. ನನಗೆ ಎರಡು ಟ್ಯಾಲಿ ಇರ್ಬೇಕು. ಒಂದು ಎಕ್ಸಾಂಪಲ್ ಅಂದ್ರೆ ನಮ್ಮ ONT ಅವರು ಕನ್ನಡಪ್ರಭದ ಎಡಿಟರ್ ಆಗಿದ್ದಾಗ ಹೊಸ 90ರ ದಶಕ ಸೀನಿಯರ್ ಫೋಟೋಗ್ರಾಫರ್ಗೆ ಅದು ಗೊತ್ತಿರ್ಬೋದು. ಬೆಂಗಳೂರಲ್ಲಿ ಕಪಾಲಿ ಥಿಯೇಟರ್ ಪಕ್ಕದಲ್ಲಿ ಗಂಗಾರಾಮ್ ಕಟ್ಟಡ ಕುಸಿದು ಬಂತು. ಕುಸಿದು ಬಹಳ ಜನ ಸೀನಿಯರ್ ಅದನ್ನ ಫೋಟೋ ತೆಗೆದಿರ್ಬೋದು. ನನಗೆ ನಮ್ಮ ಕನ್ನಡಪ್ರಭ ಇಂಡಿಯನ್ ಎಕ್ಸ್‌ಪ್ರೆಸ್ ಅಲ್ಲಿ ಅವತ್ತು ಯಾರು ಫೋಟೋಗ್ರಾಫರ್ ನನ್ನ ನೆನಪಿಲ್ಲ. ನಾನು ಇವ್ರು ಕೇಳಿದವು ಗೋಪಿ ಒಂದು ಫೋಟೋ ತೆಗೆದಿದ್ರು. ಆ ಕಪಾಲಿ ಫೋಟೋ ಥಿಯೇಟರ್ ನಲ್ಲಿ ಭಕ್ತ ಪ್ರಹ್ಲಾದ ಫೋಟೋ ಪಿಕ್ಚರ್ ನಡೀತಾ ಇತ್ತು. ಆ ಭಕ್ತ ಪ್ರಹ್ಲಾದ ಅವತ್ತು ಮೊದಲ ಇವತ್ತು ಕಟ್ಟೋಡ ದೊಡ್ಡದು ಹಾಕ್ತಾರೆ. ಆ ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪುವಿನ ಅನ್ವರ್ ಮಾಡಿದಂತ ಚಿತ್ರದ ದೊಡ್ಡ ಕಟೌಟ್ ಹಾಕಿದ್ರು. ಆ ಕಟೌಟ್ ಹೇಗಿತ್ತು ಅಂದ್ರೆ ಆ ತಂದೆ ಮಗನ ಸಂವಾದದಲ್ಲಿ ಆ ಕಂಬಗಳನ್ನು ಹೊಡಿತಾನಲ್ಲ, ಇಲ್ಲಿ ಉದ್ದಾನ ನಿನ್ನ ಹರಿ, ಇಲ್ಲಿ ಉದ್ದಾನ ನಿನ್ನ ಹರಿ ಅನ್ನೋದನ್ನ ಆವೇಶದಿಂದ ಆ ಗದೆಯಿಂದ ಹೊಡಿತಕ್ಕಂತ ಆವೇಶದ ಒಂದು ದೊಡ್ಡ ಕಟೌಟ್. ಆದ್ರೆ ಮಗ್ಲೇ ಗಂಗಾರಾಮ್ ಕಟ್ಟಡ ಕುಸಿದು ಹೋಗಿತ್ತು. ಅವ್ರು ನಮ್ಮ ಫೋಟೋಗ್ರಾಫರ್ ಎಷ್ಟು ಸೆನ್ಸ್ ಇತ್ತಂದ್ರೆ ಈ ಕಟ್ಟಡ ಹಿರಣ್ಯಕಶಿಪುವಿನ ಗದೆಯಿಂದ ಹೊಡೆದಿದ್ದು ಕೈ ಹೊಡೆದು ಬಿದ್ದಿದೆಯೇನೋ ಅನ್ನೋ ಅರ್ಥ ಬರುವ ರೀತಿಯಲ್ಲಿ ಫೋಟೋ ತೆಗೆದಿದ್ದ. ಅದನ್ನು YNK ನೋಡಿದ್ರು, ಫೋಟೋ ನೋಡಿದ್ರು, ಸುದ್ದಿ ನೋಡಿದ್ರು. ರಿಪೋರ್ಟರ್ ಬಂದಿದ್ದ, ಏನೇನೋ ಇದು ಕಳಪೆ ಕಾಮಗಾರಿ ಆಗಿತ್ತು, ಆ ಕಾರಣಕ್ಕೆ ಕುಸಿತ್ತು, ಅದು ಬಿತ್ತು, ನಾನು ಯಾಜಿಸ್ಟಿಕ್ ರಿಪೋರ್ಟನ್ನ ಅವು ಬರೆದಿದ್ದ. YNK ಅನಿಸ್ತು ಇಂಥದ್ದೊಂದು ದೊಡ್ಡ ದುರಂತ, 22 ಜನನೇನು ತೀರ್ಕೊಂಡ್ರು. ಇಷ್ಟು ದೊಡ್ಡ ದುರಂತದಲ್ಲಿ ಅದಕ್ಕೆ ಶಕ್ತಿ ತುಂಬಿರ್ತಕ್ಕಂಥ ವರ್ಡ್ಸ್ ಇದರಲ್ಲಿ ಇಲ್ಲ, ಆಂಗಲ್ ಇದರಲ್ಲಿ ಇಲ್ಲ. ಈ ಸುದ್ದಿಯಲ್ಲಿ ಫೋಟೋಗ್ರಫಿ ಮೇಲೆ ಮಾತ್ರ ಇದೆ ಅಂತೇಳಿ ಅದನ್ನು ಫ್ರಂಟ್ ಪೇಜಿಗೆ 4 ಕಾಲಮ್ ಒಂದು ಫೋಟೋ ಹಾಕಿದ್ರು ಅಷ್ಟೇ. ಒಂದು ಫೋಟೋ ಗಂಗಾರಾಮ್ ಬಿಲ್ಡಿಂಗ್ ಅನ್ನ ಯಾರೋ ಹಿರಣ್ಯಕಶಿಪು ಮುಳುಗಾಲ ಎನ್ನುವ ಅರ್ಥದಲ್ಲಿ ಬಂದಂತ ಆಂಗಲ್ ಇಂದ ಫೋಟೋನ, ಅದು ಒಂದೇ ಫೋಟೋನ ಫ್ರಂಟ್ ಪೇಜ್ ಹಾಕಿದ್ರು. ಅದು ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ 4 ಕಾಲಮ್ ಫ್ರಂಟ್ ಪೇಜ್ ಇತ್ತು, ಕನ್ನಡಪ್ರಭದಲ್ಲಿ ಇತ್ತು. ಬಹಳ ದೊಡ್ಡದಿದ್ದಂತ ಚರ್ಚೆ ಆ ಫೋಟೋ ನಡೀತು. ಆ ಗಂಗಾರಾಮ್ ಕಟ್ಟಡ ಕುಸಿದ ವಿವಾದ ಏನಿತ್ತು, ಅದೇನು ಹಗರಣಿತ್ತಲ್ಲ, ಅದು ಸೆಷನ್ ನಲ್ಲಿ ಚರ್ಚೆ ಆಗುವಾಗ ಅರ್ಧ ಭಾಗ ಫೋಟೋ ಚಂದಿತ್ತು ಅಂತ ಚರ್ಚೆ ಆಗಿತ್ತು. ಅಂದ್ರೆ ಆ ಫೋಟೋ ಅಷ್ಟು ಶಕ್ತಿಯುತವಾಗಿತ್ತು. ಒಬ್ಬ ನ್ಯೂಸ್ ನಲ್ಲಿ ನಾನು ಒಬ್ಬ ಸ್ಥಾನಿಕ ಉತ್ಪಾದನೆ ಕೂತ್ಕೊಂಡು ನಾನು ಏನು ನಿರೀಕ್ಷೆ ಮಾಡ್ತೀನಿ ಅಂದ್ರೆ, ಒಂದು ಫೋಟೋ ಆ ಸುದ್ದಿಯನ್ನ ಪೂರ ಕಟ್ಟಿಕೊಡಬೇಕು ಅಂತ ನಾನು ಬಯಸ್ತೇನೆ. ವರದಿಗಾರ ಕೊಟ್ಟಿರ್ತಾನಲ್ಲ, ಆ ವಿಷಯ ನನ್ನ ತಲೆಯಲ್ಲಿ ಇರ್ತೈತಿ. ಇದಕ್ಕೆ ಬೇಕಾದಂತ ಫೋಟೋ ಇದರಲ್ಲಿ ಇಲ್ಲಲ್ಲ ಅಂತೀವಿ. ಅವಾಗ ಅವ್ನು ಕರೆಸ್ತೀವಿ, ಒಳ್ಳೆ ಫೋಟೋ ತರಿಸ್ತದೆ. ಅವ್ ಹೊಡ್ಕೊಂಡ್ ಬಂದಿರ್ತಾನೆ, ಮೊದಲೇನೋ ಸ್ಟಿಲ್ ಇತ್ತು, ಒಮ್ಮೆ ಮುಗಿದೋತು. ಈಗೇನೋ ಸ್ವಲ್ಪ ಸಿಗ್ತಾವ, ನೀ ನೋಡಿದ್ರೆ ನನ್ ಕೊಡಪ್ಪ, ನೀ ನೋಡಿ ಕೊಡಗೋಳಿಗೆ ಎಲ್ಲಿ ತರಿಸ್ಕೊಡ್ತಾರ ಒಮ್ಮೆ. ಆದ್ರೆ ಒಮ್ಮೆ ಒಳ್ಳೆ ಫೋಟೋಗಳು ಕೂಡ ಇರ್ತಾವ. ಒಂದು ಫೋಟೋಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಆ ಗಂಗಾರಾಮ್ ಬಿಲ್ಡಿಂಗ್ ಬಿದ್ದಿದ್ದು ಒಂದೇ ಒಂದು ಫೋಟೋ ಇವತ್ತಿಗೂ ಕೂಡ ವರ್ಲ್ಡ್ ಬೆಸ್ಟ್ ಫೋಟೋದಲ್ಲಿ ಸಾಲಿನಲ್ಲಿ ಕೂಡ ಅದು ಸೇರಿದೆ ಅಂತಕ್ಕಂಥದ್ದು ಹೇಳಿದೆ. ಅಂದ್ರೆ ಒಬ್ಬ ಸಂಪಾದಕನಾಗಿ ನನ್ನ ನಿರೀಕ್ಷೆ ಏನು ಅಂದ್ರೆ, ಆ ಸುದ್ದಿಯ ಎಷ್ಟು ಶಕ್ತಿಯುತವಿದೆಯೋ ಫೋಟೋನು ಅಷ್ಟೇ ಶಕ್ತಿಯುತವಾಗಿರಬೇಕು. ಮತ್ತೆ ಒಂದು ಫೋಟೋ ತೆಗಿಯಕ್ ಹೋದವನು ಒಂದು 6 ಗಂಟೆ ಸ್ಟಡಿ ಮಾಡಿ ಈ ಫೋಟೋ ತೆಗಿಲೇಬೇಡ, ಇದ್ರಾಗ ಕಬ್ಬಣ ಎಷ್ಟು ಹಾಕಿದ್ರಿ, ಸಿಮೆಂಟ್ ಎಷ್ಟು ಹಾಕಿದ್ರಿ ಅಂತ ಕೇಳೋದಿಲ್ಲ. ಅವ್ನು ತಕ್ಷಣದಲ್ಲಿ ನಿರ್ಧಾರ ಮಾಡಿ ಒಂದು ಯಾವ ಆಂಗಲ್ ನಲ್ಲಿ ತೆಗೆದ್ರೆ ಇದಕ್ಕೆ ಕ್ಲಿಕ್ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡಿ ತೆಗಿತಾನೆ, ಅದು ಯಶಸ್ವಿ ಕಾಣುತ್ತೆ. ಇಂತಹ ಫೋಟೋನ ಪತ್ರಿಕೆಗಳು ನಿರೀಕ್ಷೆ ಮಾಡ್ತಾರೆ. ಈ YNK ಅವರ ಸಮಯದಲ್ಲಿ ಈ ತರ ಎಲ್ಲ ಪಿಕ್ಚರ್ಸ್ ನ ದೊಡ್ಡದಾಗಿ ಅಂದ್ರೆ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ತುಂಬಾ ಇರ್ತಾ ಇತ್ತು. ಈಗಿನ ಪ್ರಸ್ತುತ ನ್ಯೂಸ್ ರೂಮ್ ಅಲ್ಲಿ ಎಡಿಟರ್ಸ್ ವ್ಯೂ ಹೇಗೆ, ಅಥವಾ ಎಡಿಟರ್ಸ್ ವಿಜುವಲ್ಸ್ ನ ಹೇಗೆ ನೋಡ್ತಾರೆ ಸರ್? ಯಾವಾಗಲೂ ಎಡಿಟರ್ ಇದ್ದು ಎಡಿಟರ್, ಅವು ಯಾವ ಯೂಸರ್ಸ್ ಅಂದ್ರೆ ನಾನು ಒಳ್ಳೆ ಫೋಟೋ ಬೇಕಂತ ಬಯಸ್ತೀನಿ ಹೊರತಾಗಿ. ಅಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಜನರಲಿ ನಾನು ಯಾವುದೋ ಒಂದು ಪತ್ರಿಕೆನ ಬರೆಯಾಗಿ ಹೇಳ್ತಾ ಇಲ್ಲ, ಜನರಲಿ
ಫೋಟೋಗ್ರಾಫರ್ಸ್ಗಳು ಡಿಸ್ಕಷನ್ ಏನ್ ಬರುತ್ತೆ ಅಂದ್ರೆ ಮೊದಲಿನ ತರ ಪಿಕ್ಚರ್ಸ್ ನೀವು ಯೂಸ್ ಮಾಡಲ್ಲ, ಸಿಂಗಲ್ ಕಾಲಮ್ ಯೂಸ್ ಮಾಡ್ತಾರೆ ಅಷ್ಟೇ, ಆ ತರ ಎಲ್ಲ ಬರುತ್ತೆ. ಬಟ್ ಏನಿರ್ಬೋದು ಅದು ನನಗೂ ಒಂದು 3 ದಶಕ ಈ ಫೀಲ್ಡ್ ನಲ್ಲಿ ಮೊದಲಿಗೆ ಫೋಟೋಗೆ ಸಿಗ್ತಕ್ಕಂಥ ಪ್ರಯಾರಿಟಿ ಈಗ ಸಿಗ್ತಾ ಇಲ್ಲ ಅಂತ ನನಗೂ ಅನಿಸ್ತಾ ಇದೆ. ನಿಮ್ ಪ್ರಕಾರ ಏನಿರ್ಬೋದು ಕಾರಣಗಳು? ಒಂದನೇದು ಸುದ್ದಿಗಳ ಒತ್ತಡ, ಸೆನ್ಸೇಷನ್ ಸುದ್ದಿಗಳನ್ನ ನಾವು ಕೊಡಬೇಕು ಅನ್ನೋ ಅತುಲಿತ. ಎರಡನೇದು ಫೋಟೋಗಳ ಸಂಖ್ಯೆ ಕಡಿಮೆ, ಇದು ಕೂಡ ಕಾರಣ. ಓಕೆ, ಕುಲಕರ್ಣಿ ಸರ್, ನಿಮ್ಮ ಅಭಿಪ್ರಾಯ, ನಿಮ್ಮ ಆಫೀಸ್ ಅಥವಾ ನಿಮ್ಮ ಅಬ್ಸರ್ವೇಷನ್ ಪ್ರಕಾರ? ಎಲ್ರಿಗೂ ನಮಸ್ಕಾರ. ಸಿದ್ದಣ್ಣ ಅವರು ಒಂದಿಷ್ಟು ದೃಷ್ಟಾಂತಗಳನ್ನು ಹೇಳುವ ಮೂಲಕ ಈ ವಿಷಯವನ್ನ ಪ್ರವೇಶ ಮಾಡಿದರೆ, ನಾನು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಫೋಟೋ ಜರ್ನಲಿಸಮ್ ಕಲಿಸೋದಕ್ಕೆ ಮತ್ತು ಕಲಿಯೋದಕ್ಕೆ ಒಂದು ಟೂರ್ ಕರ್ಕೊಂಡು ಹೋಗಿದ್ರು. ಅದೇ ನಮ್ಮ ಇವ್ರು ಹೇಳಿದಂಗೆ ಎಕ್ಸ್ಪೋಸ್ ಆಗೋದ್ರೊಳಗೆ ಪ್ರಾಬ್ಲಮ್ ಆದ್ರೆ, ಇದು ಆಗೋದ್ರೊಳಗೆ ಪ್ರಾಬ್ಲಮ್ ಆದ್ರೆ ಅಂತ ಹೇಳಿ ಆವಾಗ ಬಹಳ ದೂರ ಹೋಗಿದ್ವಿ, ನಾರ್ತ್ ಇಂಡಿಯಾಕ್ಕೆಲ್ಲ ಹೋಗಿದ್ವಿ. ಆವಾಗ ಅದು ಹಳೆ ಕ್ಯಾಮ್ರಾ, ಬಿಜಾಪುರ್ಗೆಲ್ಲ ಗೊತ್ತಿರುತ್ತೆ. ಆಮೇಲೆ ಅಲ್ಲಿ ಇಲ್ಲಿಂದ ಹೋಗಿದ್ದು 24-36 ಸ್ನ್ಯಾಪ್ಸ್ ಒಂದು ರೀಲ್ ಮುಗೀತು. ಇನ್ನೊಂದು ಖರೀದಿ ಮಾಡ್ಬೇಕಂತೇಳಿ ಅಲ್ಲೇ ರಸ್ತೆ ಮೇಲೆ ಇರುವಂತ ಒಂದು ಅಂಗಡಿಗೆ ಹೋಗಿ ಒಂದು ರೀಲ್ ಕೊಟ್ಟಾಕೋ ಹಿಂದೂ ಅಂತ ಏನೋ ಸಿಗ್ತಿದ್ವಲ್ಲ, ಒಂದು ರೀಲ್ ಖರೀದಿ ಮಾಡಿ ಮಾಡಿದ್ವಿ. ಅದು ನಮ್ಗೆ ಗೊತ್ತೇ ಇಲ್ಲ, ಅದು ಎಕ್ಸ್ಪೈರ್ ಆಗಿತ್ತು ಅದ್ರದ್ದು. ಇಲ್ಲಿ ಬಂದು ಎಕ್ಸ್ಪೋಸ್ ಮಾಡಿದ್ರೆ ಹುಬ್ಬಳ್ಳಿ ಒಳಗೆ ಎಲ್ಲ ಹಳದಿ ಬಂದ್ಬಿಟ್ಟಿತ್ತು. ನಾವು ಹೋಗಿದ್ದು ಎಂತ ಅದ್ಭುತವಾದ ಮೆಮೊರಿ ಕೂಡ ಹೋಗ್ಬಿಡ್ತದೆ. ಈಗಾದ್ರೂ ಮೊಬೈಲ್ ಇದೆ, ಎಷ್ಟೋ ಮೆಗಾ ಪಿಕ್ಸೆಲ್ ಇದೆಲ್ಲಾನು ತೆಗಿಬಹುದು, ಎಲ್ಲಾನು ಮಾಡಬಹುದು. ಸಿದ್ದಣ್ಣ ಅವರಿಗೆ ಎದುರಾದಂತ ಸಮಸ್ಯೆ ನಮಗೂ ಕೂಡ ಎದುರಾಗುತ್ತೆ. ಈಗ ಸರ್ ಹೇಳಿದ್ರು, ಒಂದು ಫೋಟೋ ಇನ್ನೊಂದು ಫೋಟೋಕ್ಕೆಲ್ಲಾನು, ಇನ್ನೊಂದು ಪಬ್ಲಿಕೇಶನ್ಸ್ಗೆಲ್ಲಾನು ಅದು ಟ್ರಾನ್ಸ್ಫರ್ ಆಗುತ್ತೆ, ಎಲ್ಲ ಕಡೆಗೂ ಹೋಗಿರುತ್ತೆ ಅಂತ ಹೇಳಿ. ಒಂದು ಕಾರ್ಯಕ್ರಮ ಇರುತ್ತೆ, ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಒಬ್ಬರನ್ನ ಕರೆದಿರ್ತೇವೆ, ಇನ್ನೊಬ್ಬರು ಅಧ್ಯಕ್ಷತೆ ಕರೆದಿರ್ತೇವೆ, ಇನ್ನೊಂದಿಷ್ಟು ಅತಿಥಿಗಳು, ಇನ್ನೊಂದು ಯಾವ್ದೋ ಒಬ್ಬರನ್ನ ಸಾನ್ನಿಧ್ಯ ಅಂತೇಳಿ ಸ್ವಾಮೀಜಿನ ಕರೆದಿರ್ತೇವೆ. ನಾವು ಉದ್ಘಾಟಕರಾಗಿ ಉದ್ಘಾಟನೆ ಮಾಡಬೇಕಾದಂತ ಒಂದು ಏನು ಮೊಂಬತ್ತಿ ಹೆಚ್ಚೆಲ್ಲ ಉದ್ಘಾಟನೆ ಮಾಡ್ಬೇಕಾಗಿರ್ತಲ್ಲ, ನಮ್ಮ ಫೋಟೋಗ್ರಾಫರ್ ಆ ಉದ್ಘಾಟಕರ ಉದ್ಘಾಟನೆಯ ಒಂದು ಆ ಸ್ಪೇಸ್ ಅನ್ನ ಅಥವಾ ಆ ಟೈಮ್ ಅನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನೊಬ್ಬನು ಮೊಂಬತ್ತಿ ಹಚ್ಚೋದನ್ನ ಚಂದಾಗಿ ತೆಗೆದು ಬಿಟ್ಟಿರ್ತಾರೆ. ಬಟ್ ನನಗೇನ್ ಬೇಕಾಗಿರುತ್ತ, ಆ ಆಮಂತ್ರಣ ಪತ್ರಿಕೆಯಲ್ಲಿ ಇನ್ವಿಟೇಷನ್ ಕಾರ್ಡ್ ನಲ್ಲಿ ಯಾರು ಉದ್ಘಾಟನೆ ಅಂತ ಹೇಳಿ ಬರ್ದಿರ್ತಾರಲ್ಲ ಅವ್ರದೇ ಫೋಟೋ ಬೇಕಾಗಿರುತ್ತೆ. ಬಟ್ ನಮ್ಮ ಫೋಟೋಗ್ರಾಫರ್ ಉಳಿದ ಫೋಟೋಗಳನ್ನೆಲ್ಲ ಚಲೋ ತೆಗೆದಿರ್ತಾರೆ, ಎಕ್ಸಾಂಪಲ್. ಆದ್ರೆ ಉದ್ಘಾಟನೆ ಮಾಡೋವನು ಫೋಟೋ ಮಿಸ್ ಮಾಡಿಬಿಟ್ಟು, ಆದ್ರೆ ನನಗೆ ಉದ್ಘಾಟಕನ ಫೋಟೋ ಬೇಕು. ಇಂಥದ್ದು ಒಂದಿಷ್ಟು ಸಂದಿಗ್ಧತೆಗಳು ಇರ್ತದೆ. ಇನ್ನೊಂದು ಸೋಷಿಯಲ್ ಮೀಡಿಯಾದ ಬಗ್ಗೆ ಹೇಳಿದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಒಳ್ಳೊಳ್ಳೆ ಫೋಟೋಗಳು ಬರ್ತದೆ, ಬಟ್ ಅಲ್ಲಿ ಕಂಟೆಂಟ್ಗೆ ಬಹಳಷ್ಟು ಪ್ರಾಮುಖ್ಯತೆ ಇರ್ತದೆ. ಈಗ ಒಂದು ಉದಾಹರಣೆಗೆ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಬಗ್ಗೆ ಅಥವಾ ಇಲ್ಲಿಗಲ್ ಯಾವ್ದೋ ಒಂದು ಇದ್ರ ಮೈನಿಂಗ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಪೋಸ್ಟ್ ಮಾಡಿರ್ತಾನೆ. ಆ ಪೋಸ್ಟ್ ಮಾಡಿದ್ರೊಳಗೆ ಅವನಿಗೆ ಡೀಟೇಲ್ಸ್ ಮತ್ತು ಕಂಟೆಂಟ್ ಅನ್ನ ಹಂಚಿಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ, ಹೊರತು ಫೋಟೋ ಬಗ್ಗೆ ಇರೋದಿಲ್ಲ. ಆ ಗಾಡಿದು ಅಥವಾ ವೆಹಿಕಲ್ದು ನಂಬರ್ ಪ್ಲೇಟ್ ಇದ್ರೆ ಸಾಕು, ಫೋಟೋ ಕ್ವಾಲಿಟಿ ಅಲ್ಲೆಲ್ಲ ಕನ್ಸಿಡರ್ ಆಗೋದಿಲ್ಲ. ಅದಕ್ಕೆ ನಮಗೆ ಸಂಪಾದಕರಿಗೆ ಇರುವ ಸವಾಲುಗಳನ್ನೇ ಬೇರೆ. ಆದ್ರೆ ನಾನು ಗುರುತಿಸಿರೋದು ಏನಂತಂದ್ರೆ, ಇಲ್ಲೆಲ್ಲ ಬಹಳಷ್ಟು ಭಾಗವಹಿಸಿದವರೆಲ್ಲ ಸ್ಟ್ರಿಂಜರ್ ಬೇಸ್ಡ್ ಆಗಿರುವಂತ ಫೋಟೋಗ್ರಾಫರ್ಸ್ ಎಲ್ಲ ಇರ್ತಾರೆ. ಸ್ಟ್ರಿಂಜರ್ ಬೇಸ್ಡ್, ನಾಟ್ ಏನದು ರೋಲ್ ಮೇಲೆ ಇರೋದಿಲ್ಲ ಅಥವಾ ಇದ್ರೊಳಗೆ ಇರೋದಿಲ್ಲ, ಸ್ಟಾಫರ್ ಅಂತ ಇರೋದಿಲ್ಲ. ಸ್ಟ್ರಿಂಜರ್ ಬೇಸ್ಡ್ ಇರ್ತಾರಲ್ಲ, ಈ ಸ್ಟ್ರಿಂಜರ್ ಬೇಸ್ಡ್ ಆಗಿರುವಂತ ಬಹಳಷ್ಟು ಮಂದಿ ನನ್ನ ಸ್ನೇಹಿತರೆಲ್ಲ ಇದ್ದಾರೆ ಮತ್ತು ನಮ್ಮ ಪತ್ರಿಕೆಯಲ್ಲಿ ಕೆಲಸ ಮಾಡೋರೆಲ್ಲ ಇದ್ದಾರೆ ನೋಡಿ. ಅದಕ್ಕೆ ಸ್ಟ್ರಿಂಜರ್ ಬೇಸ್ಡ್ ಆಗಿರುವಂತ ಫೋಟೋಗ್ರಾಫರ್ಗೆ ನಾವು ಪ್ರೊಫೆಷನಲ್ ಆಗಿ ನಾವೇನ್ ಕೊಟ್ಟಿರ್ತೇವೆ, ಅವ್ರ ಮೇಲೆ ಚಂದ ಫೋಟೋ ಕಳಿಸಂತ ಹೇಳ್ತೇವೆ ಹೊರತು, ಬಟ್ ಅವ್ರ ಕಡೆ ಇರೋ ಪಾಪ ಕ್ಯಾಮ್ರಾ ಏನಿರುತ್ತೆ, ಅವ್ನು ಯಾರೋ ಇನ್ನೊಬ್ಬ ಫೋಟೋ ಸ್ಟುಡಿಯೋದ ಮೇಲೆ ಅವಲಂಬನ ಆಗಿರ್ತಾನೆ. ಫೋಟೋ ಸ್ಟುಡಿಯೋದ ಕೊಟ್ಟಿದ್ದನ್ನೇ ಇಲ್ಲಿ ಕೊಡುವಂತದ್ದು ಇರ್ತದೆ. ಸ್ಟ್ರಿಂಜರ್ ಬೇಸ್ಡ್ ನಮ್ಮಲ್ಲಿ 3 ವರ್ಗೀಕರಣದೊಳಗೆ ನಾವು ಫೋಟೋಗ್ರಾಫರ್ಗಳನ್ನ ನೋಡ್ತೇವೆ. ಒಂದು ಪರಂಪರಾಗತವಾಗಿ ಅವ್ರ ತಾತ, ಅವರ ಅಪ್ಪ, ಇವರು ಫೋಟೋಗ್ರಫಿ ಮಾಡ್ಕೊಂಡು ಬಂದಿರ್ತಾರೆ, ಅವರು ಫೋಟೋಗ್ರಫಿನ ಮುಂದುವರಿಸ್ಕೊಂಡು ಹೋಗಿರ್ತಾರೆ. ಇನ್ನೊಂದಿಷ್ಟು ಸ್ಟ್ರಿಂಜರ್ಗಳು ಆಸಕ್ತಿಯಿಂದ ಫೋಟೋಗ್ರಫಿ ಕಲಿತಾರೆ, ಆಮೇಲೆ ಆಸಕ್ತಿಯಿಂದ ಒಳ್ಳೆ ಕ್ಯಾಮ್ರಾ ಖರೀದಿ ಮಾಡ್ತಾರೆ, ಕಂಪನಿಯಿಂದ ಕ್ಯಾಮ್ರಾ ಕೊಡುವಂತ ಸಂದರ್ಭ ಬಂದಿರೋದಿಲ್ಲ. ಇನ್ನಷ್ಟು ಮಂದಿ ಅನಿವಾರ್ಯವಾಗಿ ಫೋಟೋಗ್ರಫಿನ ಕಲಿತಾರೆ.
ಅನಿವಾರ್ಯವಾಗಿ ಅಂತಂದ್ರೆ ಏನು, ಈಗಿನ 5-6 ವರ್ಷದ ಇತ್ತೀಚಿನ ಪ್ರಿಂಟ್ ಮೀಡಿಯಾದ ಟ್ರೆಂಡ್ ಅನ್ನು ನಾವು ಗಮನಿಸಿದಾಗ ಈಗ ಒಬ್ಬ ಸ್ಟಿಂಜರು ಬರೇ ನಾವು ಎಡಿಟೋರಿಯಲ್ ಅಂದ್ರೆ ಫೋಟೋಗ್ರಾಫಿ ಇರ್ಬೋದು, ಸುದ್ದಿ ಬರೆಯೋದ್ರ ಬಗ್ಗೆ ಇರ್ಬೋದು, ಅದು ಯಾವುದಕ್ಕೂ ಸೀಮಿತ ಆಗಿಲ್ಲ ಮತ್ತು ಬೌಂಡ್ ಆಗಿಲ್ಲ. ಅವನು ರೆವಿನ್ಯೂ ಬಗ್ಗೆ ಯೋಚನೆ ಮಾಡಬೇಕು, ಸರ್ಕ್ಯುಲೇಷನ್ ಬಗ್ಗೆ ಯೋಚನೆ ಮಾಡಬೇಕು, ಎಲ್ಲದನ್ನು ಯೋಚನೆ ಮಾಡ್ಕೊತಾ ಹೋಗ್ಬೇಕು. ಆವಾಗ ಒಂದು ಅನಿವಾರ್ಯತೆಗೆ ಅವನು ಫೋಟೋಗ್ರಫಿ ಕಲ್ತಿರ್ತಾನೆ. ಅನಿವಾರ್ಯತೆ ಫೋಟೋಗ್ರಫಿ ಕಲ್ತಾಗ ಅವನಿಂದ ನಾವು ಒಳ್ಳೆ ಕ್ವಾಲಿಟಿ ಫೋಟೋನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಮ್ಮಲ್ಲಿ ನೀವು ಹೇಳ್ದಂಗೆ ಈ ಫೀಚರ್ ಇರ್ಬೋದು ಅಥವಾ ಡೈಲಿ ರುಟೀನ್ ನ್ಯೂಸ್ ಇರ್ಬೋದು, ಆ ಸುದ್ದಿಗಳಿಗೆ ಫೋಟೋಗ್ರಾಫರ್ಸ್ಗೆ ಒಳ್ಳೊಳ್ಳೆ ಅವಕಾಶಗಳು ಇರ್ತದೆ. ಫೋಟೋಗ್ರಾಫರ್ಸ್ ಆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಅದು ಹೆಂಗೆ ಸದುಪಯೋಗ ಪಡಿಸ್ಕೊಳ್ಬೇಕಂತಂದ್ರೆ, ನಾನು ಪದೇ ಹೇಳ್ತಿರ್ತೇನೆ. ಈಗ ಸ್ಪೇಸ್ ಬಗ್ಗೆ ಸಿದ್ದಣ್ಣ ಸರ್ ಮಾತಾಡಿದ್ರು. ಸ್ಪೇಸ್ ಎಲ್ರಿಗೂ ಕೊರತೆ ಇದೆ, ಅದರೊಳಗೆ ನಮಗಂತೂ ಜಾಸ್ತಿ ಕೊರತೆ ಇದೆ, ಆಯ್ತಾ? ಹಿಂಗಾಗಿ ನಾವು ಇರೋ ಒಂದು ಸ್ಪೇಸ್ ನಲ್ಲಿ, ಈಗ ಹೇಳಿದ್ರು ಸಿಂಗಲ್ ಕಾಲಮ್ ಕೂಡ ಫೋಟೋ ಬರುತ್ತೆ, ಅಥವಾ ಡಬಲ್ ಕಾಲಮ್ ಕೂಡ ಫೋಟೋ ಬರುತ್ತೆ. ಆದ್ರೆ ಇರುವ ಒಂದು ಫೋಟೋದಲ್ಲಿ ಸುದ್ದಿಗಳನ್ನ ಕಳಿಸೋದಾಗ್ಲಿ ಅಥವಾ ಫೀಚರ್ಗಳನ್ನ ಕಳಿಸೋದಾಗ್ಲಿ, ಇರುವ ಫೋಟೋದಲ್ಲಿ ಎಷ್ಟು ಸಮರ್ಥವಾಗಿ ಹೇಳಿರ್ತಾನೆ ಅನ್ನೋದು ಮುಖ್ಯ. ನೀವು ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ರಿ ಇಂಡಿಯಾ ಕಲರ್ಫುಲ್ ಆಗಿರೋದು ಮತ್ತು ಕಲರ್ ಗಳನ್ನ ಕೊಡೋದು ಅಂತ ಹೇಳಿ. ಎಸ್, ಡೆಫಿನೆಟ್ಲಿ ಇಟ್ ಇಸ್ ಎ ಕಲರ್ಫುಲ್ ಕಂಟ್ರಿ. ಎಷ್ಟು ನಾವು ಕಲರ್ ಗಳನ್ನ ನೋಡ್ತೀವಿ ಅಷ್ಟು ನಮ್ಮ ಕಲರ್ ರಿಫ್ಲೆಕ್ಟ್ ಆಗುತ್ತೆ. ಆ ಕಲರ್ ಗಳನ್ನ ಬೇರೆ ಬೇರೆ ಆಂಗಲ್ ಇಂದ ಹಿಡಿದಿಡೋದು ಎಷ್ಟು ಮುಖ್ಯ ಅನ್ನೋದು ಇದೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ. ನಾವು CMYK ಅಂತ ಹೇಳಿ ನಾವೇನು ಕಲರ್ ನಲ್ಲಿ ಎಲ್ಲ ಮಾಡ್ತೀವಲ್ಲ, ಸಿಯಾನ್, ಮೆಜೆಂಟಾ, ಯೆಲ್ಲೋ ಮತ್ತು ಬ್ಲ್ಯಾಕ್. ಆವಾಗ ಒಂದು ಕಡೆ ಹಿಂಗೆ ಆಗಿತ್ತು, ಏನಂತಂದ್ರೆ ಒಂದು ಫೋಟೋನ ನಮ್ಮ ಪೇಸ್ಟ್ ಮಾಡೋನು 3 ಕಲರ್ನ ಚೆನ್ನಾಗಿ ಹಚ್ಕೊಂಡಿದ್ದಾನೆ, ಇನ್ನೊಂದು ಕಲರ್ ರಿವರ್ಸ್ ಹಚ್ಕೊಂಡಿದ್ದಾನೆ. ಅದು ಫೆಸ್ಟಿವಲ್ ಸೀಸನ್. ಆವತ್ತಿನ ದಿವಸ ಒಂದು ಕಲರ್ ಈ ಕಡೆ ಹೋಗಿದೆ, 3 ಕಲರ್ ಈ ಕಡೆ ಪ್ರಿಂಟ್ ಆಗಿದೆ. ಅಂದ್ರೆ ಒಳ್ಳೆ ಫೋಟೋ ಇದ್ರೂ ಕೂಡ ಅದು ಪೇಸ್ಟ್ ಮಾಡೋನ ಕೈಯಲ್ಲಿ ಸಿಕ್ಕು ಪ್ರೊಡಕ್ಷನ್ ಅಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಹಾಯ್ಸ್ ಬಂದಾಗ ಅದು ನ್ಯೂಸ್ ಪ್ರಿಂಟಿಂಗ್ ಕ್ವಾಲಿಟಿ ಇರ್ಬೋದು ಅಥವಾ ಪ್ರೊಡಕ್ಷನ್ ಕ್ವಾಲಿಟಿ ಇರ್ಬೋದು, ಅಲ್ಲಿ ಕೂಡ ಹಾಯಿಸಿ ರೀಡರ್ಸ್ ತನಕ ಬರ್ಬೇಕಲ್ಲ, ಅಲ್ಲಿ ಅದರ ಗುಣಮಟ್ಟ ನಿರ್ಧಾರ ಆಗುತ್ತೆ. ಇದನ್ನ ಇಂಟರಾಕ್ಟಿವ್ ಆಗಿ ಮಾಡೋಣ. ಯಾರ್ಯಾರಿಗೆ ಏನೇನು ಕ್ವಶನ್ಸ್ ಇದೆಯೋ ತಲೆಯಲ್ಲಿ ಇಟ್ಕೊಂಡಿರಿ, ಯಾರಿಗೆ ಬೇಕಾದ ಕ್ವಶನ್ ಇಟ್ಬೋದು. ಒಂದು ನಿಮಿಷ. ಅಲ್ಲ, ಭಾನುವಾರ ಫೋಟೋ ಪತ್ರಿಕೆಗಳಲ್ಲಿ ಫೋಟೋಕ್ಕೆ ಆದ್ಯತೆ ಕಡಿಮೆ ಆಗಿದೆ. ನಾವು ಆಲ್ ಇಂಡಿಯಾ ಲೆಕ್ಕದಲ್ಲಿ ನೋಡಿದ್ರೆ ಆದ್ಯತೆ ಕಡಿಮೆ ಆಗಿದೆ ಅಂತ ನಾನು ಅನಿಸ್ಬೋದು. ಈ ಫೋಟೋಗ್ರಫಿಯಲ್ಲೇ ಪ್ರಾಧಾನ್ಯತೆ ಡೆಲ್ಲಿ ಮಟ್ಟದಲ್ಲಿ, ಬೆಂಗಳೂರು ಮಟ್ಟದಲ್ಲಿ, ಅಂದ್ರೆ ರಾಜಧಾನಿ ಮಟ್ಟದಲ್ಲಿ ಅಲ್ಲಿ ಸ್ಟಾಫ್ ಫೋಟೋಗ್ರಾಫರ್ ಇದ್ದಿದ್ದ, ಒಂದು ಒಳ್ಳೆ ಕ್ಯಾಮ್ರಾ ಇರ್ತಿತ್ತು, ಅಲ್ಲಿ ಬಳಸ್ತಾ ಇದ್ರು. ಹಾಗಾಗಿ ಅದೊಂದು ಟ್ರೆಂಡ್ ಇತ್ತು. ಬಹಳ ಆಶ್ಚರ್ಯಕರ ಸಂಗತಿ ಅಂದ್ರೆ ಇವತ್ತಿನ ಕಾಲಕ್ಕೆ ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಒಳ್ಳೊಳ್ಳೆ ಕ್ಯಾಮ್ರಾಗಳು ಕೆಲಸ ಮಾಡ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಕೂಡ ಒಳ್ಳೊಳ್ಳೆ ಫೋಟೋಗಳು ಕೆಲಸ ಮಾಡ್ತಾರೆ. ನನಗೆ ಅನಿಸುತ್ತೆ ಅವಾಗಿನ ಹೆಚ್ಚು ಈಗಲೇ ಹೆಚ್ಚು ಫೋಟೋಗಳಿಗೆ ಪ್ರಾಧಾನ್ಯತೆ ಸಿಗುತ್ತೇನೆ ಅಂತ ನನಗೆ ಅನಿಸ್ತಾ ಇದೆ. ನಾವು ಇತ್ತೀಚೆಗೆ ಒಂದು ಪ್ರಕರಣ ಮಾಡಿದ್ವಿ. ಇಲ್ಲಿ ನಮ್ಮ ಪ್ರಜಾವಾಣಿಯ ಫೋಟೋಗ್ರಾಫರ್ ಕೇದಾರ್ ನೋಡಿರ್ಬೋದು, DM ಕೇದಾರ್, ಅವರು ಫೋಟೋ ತೆಗೆದ್ರು. ಏನು ಅಂದ್ರೆ ಈ ಪಂಚ ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆಯ ಒಂದು ಯೋಜನೆ, ಹೆಣ್ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ. ಆ ಒಂದು ವಿಷಯ ಕೇಳಿದ ಹಳ್ಳಿಯ ಒಬ್ಬ ಅಜ್ಜಿ ಆ ಬಸ್ಸಿನ ಸ್ಟೆಪ್ ಒಳಗೆ ನಮಸ್ಕಾರ ಮಾಡಿ ಹತ್ತತಕ್ಕಂಥ ಒಂದು ಫೋಟೋ ತೆಗೆದು. ಅದು ಎಷ್ಟು ವೈರಲ್ ಆಗ್ತದೆ, ಸ್ವತಃ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಅಭಿನಂದನೆ ಮಾಡೋದು. ಆ ಲಾಸ್ಟಿಗೆ ಆ ನಮಸ್ಕಾರ ಮಾಡಂತ ಅಜ್ಜಿ ಕರೆದು CM ಅವರು ಸನ್ಮಾನ ಮಾಡಿದ್ರು. ಅಂದ್ರೆ ಆ ಯೋಜನೆಯ ಮಹತ್ವ ಯಾರ್ಯಾರು ವಿರೋಧ ಮಾಡ್ತಿದ್ರು, ಯಾರ್ಯಾರು ಪರವಾಗಿ ಮಾತಾಡ್ತಿದ್ರು ಗೊತ್ತಿಲ್ಲ, ಯಾರು ಫಲಾನುಭವಿಯಾಗಿದ್ದಲ್ಲ ಆಕೆಗೆ ಅದು ಕೃತಜ್ಞತಾ ಭಾವ ಬಂತು. ನಾನು ನನ್ನ ತವರೂರಿಗೆ ನನ್ನ ಬಂಧುಗಳ ಊರಿಗೆ ಹೋಗ್ಬೇಕಾದ್ರೆ ನನಗೆ 100 ರೂಪಾಯಿ ಬೇಕಾಗಿತ್ತು, 100 ರೂಪಾಯಿ ಇರಲಿಲ್ಲ. ಆ ಪುಣ್ಯಾತ್ಮ ಈ ಸರ್ಕಾರ ನಾನು ಪ್ರೆಸೆಂಟ್ ಮಾಡಿದಲ್ಲ ಅಂತ ಆ ಕೃತಜ್ಞತಾ ಭಾವದಿಂದ ಆ ಅಜ್ಜಿ ಆ ಮೆಟ್ಲಿಗೆ ನಮಸ್ಕಾರ ಮಾಡಿದ್ರು. ಇಂಥವೆಲ್ಲ ಫೋಟೋಗಳನ್ನ ನಾವು ಬೆಂಗಳೂರಲ್ಲಿ ಮಾತ್ರ ನೋಡ್ತಿದ್ವಿ, ಡೆಲ್ಲಿಯಲ್ಲಿ ಮಾತ್ರ ನೋಡ್ತಿದ್ವಿ, ಬಾಂಬೆಯಲ್ಲಿ ಮಾತ್ರ ನೋಡ್ತಿದ್ವಿ. ಧಾರವಾಡದಲ್ಲಿ ತೆಗೆದಂತ ಹಳೆ ಬಸ್ ಸ್ಟ್ಯಾಂಡ್ ಮೇಲೆ ತೆಗೆದಂತ ನೋಡೋದು ಒಬ್ಬ ಹಳ್ಳಿ ಹೆಣ್ಮಗಳು ನಮಸ್ಕಾರ ಮಾಡಂತ ಫೋಟೋ ಫಸ್ಟ್ ಪೇಜ್ ಬಂತು. ಅಂದ್ರೆ ಅವತ್ತಿಗಿನ ಇವತ್ತಿಗೆ ಹೆಚ್ಚು ಪ್ರಾಧಾನ್ಯತೆ ಸಿಗುತ್ತೆ ಅಂತ ನನಗೆ ಅನಿಸ್ತದೆ. ನಾವು ಕೊಪ್ಪಳ ಜಾತ್ರೆ ಏನ್ ನೋಡ್ತೀವಿ, ನಮ್ಮ ಗಸ್ತೇನವ್ರು ಬಂದಿದ್ದಾರೆ, ದೊಡ್ಡದೊಂದು ಫೋಟೋ ತೆಗೆದು ಬಹಳ ಇಂಪಾರ್ಟೆಂಟ್ ಇದ್ದಾರೆ. ಅದನ್ನ ನಾವು ಕನ್ನಡ ಪರದಲ್ಲಿ ಬಳಸ್ಕೊಂಡ್ವಿ.
ಹೆಂಗ್ ಬಳಸ್ಕೊಂಡು ಅಂದ್ರೆ ಅರ್ಧ ಪೇಜ್ ಬಳಸ್ಕೊಂಡು, ಫ್ರಂಟ್ ಪೇಜ್ ಹಾಫ್ ಪೇಜ್ ಆ ಫೋಟೋ ಬಳಸ್ಕೊಂಡು, ಆ ಫೋಟೋ ಬಳಸ್ಕೊಂಡ ಬಳಿಕ ಕೊಪ್ಪಳ ಜಾತ್ರೆ ಒಂದು ಹೆಸರು ಬಂತು, ಇದು ಉತ್ತರ ಭಾರತದ ಕುಂಭಮೇಳ ಅಂತ ಹೆಸರು. ಅವಾಗಿಂದ ಕೊಪ್ಪಳ ಜಾತ್ರೆ ಒಂದು ಟ್ಯಾಗ್ಲೈನ್ ಸಿಕ್ಕಿತ್ತು, ಉತ್ತರ ಭಾರತ ಬಳಸ್ತಾ ಇದೆ. ಕಾಲಕ್ಕೂ ಬಹಳ ಒಳ್ಳೆ ಒಳ್ಳೆ ಫೋಟೋಗಳನ್ನು ಬಳಸ್ತಾರೆ. ಇಲ್ಲಿ ನಮ್ಮ ಪ್ರಜಾವಾಣಿ ಇನ್ನೊಬ್ಬ ನಮ್ಮ ಗೆಳೆಯ ಗೋವಿಂದ ಬಂದಿರಬಹುದು, ಅದು ಫೋಟೋಗಳು ಎಷ್ಟು ಕೆಲಸ ಮಾಡ್ತಾವು. ನಾವು ಮೊದಲು ವಿಜಯ ಕರ್ನಾಟಕ ನಿಮ್ಮೆಲ್ಲ ಗೊತ್ತಿರುವಂತೆ ಗೋವಾದಲ್ಲಿ ಕನ್ನಡಿಗರನ್ನ ಓಡಿಸ್ತಕ್ಕಂಥ ಒಂದು ಬೈನಾ ಬೀಚ್ ಹಗರಣವನ್ನ ನೋಡಿದ್ದೀವಿ. ಅದನ್ನ ಫಸ್ಟಿಗೆ ನಾನೇ ಅದನ್ನ ಬರೆದು ಬ್ಲಾಸ್ಟ್ ಮಾಡಿದ್ದೆ. ನಾನು ರಾತ್ರಿ ಎಲ್ಲ ಮಳೆಯಲ್ಲಿ ಇಲ್ಲಿಂದ ಬೈಕ್ ನಲ್ಲಿ ಹೋಗಿ ಏನೋ ಮಾಡಿ ಸುದ್ದಿ ಬರೆದು ಅದು ಇಡೀ ಸ್ಟೇಟಿಗೆ ಗೊತ್ತಾಗಿ ಸೆಷನ್ದಲ್ಲಿ ಚರ್ಚೆ ಆಗಿ ಏನೋ ಆಗ್ತಿತ್ತು. 2 ದಿವಸದ ನಂತರ ನಮ್ಮ ಗೋವಿಂದ ಈಗ ಸ್ವಲ್ಪ ಎತ್ತರಗೆ ಇನ್ನೂ ಶ್ರೀನಿವಾಸ ಅವರು ಇಬ್ಬರು ಬೆಂಗಳೂರಿಗೆ ನಾನೆಲ್ಲ ಬರೆದ ಬಿಟ್ಟಿನಿ, ಇವ್ರೇನು ಬರೆಯೋರು ಅಂತ ನಾನು ಬರೆದ್ರು. ಪಾಪ ಇನ್ನೊಂದು ಕಲರ್ ಫೋಟೋ, ಅವ ವಿಜಯ ಕರ್ನಾಟಕ ಎಲ್ಲಾ ಪೇಜ್ ಕಲರ್, ಈಗೂ ಎಲ್ಲ ಕಲರ್ ಪೇಜ್, ಎಲ್ಲ ಪಟ್ಟ ಪೇಜ್ ಹೊಡೆದ ಫೋಟೋ. ಅವ್ರು ಯಾರು ಅಳಿಸಿಕೊಟ್ಟು ಹೊಡೆದ, ಯಾರು ಮಲ್ಕೊಂಡು ಎದ್ದಿದ್ರು ಮಲಗಿಸ್ಕೊಟ್ಟು ಹೊಡೆದ, ಅವೆಲ್ಲ 4-5 ಫೋಟೋ ಪ್ರಿಂಟ್ ಆದವು. ಇಡೀ ಕರ್ನಾಟಕ ಮಂದಿ ಗೋವಾ ಬರಾಕತ್ತಿ. ನಾನಂಗ ಟೆಸ್ಟ್ ಮಾಡವ, ನಾನು ಈ ಇಶ್ಯೂವನ್ನ ಎತ್ತಿರೋದು ಫಸ್ಟ್, ನನಗೆ ಕ್ರೆಡಿಟ್ ಬರ್ತಾ ಹೆಂಗ್ ಗೊತ್ತಾಗ್ತದೆ ಅಂತ ವಿಜಯ ಕರ್ನಾಟಕದ ಫೋಟೋ ನೋಡಿದ್ರಿ ಅಂತ. ಅವಾಗ ಅಲ್ಲಿಂದ ಗೋವಿಂದ ನೋಡಿದ್ರೆ ನನ್ನ ಹೊಟ್ಟೆ ಕಿಚ್ಚು ಬರ್ತಾ, ನಾನು ಫೋಟೋಗ್ರಾಫರ್ ಆಗ್ಬೇಕಾಗಿದ್ದೇನೆ ಅಂದ್ರೆ ಫೋಟೋಗ್ರಫಿ ಕೂಡ ಇವತ್ತು ಬಹಳ ಸ್ಪೇಸ್ ಅಲ್ಲಿ ಸಿಗುತ್ತೆ. ಮೇನ್ ಪೇಜ್ ಫೋಟೋದಲ್ಲಿ ನಮ್ಮ ಅವಕಾಶ ಸಿಗದೇ ಇದ್ರು ಕಮರ್ಷಿಯಲ್ ಪೇಜ್ ಯೂಸ್ ಮಾಡ್ತೀವಿ, ನಾವೇನು ಸಪ್ಲಿಮೆಂಟರಿ ಮಾಡ್ತೀವಿ. ಅದ್ರಲ್ಲಿ ದೊಡ್ಡ ದೊಡ್ಡ ಫೋಟೋಗಳನ್ನು ನಾವು ಬಳಸ್ತಾ ಇದ್ವಿ, ಇವತ್ತಿಗೂ ಬಳಸ್ತಾ ಇದ್ವಿ. ಹಲೋ, ಈ ಹೈಪರ್ ಸೊ ಅದು ಈಗ ಮ್ಯಾಂಡೇಟ್ರಿ ಟ್ರೆಂಡ್ ಆಗಿ ಬರ್ತಾ ಇದೆ ಎಲ್ಲ ಕಡೆ. ಸೊ ಅದು ಕೂಡ ಒಂದು. ಆಮೇಲೆ ಬೇಸಿಕಲಿ ಇಂಡಿಯನ್ ಫೋಟೋ ಜರ್ನಲಿಸಮ್ಗೆ ಏನ್ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ಪ್ರೆಸ್ ಫ್ರೀಡಮ್ ಎಲ್ಲೋದ್ರೂ ಒಂದು ರೆಸ್ಟ್ರಿಕ್ಷನ್ಸ್ ಇದೆ. ಮೊದಲ ತರ ಒಂದು ಆಕ್ಸೆಸ್ ಇರಲಿಲ್ಲ. ಫೋಟೋಗ್ರಾಫರ್ಸ್ ಅಂದ್ರೆ ಫಸ್ಟ್ ಬಿಡಲ್ಲ, ನೀವು ಬೇಕಾದ್ರೆ ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಹೋದ್ರೆ ನಿಮ್ಗೆ ಅಲೋ ಇದೆ. ಆ ತರ ಒಂದು ಪ್ರಾಬ್ಲಮ್ ಇರೋದ್ರಿಂದ ಅದನ್ನ ನಾವು ಹೇಗೆ ಇದು ಮಾಡ್ಬೇಕು. ಮತ್ತೆ ಇವತ್ತಿನ ಸಮಾಜದಲ್ಲಿ ಸುಮಾರಷ್ಟು ಡಿಸ್ಕಷನ್ ನಡೀತಾ ಇತ್ತು. ಏನು ಅಂದ್ರೆ ಫೋಟೋಗ್ರಾಫರ್ಸ್ಗೆ ಎಕನಾಮಿಕ್ ಸೇಫ್ಟಿ ಅಥವಾ ವಸತಿ ಇದ್ರ ಬಗ್ಗೆ. ಈಗ ಇಂಡಿಯನ್ ನ್ಯೂಸ್ ಹೌಸಸ್ ಅಲ್ಲಿ ಒಂದು ಕ್ರಿಮಿ ಲೇಯರ್ ಇದೆ, ಅದು ಒಂದು ಮಟ್ಟಿಗೆ ಚೆನ್ನಾಗಿ ಪೇ ಮಾಡ್ತಾರೆ. ಇನ್ನೊಂದು 90% ಆಫ್ ದ ಪಬ್ಲಿಕೇಶನ್ ಅಲ್ಲಿ ಒಂದು ಎಕನಾಮಿಕ್ ಪ್ರಾಬ್ಲಮ್ ಇದೆ ಫೋಟೋ ಜರ್ನಲಿಸ್ಟ್ಗೆ. ಆಮೇಲೆ ಹೆಲ್ತ್ ಹಜಾರ್ಡ್ಸ್ ಅಂದ್ರೆ ನಾವು ಬಿಸಿಲು, ಮಳೆ, ಚಳಿ ಇಷ್ಟರಲ್ಲಿ ಅಷ್ಟೇ. ಯಾಕಂದ್ರೆ ನಾನು ಯಾರು ರಿಪೋರ್ಟರ್ನ ಅಂಡರ್ಮೈನ್ ಮಾಡ್ತಾ ಇಲ್ಲ, ಬಟ್ ಫೋಟೋಗ್ರಾಫರ್ಸ್ ಏನಾಗಬೇಕಂದ್ರೆ ನಾವು ಅಲ್ಲಿ ಹೋದ್ರೆ ಮಾತ್ರ ನಮ್ಗೆ ಚಿತ್ರ ಸಿಗುತ್ತೆ. ಅಟ್ಲೀಸ್ಟ್ ರಿಪೋರ್ಟರ್ಸ್ ಫೋನಲ್ಲಿ ಕೇಳ್ಕೊಬೋದು, ಇಲ್ಲ ಮೊಬೈಲ್ ಬಂದಿರೋ ವಿಡಿಯೋ ನೋಡ್ಕೊಬೋದು. ಫೋಟೋಗ್ರಾಫರ್ಸ್ದಾಗ ಆಗಲ್ಲ. ನಾವು ಮಳೆ ಇರಲಿ, ಚಳಿ ಇರಲಿ, ಏನೇ ನಡೀತಾ ಇರಲಿ, ಅಲ್ಲಿ ಬೆಂಕಿ ಉರಿತಾ ಇರಲಿ, ಅಲ್ಲಿ ಹೋಗ್ಲೇಬೇಕಾಗತ್ತೆ. ನಾವು ನಮ್ಮ ಮನೆಯದು ಪ್ರಾಬ್ಲಮ್ ಇದ್ರೆ ಅದನ್ನ ಸೈಡ್ಗೆ ಇಟ್ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಅದರಿಂದ ನಾವಲ್ಲಿ ಅದು ಹೆಲ್ತ್ಗೆ ಒಂದು ನಮ್ಮ ಹಜಾರ್ಡ್ ಅಂತ ಹೇಳ್ತಾರೆ, ಪ್ರೊಫೆಷನಲ್ ಹೆಲ್ತ್ ಹಜಾರ್ಡ್ ಅಂತ. ಸೊ ಅದಲ್ಲದೆ ನಾವು ಕಾನ್ಸ್ಟೆಂಟ್ಲಿ ಊಟ ತಿಂಡಿ ಎಲ್ಲ ಬಿಟ್ಟಿರೋದ್ರಿಂದ ಡಯಾಬಿಟಿಸ್, ಶುಗರ್, BP ಅನ್ನೋದು ಇಂಥದ್ದೆಲ್ಲ ಬರುತ್ತೆ. ಇದಲ್ಲದೆ ಮತ್ತೆ ನಾವು ಕೆಲವೊಮ್ಮೆ ಸಾವು ನೋವನ್ನು ಡೈರೆಕ್ಟ್ ಆಗಿ ನೋಡೋದ್ರಿಂದ ಸೆನ್ಸಿಟಿವಿಟಿ ಮೇಲೆ ನಿಮಗೆ PTSD ಅಂತ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಶುರು ಹೋಗುತ್ತೆ. ಅದು ನಿಮ್ಮ ವ್ಯಕ್ತಿತ್ವದ ಮೇಲೆ, ಪರ್ಟಿಕ್ಯುಲರ್ಲಿ ಯಾರ್ಯಾರು ಸಾವು ನೋವು ಯುದ್ಧನೆಲ್ಲ ಕವರ್ ಮಾಡ್ತಾರೆ, ಇವ್ರಿಗೆ PTSD ಅಂತ ಒಂದು ಸಮಸ್ಯೆ ಇರುತ್ತೆ. ಸೊ ಇದನ್ನೆಲ್ಲ ನಾವು ಹೇಗೆ ಎದುರಿಸಬೇಕು ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡೋಣ. ಇಷ್ಟೆಲ್ಲ ಆದ್ಮೇಲೂ ಏನು ಫೋಟೋ ಜರ್ನಲಿಸಮ್ ಅಥವಾ ಕಥೆ ಹೇಳೋದಿದೆಯಲ್ಲ, ಅದು ಯಾವತ್ತಿಗೂ ನಿಲ್ಲಲ್ಲ. ಯಾಕೆ ಅಂದ್ರೆ ಕಥೆ ಹೇಳೋದು ಜನಪದ ಕಾಲದಿಂದನೂ ಇವತ್ತಿನ ತನಕನೂ ಬೇರೆ ಬೇರೆ ರೀಲ್ ಆಗಿರ್ಬೋದು, ಅವತ್ತಿನ ಜನಪದ, ಆಮೇಲೆ ತೊಗಲು ಬೊಂಬೆ, ಇವೆಲ್ಲನೂ ಕಥೆ ಹೇಳೋ ಒಂದು ಮಾಧ್ಯಮನೇ ವಿಷುವಲಿ. ಸೊ ಇದು ಯಾವತ್ತಿಗೂ ನಿಲ್ಲಲ್ಲ. ಬಟ್ ನಾವು ನಮ್ಮನ್ನ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ಅಂತ ಇಲ್ಲಿ ಸಂವಾದ ಮಾಡೋಣ. ಯಾಕಂದ್ರೆ ನಾವು ಹೊಸ ಟ್ರೆಂಡನ್ನ ಅಳವಡಿಸ್ಕೊಳ್ತಲೇ ಇದ್ರೆ ನಾವು ಬೇರೆ ಯಾವುದೋ ಡೈನಾಸರ್ ತರ ಉನ್ನತಿ ಆಗ್ಬಿಡ್ತೀವಿ. ಅದಕ್ಕೆ ನಾವು ಅದನ್ನ ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಸೊ ಅದನ್ನೆಲ್ಲ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಇದು ನನ್ನ ವಿಷಯ ಮಾಡೋಣ. I said that in India, so there is a real threat for us as a photojournalist, because from the amateur photographers and mobile phone cameras and arrival of AI, image making, and also the technology keeps changing each time as we embrace to a new, as we are adapting to a new technology.
immediately when we are expertise in becoming an expert in that, by the time the technology changes to something new, then we have to learn that also. So those things I actually mentioned here, so we will have a discussion over that. And I also spoke about other health conditions, press freedom, all these issues, economical issues of photojournalism. So how we are going to discuss with all these experts, we will have a discussion that so that even audiences can chip in and talk about it. That's true. Nowadays, our photojournalism, photographers create a lot of problem. It is a big problem. Just when I started the photography, that is 1980, that time was manual camera. That camera we shoot picture and given. That is a manual camera, and that time we shoot the picture. We send the picture. That is a lots of problem because we shoot in the film, and we always need to follow the deadline. We send the, if we go to the any assignment, then we send the film roll. How we send the film roll? It is a big problem, but we have to follow the deadline. Then we send the film some out of station, some bus driver, कोई village में चले गए, कोई किसी पैसेंजर, रेल ड्राइवर, और कोई फ्लाइट पैसेंजर, manipulated. Then we send the picture, but we never miss the deadline. That time also इतना लंबा प्रोग्राम, then we never miss the deadline. But आज के दिन में वो प्रॉब्लम तो नहीं है. आज के दिन में कोई भी पिक्चर खींचो, मोबाइल में व्हाट्सएप पे भेज दो, and it is a big threat for us. And not only that, आज के दिन में कोई भी पिक्चर खींच के मेल में कभी भी कहीं पे दे सकते हो, प्रॉब्लम नहीं है. ನಾನು ಅದನ್ನ ಮೆನ್ಷನ್ ಮಾಡ್ತಿದ್ನಲ್ಲ, ಸೋಷಿಯಲ್ ಮೀಡಿಯಾ ಮತ್ತೆ ಅಮೇಚರ್ ಫೋಟೋಗ್ರಾಫರ್ಸ್ ಮತ್ತೆ ರೀಲ್ಸ್, ಅದು ಪಾಪ್ಯುಲಾರಿಟಿ ಆಗುತ್ತೆ. ಕೆಲವೊಮ್ಮೆ ಯಾವುದೋ ಒಂದು ಸೆನ್ಸೇಷನ್ಗೋಸ್ಕರ ಯಾವುದೋ ವೈರಲ್ ಆಗುತ್ತೆ, ಅದರಲ್ಲಿ ನ್ಯೂಸ್ ವ್ಯಾಲ್ಯೂ ಅಥವಾ ಸಾಮಾಜಿಕ ಕಾಳಜಿ ಇರಲ್ಲ, ಅಂಥದ್ದು ಕೂಡ ವೈರಲ್ ಆಗ್ತಾ ಇರುತ್ತೆ. ಆದ್ರೆ ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ, ಮೇಡಮ್ ಹೇಳಿದಾಗ, ಏನು ಅಂದ್ರೆ ಕ್ರೆಡಿಬಿಲಿಟಿ ಅಂತಾರೆ. ಅದಕ್ಕೆ ಯಾರು ಮಾಡಿದ್ದಾರೆ, ಅದು ನಿಜಾನ, ಅದರಿಂದ ಏನಾದರೂ ಒಂದು ಅಜೆಂಡಾ ಇದೆಯಾ ಅಥವಾ ನ್ಯಾರೇಟಿವ್ ಇದೆಯಾ, ಇದೆಲ್ಲನೂ ನಮಗೆ ಚೆಕ್ ಲಿಸ್ಟ್ ಮಾಡಕ್ ಆಗ್ದಲೇ ಇರೋದಕ್ಕೆ ಫೋಟೋ ಜರ್ನಲಿಸ್ಟ್ ಅಂತ ಒಂದು ಕ್ರೆಡಿಬಲ್, ಈಗ ಫಾರ್ ಎಕ್ಸಾಂಪಲ್ ಇಂಥವ್ರು ಹೇಳಿದ್ರೆ ಇದು ಸತ್ಯ ಇರುತ್ತೆ ಅಂತ ಒಂದು ನಂಬಿಕೆ ಬರುತ್ತಲ್ವಾ. ಸೊ ಅದನ್ನ ಬರೀ ಜರ್ನಲಿಸ್ಟ್ಗಳು ಮತ್ತು ಫೋಟೋ ಜರ್ನಲಿಸ್ಟ್ಗಳಿಂದ ಮಾತ್ರ ಸಾಧ್ಯ. ಅದಲ್ಲದೆ ನಾವು ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಈಗ ಒಂದಷ್ಟು ಜನ ಇದ್ದಾರೆ, ಅವರು ಪೊಲಿಟಿಕಲಿ ಆರ್ಟಿಕಲ್ ಅಲೈನ್ ಆಗಿದ್ರು ಒಂದಷ್ಟು ವಿಷಯನ ಫ್ಯಾಕ್ಚುಲಿ ಹೇಳ್ತಾರೆ. ಸೊ ಅದು ಕಡಿಮೆನೆ ರೀಲಿಗೆ ಸಂಬಂಧಪಟ್ಟರೆ, ರೀಲ್ ಅಥವಾ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟರೆ. ಅದರಿಂದ ಫೋಟೋ ಜರ್ನಲಿಸಮ್ ಮತ್ತೆ ಈ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಕ್ರೆಡಿಬಿಲಿಟಿ ಮ್ಯಾಟರ್ಸ್ ಎ ಲಾಟ್. ಅಂದರೆ ಕ್ರೆಡಿಬಿಲಿಟಿನ ಮತ್ತು ಎಥಿಕ್ಸ್ನ ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ. ಸೊ ಸರ್, ನಿಮ್ಮ ಒಪಿನಿಯನ್? ಸುವರ್ಣ ಅವರು ನಿಮ್ಗೆಲ್ಲ ಗೊತ್ತಿರಂಗೆ ಹುಬ್ಳಿಯಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ. ಸೊ ಅವರು ಒಂಥರ ಹುಬ್ಳಿಗೆ ಎರಡನೇ ಮನೆ ಇದ್ದಂಗೆ ಅವರಿಗೆ. ನಿಮ್ಗೆಲ್ಲ ಗೊತ್ತಿದೆ ವಿಶ್ವನಾಥ್ ಸುವರ್ಣ. ನನಗೆ ಸುವರ್ಣ ಅಂದ್ರೆ ಫೇಮಸ್ ಎಲ್ರಿಗೂ. ನಾನು ಬಾಕ್ಸ್ ಕ್ಯಾಮರಾದಿಂದ ಸ್ಟಾರ್ಟ್ ಮಾಡಿದ್ದೆ. ಫೋಟೋ ಡೆವಲಪಿಂಗ್ ನಾನು ಫಸ್ಟ್ ನಾನು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ ಹೆಣದ ಫೋಟೋದಿಂದ. ಫಸ್ಟ್ ನಾನು ಫೋಟೋ ತೆಗೆದು ಹೆಣದ್ದು. ಅಲ್ಲಿ ನನಗೆ ಫೋಟೋಗ್ರಫಿನ ಗೊತ್ತಿರಲಿಲ್ಲ. ಅವ್ರು ಬಂದು ಒಂದು ಹೆಣದ ಫೋಟೋ ತೆಗಿಬೇಕಾದ್ರು ನಾನು ಬರಲ್ಲ ಅಂದ್ರೆ ಬಂದು ಹೋದೆ. ಮತ್ತೆ ಅದು ಬಾಕ್ಸ್ ಕ್ಯಾಮರಾ ಕೇಳಿದ್ದೆ ಕಿವಿಯಲ್ಲಿ ಅವ್ರು ಏನೇನು ಇಡಬೇಕಂತ. ಹೋಗ್ಬಿಟ್ಟು ತೆಗೆದ್ಬಿಟ್ಟು ಅವ್ರ ಓನರ್ಗೆ ತಂದು ಕೊಟ್ಟು ಚಿತ್ರಗಳು. ಅವರೊಂದು ಮಾತಾದ್ರು ನನಗೆ, ನಾನದು ಹೆಣದ ಫೋಟೋ ತೆಗೆದು ಸ್ಟೇಟಿಗೆ ನಂಬರ್ 1 ಫೋಟೋಗ್ರಾಫಿ ಆಗ್ತೀರ ಅಂದ್ರು. ನೀವು ಹೆಣದ ಫೋಟೋ ತೆಗೆದಿದ್ದೆ. ಆಮೇಲೆ ಹಂಗೆ ಬಂದೆ, ಇದು ಫೋಟೋಗ್ರಾಫಿ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ರೂಪದಾರ ವಿದ್ಯಾವಣೆಯಲ್ಲಿದ್ದೆ. ಅದು ನನಗೇನಿದೆ ಫೋಟೋಗ್ರಾಫಿ ಬಗ್ಗೆ ಮಾತಾಡಬೇಕು, ಮುಂಚಿನ ತುಂಬ ಕಷ್ಟ ಇತ್ತು. ಈಗ ಡಿಜಿಟಲ್ ಬಂದು ತುಂಬ ಸುಲಭ ಆಯಿತು. ಮುಂಚೆ ಒಂದು ಫೋಟೋ ತೆಗೆದ್ರೆ ಅದು ಡೆವಲಪ್ ಮಾಡಿ ಪ್ರಿಂಟ್ ಆಗಿ ನಾವು ತಗೊಂಡೋಗಿ ಕೊಡ್ಬೇಕಿತ್ತು. ಈಗ ಏನಂದ್ರೆ ಇಮಿಡಿಯೇಟ್ ಆಗುತ್ತೆ. ಆಮೇಲೆ ಮುಂಚಿನಷ್ಟು ಕಷ್ಟ ಈಗಿಲ್ಲ. ಆಮೇಲೆ ಮುಂಚೆ ಏನಂದ್ರೆ ಫೋಟೋಗ್ರಫಿ ಬಗ್ಗೆ ಸ್ವಲ್ಪ ಗೊತ್ತಿರಬೇಕಿತ್ತು. ನಾವು ನೆಗೆಟಿವ್ ಅಲ್ಲಿ ತೆಗಿಬೇಕಾದ್ರೆ ಫೋಟೋಗ್ರಫಿ ಹೆಂಗ್ ಬರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈಗ ಡಿಜಿಟಲ್ ಅಲ್ಲಿ ಬಂದು ಇಮಿಡಿಯೇಟ್ ಗೊತ್ತಾಗ್ಬಿಡ್ತದೆ. ಆದ್ರಿಂದ ಸರಿ ಇಲ್ಲ ಅಂದ್ರೆ ಇನ್ನೊಂದು ತೆಗಿಬೋದು. ನಿಜವಾದ ಮುಂಚಿನವರು ನ್ಯೂಸ್ ಫೋಟೋಗ್ರಾಫರ್ ಬೆಸ್ಟ್ ಫೋಟೋಗ್ರಾಫರ್.
ಈಗಿನವರಿಗಿಂತ ಹಳೆಯ ಬೆಸ್ಟ್ ಫೋಟೋಗ್ರಾಫರ್ ಅಂದ್ರೆ ಆಗಿನವ್ರು. ಯಾಕಂದ್ರೆ ನಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ ಯಾವ ತರ ತೆಗಿಬೇಕು, ರೋಲ್ ಡೆವಲಪ್ ಮಾಡಿದ ಮೇಲೆ ಗೊತ್ತಾಗ್ತಾ ಇತ್ತು. ಈಗಿನವರಿಗೆ ಹಿಂಗೆ ನೋಡ್ಬೋದಲ್ಲ. ಮುಂಚೆ ಒಂದು ಫೋಟೋನ ಪ್ರಿಂಟ್ ಹಾಕೊಡ್ಲಿಕ್ಕೆ ಎಷ್ಟು ಕಷ್ಟ, ಮತ್ತೆ ಎಡಿಟರ್ ಅದಕ್ಕೆಲ್ಲ ಸರಿ ಇದು ಸರಿ ಇಲ್ಲ ರಿಜೆಕ್ಟ್ ಮಾಡ್ಬಿಡ್ತಾರೆ. ಆಗ ನಮ್ಗೆ ಎಷ್ಟು ಬೇಜಾರಾಗ್ತಾ ಇತ್ತು, ಇದು ಸರಿ ಇಲ್ಲ ನ್ಯೂಸ್ ಎಡಿಟರ್ಗಳೇ ಇದೇ ಫೋಟೋ ಅಂತ ಇತ್ತು. ನಾನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ ಆ ತರ ಎಷ್ಟು ಕಷ್ಟ ಇತ್ತು ಅವಾಗ. ಈಗೇನಿಲ್ಲ. ಹಿಂಗಂದ್ರೆ ಮುಂಚೆ ಒಂದು ಫಂಕ್ಷನ್ ಹೋದಿದ್ರೆ ನಾವು 5-6 ಜನ ಫೋಟೋಗ್ರಾಫರ್ ಇದ್ದೆವು. ಮುಂಚೆ ಎಷ್ಟು ಈಸಿ ಇತ್ತಂದ್ರೆ ನಾವು ಹೇಳಿದ್ರೆ ಸಿಎಂ ನಿಂತ್ಕೊಳ್ತಾ ಇದ್ರು. ಈಗ ಸಿಎಂ ಯಾರು ನಿಂತ್ಕೊಳ್ಳಿ, ಯಾಕಂದ್ರೆ 100 ಜನ ಇದ್ದಾರೆ. ವಿಡಿಯೋ ಫೋಟೋಗ್ರಾಫರ್ ಮತ್ತು ಡ್ರೆಸ್ ಫೋಟೋಗ್ರಾಫರ್ಸ್ ಹೇಳಿ 100 ಜನ. ಅವ್ರು ಎಲ್ಲಿಂದ ನಿಲ್ತಾರೆ? ಮುಂಚೆ ಯಾಕೆ ಹೇಳ್ತಾ ಇದ್ದೇನೆ, ಮುಂಚೆ ಸಿಕ್ಕಾಪಟ್ಟೆ ಬೆಂಗಳೂರಲ್ಲಿ ಗಲಾಟೆ, ಸಿಕ್ಕಾಪಟ್ಟೆ ಹುಬ್ಳಿಯಲ್ಲಿ ಗೊತ್ತಿದೆ ಎಷ್ಟು ಗಲಾಟೆ ಐತೆ ಅಂತ. ಹಳೆ ಇವ್ರಿಗೆ ಲೋಚನೆ ಶಿವಗಾರಿಗೆಲ್ಲ ಗೊತ್ತಿದೆ, ಸಿದ್ದಣ್ಣ ಅವ್ರಿಗೆ ಗೊತ್ತಿದೆ. ನಾನು ಈಗ ಹೆಂಗಿದ್ದೆ ಅಂತ ಗೊತ್ತಿದೆ, ನಾನು ನೋಡಿದ್ರೆ ನೀವು. ಯಾಕಂದ್ರೆ ಯಾವಾಗ ನೋಡಿದ್ರು ಗಲಾಟೆ ಹುಬ್ಳಿಯಲ್ಲಿ. ಆ ರಾತ್ರಿ 2 ಗಂಟೆಗೆ ನಾನು ಫೋಟೋ ತೆಗೆದವನು, ರಾತ್ರಿ ನೈಟ್ಲಿ ಹುಬ್ಳಿಯಲ್ಲಿ ಫೈರಿಂಗ್ ಆಗಿತ್ತು ಹುಬ್ಳಿಯಲ್ಲಿ 2 ಗಂಟೆಗೆ. ಅದು ತೆಗೆದಿದ್ದೇನೆ. ಏನಕ್ಕೆ ಹೇಳಿದ್ದೇನೆ ಅಂದ್ರೆ ಒಬ್ಬ ನ್ಯೂಸ್ ಫೋಟೋಗ್ರಾಫರ್ಗೆ ಹೆಂಡತಿ ಮಕ್ಕಳೆಲ್ಲ ಯಾರಿಲ್ಲ, ಅವನಿಗೆ ಒಂದೇ ನನ್ನ ಲೆಕ್ಕದಲ್ಲಿ ಒಂದು ಒಳ್ಳೆ ಫೋಟೋ ತೆಗೆದ್ರು ಸತ್ರು ಪರವಾಗಿಲ್ಲ, ಅಲ್ಲಿ ಆ ಫೋಟೋ ನಿಲ್ತದೆ, ಕೋರ್ಟ್ ಅಲ್ಲಿ ನಮ್ಮ ಫೋಟೋ ನಿಲ್ತದೆ. ಈಸ್ ದ ಇಂಪಾರ್ಟೆಂಟ್. ಫೋಟೋಗ್ರಾಫರ್ ಜೀವ ಮುಖ್ಯ ಅಲ್ಲ, ಯಾವಾಗ ಫೋಟೋಗ್ರಫಿ ಮುಖ್ಯ. ನಾನು ಆತರ ಕೆಲಸ ಮಾಡಿದ್ದೇನೆ. ನನ್ನ ತಲೆ ಕಾವೇರಿ ಗಲಾಟೆಯಲ್ಲಿ ಚಂದ್ರೇಗೌಡ ಸಬ್ ಇನ್ಸ್ಪೆಕ್ಟರ್ ರಾಜಾಜಿನಗರ್ ನನ್ನ ತಲೆ ಮೇಲೆ ಗನ್ ಇಟ್ಬಿಟ್ಟಿದ್ರು, ಶೂಟ್ ಮಾಡಿ ಬಿಸಾಕ್ ಕೊಡ್ತೇನೆ ನಿಮಗೆ ಅಂತ. ಕಾವೇರಿ ಗಲಾಟೆ ಮಾಡಿ ನೋಡೋಣ ಅಂದೆ. ನಾನು ನಿಂತರ ಕೆಲಸ ನಾನು ಭಾರಿ ಈಗಿನ ಸುವರ್ಣ ಅಲ್ಲ, ನಾನು ಸ್ವಲ್ಪ ಬೇರೆ ತರ ಇದ್ದೆ. ಯಾಕೆ ಹೇಳ್ತೇನೆ ಅಂದ್ರೆ ನಾನು ಆ ತರ ಇದ್ದ. ನಾನು ಯಾರಿಗೆ ಹೆದರ್ದ ಮನುಷ್ಯ ಅಲ್ಲೇ ಇಲ್ಲ. ಪ್ರಜಾವಾಣಿ ಬಂದಿರೋ ಸ್ವಲ್ಪ ಆಕ್ಟಿವಿಟಿ, ಯಾಕೆ ನಾನು ಕರೆದು ಫಸ್ಟ್ ಪ್ರಜಾವಾಣಿ ಹೇಳಿ ಮಳೆ ನಮ್ಮ 2 ಮಠ ತಗೊಳ್ತಿರ್ತಾ ಇದ್ದೆ. ನಮ್ಮ ಪ್ರಜಾವಾಣಿ ನಾನು ಮನುಷ್ಯನಾಗಿ ಮಾಡಿದೆ ಪ್ರಜಾವಾಣಿ. ನಾನು ಎಲ್ಲಿ ಬೇಕಾದ್ರೆ ಹೇಳ್ತೇನೆ, ನಾವು ಮನುಷ್ಯತ್ವವನ್ನು ತಂದುಕೊಟ್ಟದ್ದು ನನ್ನ ಪ್ರಜಾವಾಣಿ. ಆಮೇಲೆ ಅನಿಸು, ಯಾಕಂದ್ರೆ ಒಂದು ಫೋಟೋಗ್ರಾಫರ್ಗೆ ಒಂದು ಬೆಳೀಲಿಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ. ತುಂಬಾ ನಾವೇನು ಯಾರು ತೆಗೆದ ಫೋಟೋನ ತೆಗಿಬೇಕು ಮಾತ್ರ ಫೋಟೋಗ್ರಾಫರ್ ನ್ಯೂಸ್ ಫೋಟೋಗ್ರಾಫರ್ ಆಗ್ತದೆ. ನ್ಯೂಸ್ ಫೋಟೋಗ್ರಾಫರ್ ಒಬ್ಬ ತೆಗೆದು 10 ಜನ ಹಂಚುದಲ್ಲ, ಅವನಾಗಿ ತೆಗೆದ ನಿಜವಾದ ಫೋಟೋಗ್ರಾಫರ್. ನಾನು ಹೇಳಿದ ಒಬ್ಬ ತೆಗೆದು ಕೊಡ್ತಾನಲ್ಲ, ನಾನು ಏನು ತೆಗೆದ ಇನ್ನೊಬ್ಬನಿಗೆ ಗೊತ್ತಾಗಬಾರ್ದು. ಫೋಟೋಗ್ರಾಫರ್ ನ್ಯೂಸ್ ಫೋಟೋಗ್ರಾಫರ್ ನಾನು ಏನು ತೆಗೆದ ಪಕ್ಕದವನಿಗೆ ಗೊತ್ತಾಗಬಾರ್ದು, ಅದು ನ್ಯೂಸ್ ಫೋಟೋಗ್ರಫಿ. ಈಗ ಏನ್ ಮಾಡ್ತಾರೆ, ಒಬ್ಬ ತೆಗೆದು 10 ಜನಕ್ಕೆ ಹಂಚಿ ಬಿಡ್ತಾರೆ, ಎಲ್ಲ ಪೇಪರ್ಗೆ ಒಂದೇ ಫೋಟೋ. ಒಂದು ಸಾರಿ ನಮ್ಮ ಆಫೀಸಲ್ಲಿ ಪ್ರಾಬ್ಲಮ್ ಆಯ್ತು ಪ್ರಜಾವಾಣಿಯಲ್ಲಿ. ಎಲ್ಲ ಪೇಪರ್ ಅಲ್ಲಿ ಒಂದೇ ಫೋಟೋ ಬಂದಿತ್ತು. ನನ್ನ ಶಾಂತಕುಮಾರ್ ಸರ್ ಕರೆದ್ರು, ಸುವರ್ಣ ಬನ್ನಿ ಇಲ್ಲಿ, ಇದೇನು ಒಳ್ಳೆ ಎಲ್ಲಾ ಪೇಪರ್ ಅಲ್ಲಿ ಒಂದೇ ಫೋಟೋ, ನಮ್ಮವನು ಕೊಟ್ಟಿದ್ದಾರ ನಮ್ಮವನು ಇಸ್ಕೊಂಡು ಬಂದಿದ್ದ. ನಾನು ನಮ್ಮ ಫೋಟೋಗ್ರಾಫರ್ ಕರೆದು ಕೇಳಿದೆ, ಯಾರು ಹೋಗಿದ್ದಾರೆ? ಇಲ್ಲ ಸರ್ ನಾನು ಅವ್ರು ಚಿಪ್ ಕೊಟ್ಟವ್ರು, ಯಾರು ಅವರೆಲ್ಲ ಹಾಕೊಂಡ್ಬಿಟ್ರು, ನೀನು ಆಫೀಸಲ್ಲಿ ಕಳಿಸ್ಬೇಕಲ್ಲ. ಆಮೇಲೆ ಇಲ್ಲ ಸರ್ ಎಲ್ಲರೂ ಒಂದೇ, ನಮ್ಮ ಶಾಂತಕುಮಾರ್ ಸರ್ ಹೋಗಿ ಹೇಳಿದೆ, ಸರ್ ಅವ್ರು ಒಂದೇ ರಂಗಲ್ಲಿ ನಿಂತು ಹೇಳ್ಬಿಡ್ತಾರೆ, ಸುವರ್ಣ ನಾನು ಫೋಟೋಗ್ರಾಫರ್ ಬಚಾಯಿಸ್ ಮಾಡಬೇಡಿ, ನನ್ಗೆ ಗೊತ್ತಿದ್ದು ಫೋಟೋಗ್ರಾಫ್ ಆಂಗಲ್ ಏನಂತ ಎಲ್ಲರೂ ಒಂದ ಕಡೆ ತೆಗೆಯಕ್ಕಾಗುತ್ತೇವೆ, ಹಂಗಲ್ಲ ಸರ್ ಅಂತ ಅಂದೆ. ಆಮೇಲೆ ನೋಡಿ ಸುವರ್ಣ ಇದು ಫಸ್ಟ್ ಅಂಡ್ ಲಾಸ್ಟ್ ಪ್ರಾಬ್ಲಮ್ ಅವನಿಗೆ, ಇನ್ನೊಂದು ನಾನು ಅವನಿಗೆ ತಂದು ನೋಟ್ಸ್ ಕೊಡ್ತೇನೆ. ಯಾಕಂದ್ರೆ ನನಗೆ ನಮ್ಮ ಫೋಟೋಗ್ರಾಫರ್ ಮುಖ್ಯ. ಅವನು ನನ್ಗೆ ಇದು ಮಾಡಿಸೋ ದೊಡ್ಡ ವಿಷಯ ಅಲ್ಲ, ನಾನು ಒಬ್ಬ ಫೋಟೋಗ್ರಾಫರ್ ಬಚಾಯಿಸೋದು ನನ್ನ ಕೆಲಸ. ಅದು ನಮ್ಮ ಫೋಟೋಗ್ರಾಫರ್ ಧರ್ಮ. ಒಬ್ಬನಿಗೆ ಅವನ ಕಲಿಯತ್ತಾಕದಲ್ಲ. ನಾನು ಹೇಳುದು ಯಾಕಂದ್ರೆ ನ್ಯೂಸ್ ಫೋಟೋಗ್ರಾಫರ್ ಹೆಂಗಿರ್ಬೇಕಂದ್ರೆ ನಗ್ನಗ್ತಾನೆ ಇರ್ಬೇಕು. ಎಷ್ಟೇ ನನಗೆ ಒಂದ್ಸಾರಿ ಜಗಜೀವನದಲ್ಲಿ ನನಗೆ ತಲ್ವಾರ್ ಇಟ್ಕೊಂಡು ಅಟ್ಟಿಸ್ಕೊಂಡು ಬಂದಿದ್ರು ಉರ್ದು ಗಲಾಟೆಯಲ್ಲಿ. ಆವಾಗ ನನ್ನ ಸೇವೆ ಮಾಡಿದ್ದು BSF ನವರು, ಏಕಾಗ್ನಿ ಅಂತರ್ಜಾತ ಮರಣಕ್ಕೆ ಶಾಕ್ ಅಂತ ಹೇಳಿದ್ರು. ಯಾಕೆ ಹೇಳ್ತೇನೆ ಅಂದ್ರೆ ನಮ್ಗೆ ಫೋಟೋಗ್ರಫಿನ ಇಂಪಾರ್ಟೆಂಟ್. ನಾನು ಅದೇ ಹೇಳಿದಲ್ಲ, ಸತ್ರು ಪರವಾಗಿಲ್ಲ, ಅದು ಇಂಪಾರ್ಟೆಂಟ್. ಆಮೇಲೆ ಇನ್ನೂ ಸರಿ BK ಶಿವರಾಮ್ ಅಂತ ಗೊತ್ತಲ್ಲ, ಬಬ್ಬು ಸರಿ ಗಲಾಟೆ ಆಗ್ತಾ ಇತ್ತು, ಬೆಂಕಿ ಹಚ್ತಾ ಇದ್ರು, ಒಂದು ಸಡನ್ ಅಂದ್ಬಿಟ್ಟು ಫೋಟೋ ತೆಗೆದುಬಿಟ್ಟೆ. ನಾನು ಬೆಂಕಿಗೆ ಹಾಕಿ ತಗೊಂಡೋದ್ರು. ಆಗ ನನಗೆ ಸೆಕೆಂಡ್ ಲೈಫ್ BK ಶಿವರಾಮ್. ನಾನು ನಿಮ್ಮ ಮುಂದೆ ನಿರ್ಲಿಕ್ಕೆ ಕಾರಣ BK ಶಿವರಾಮ್, ಬೇರೆ ಯಾರು ಅವ್ರನ್ನ ಹಾಕ್ಬಿಡ್ತಾ ಇದ್ರು ಅವತ್ತು. ಅದು ಅವ್ರು ಯಾರು ಯುಗ ಸಿಕ್ಕರು ಹೇಳ್ತಾರೆ, ಇನ್ನೊಂದ್ಸರಿ ಹೋಗ್ತೀರೇನ್ರಿ ಒಬ್ಬರು ಬೊಮ್ಮ ಬಜಾರ್ಗೆ ಅಂತ ಕೇಳಿ. ಯಾಕೆ ಹೇಳ್ತೇನೆ ಈಗ ಫೋಟೋಗ್ರಾಫರ್ ದಮ್ಮೇರು ನ್ಯೂಸ್ ಫೋಟೋಗ್ರಾಫರ್ 100 ಜನ ಬಂದ್ರು ತೋರಿಸಿರ್ಬೇಕು. ನಾನು ಮಾಡಿದವನು ಮಾಡಿ ತೋರಿಸಿದವನು. ಯಾಕೆ ಹೇಳ್ತೇನೆ ಅಂದ್ರೆ ನಮ್ಗೆ ಫೋಟೋಗ್ರಫಿ ನ್ಯೂಸ್ ಫೋಟೋಗ್ರಫಿ ಜೀವಾಳ, ಬೇರೆ ಯಾವುದಲ್ಲ. ನಮ್ಮನೆ ಇದು ಲೆಕ್ಕ ಆಗಿಲ್ಲ, ನಮ್ಗೆ ಹೆಂಡತಿ ಮಕ್ಕಳು ಯಾರಿಲ್ಲ. ನ್ಯೂಸ್ ಅವತ್ತಿನ ಫೋಟೋಗ್ರಫಿನೇ
ಹೈಲೈಟ್. ನಮ್ಮ ಪ್ರಜಾವಾಣಿಯಲ್ಲಿ ಒಳ್ಳೊಳ್ಳೆ ಫೋಟೋಗಳು ಬಂದಿದೆ. ನನಗೆ ಈಗಲೂ ಖುಷಿ ಇದೆ. ನಮ್ಮ ಡೈರೆಕ್ಟರ್ ಈಗ ನಾನು ನೆನೆಸ್ಕೊಳ್ತೇನೆ. ನನಗೆ ನಿಜವಾಗಿ ಈ ತರ ಬೆಳೀಲಿಕ್ಕೆ ಕಾರಣ ನಮ್ಮ ಈ ಸಂಜೆ ಟಿ ವೆಂಕಟೇಶ್ ಡಾಕ್ಟರ್ ವಿಜಯ್ ಅವರು. ನಾನು ನಿಜವಾಗಿ ನಾನು ಫೋಟೋಗ್ರಫಿ ಅಲ್ಲ, ನನ್ನ ಕೆಲಸನೇ ಬೇರೆ ಇತ್ತು, ಅದು ಹೇಳಂಗಿಲ್ಲ. ನನ್ನ ಒಂದು ಮನುಷ್ಯನ ಫಸ್ಟ್ ನನಗೆ ಉದಯವಾಣಿ ಫೋಟೋಗ್ರಾಫರ್ಗೆ ಸೇರಿಸಿದ್ರು. ಆಮೇಲೆ ಇವರು ಯಾರು ಟಿ ವೆಂಕಟೇಶ್ ಅವರು ನನಗೆ ಹೊಸ ಜೀವನವನ್ನು ತಂದುಕೊಟ್ಟವರು. ಏನಂತಂದ್ರೆ ಒಬ್ಬ ಫೋಟೋಗ್ರಾಫರ್ ನಾನು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಅವ್ರು. ಆಮೇಲೆ ನಾನು 3 ಬುಕ್ ಮಾಡಿದ್ದೇನೆ. ಕರ್ನಾಟಕದ ಕೋಟೆಗಳು, ಇಡೀ ಬಾಲ್ಕಿಯಿಂದ ಕಾಸರಗೋಡು ಎಷ್ಟು ಕೋಟೆ ಇದೆ, ಎಷ್ಟು ಅರಮನೆ ಇದೆ ಅಂತ ಬುಕ್ ಮಾಡಿದ್ದೇನೆ, ಕನ್ನಡ ಅಂಡ್ ಇಂಗ್ಲಿಷ್. ಆಮೇಲೆ ಈಗ ಕನ್ನಡ ನಾಡಿನ ಬಣ್ಣದ ಬಾರಾಡಿಗಳು ಅಂತ ಬುಕ್ ಮಾಡಿದ್ದೇನೆ. ಅದಕ್ಕೋಸ್ಕರ ಇಷ್ಟು ಪುಸ್ತಕ ಮಾಡಿದ್ದೇನೆ. ಸುವರ್ಣ ಇಷ್ಟೆಲ್ಲ ಮಾಡಿದ್ದೀರಲ್ಲ, ಈಗ ಹೊಸ ಲೈಫ್, ಹೊಸ ಜೀವನ ಅಂತ ಹೇಳಿದ್ರಿ. ಈಗ ರಿಟೈರ್ ಆದ್ಮೇಲೆ ಇನ್ನೊಂದು ಹೊಸ ಜೀವನ ಶುರು. ಇದು ಯಾವುದು ನಮ್ಮ ಕರ್ನಾಟಕದ್ದು ಎಷ್ಟು ಶಿಲ್ಪಕಲಾ ಟೆಂಪಲ್ಸ್ ಇದೆ. ಅಲ್ಲ, ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ ಫೋಟೋ ಜರ್ನಲಿಸ್ಟ್ ರಿಟೈರ್ ಆದ್ಮೇಲೂ ಹೇಗೆ ಆಕ್ಟಿವ್ ಆಗಿರ್ಬೋದು? ಆಕ್ಟಿವ್ ಅಂದ್ರೆ ಬರ್ಡ್ಸ್ ಫೋಟೋ ತೆಗಿಬೇಕು, ವೈಲ್ಡ್ ಲೈಫ್ ಮಾಡ್ಬೇಕು, ಆಮೇಲೆ ನ್ಯೂಸ್ ಫೋಟೋ. ಈಗ ನಾನು ನೋಡಿ ಇದು ಯಾವ್ದು ಅಸೆಂಬ್ಲಿದು ಫೋಟೋ ನಾನೇ ತೆಗೆದು, ಅಸೆಂಬ್ಲಿ ನಡೀತಾ ಇದೆಯಲ್ಲ ಅದು ನಾನು ಆಲ್ಮೋಸ್ಟ್ ನಾನೇ ತೆಗಿದ್ದೇನೆ. ಆಮೇಲೆ ಕೆಲವು ವಾರ್ತೆಯಲ್ಲಿ ಕೆಲಸಗಳು ಮತ್ತು ಸುಮ್ಮನೆ ಕೂತ್ಕೊಂಡು ಬೇಗ ಮುದುಕರು ಹಾಕ್ಬಿಡ್ತೀವಿ. ಈಗ ನನ್ಗೆ 66 ವರ್ಷ, ನಂಬ್ತೀರಾ ನೀವು? ಸರಿ, ಸುವರ್ಣ ಡೈನಾಮಿಕ್ ಬಾಯಿ ಕೊಟ್ರೆ ದಿನ ಇಡೀ ಮಾತಾಡ್ಸಿರ್ತಾರೆ. ಈಗ ಸಿದ್ಧಾರ್ಥ ಅವರಿಗೆ ಶಿಫ್ಟ್ ಆಗೋಣ. ಅವ್ರ ಪ್ರಕಾರ ಇವತ್ತಿನ ನ್ಯೂಸ್ ರೂಮ್ ಅಲ್ಲಿ ಫೋಟೋಗ್ರಾಫರ್ ಪಾತ್ರ ಹೇಗೆ ಬದಲಾಗ್ತಾ ಇದೆ ಮತ್ತೆ ಹೇಗೆ ಹೊಸದಾಗಿ ಬದಲಾಗ್ತಾ ಇರೋ ಸಿಚುವೇಶನ್ ಅಡಾಪ್ಟ್ ಮಾಡ್ಬೋದು ಅಂತ ಸಿದ್ಧಾರ್ಥ. ನಮಸ್ಕಾರ ಎಲ್ಲರಿಗೂ. ಒಂದು ಘಟನೆ ನಡೀತಿದ್ದ, ಆ ಘಟನೆ ಕುರಿತಂತೆ ವರದಿಗಾರ ರಿಪೋರ್ಟ್ ಮಾಡ್ತಾನೆ, ಫೋಟೋಗ್ರಾಫರ್ ಒಂದು ಫೋಟೋ ಕಳಿಸ್ತಾನೆ. ನಾನು ಸ್ಥಾನಿಕ ಸಂಪಾದಕನಾದವನು ಆಫೀಸಲ್ಲಿ ಕೂತಿರ್ತೇನೆ. ಹುಬ್ಬಳ್ಳಿಯಲ್ಲಿ ನಡೆದ್ರೆ, ಧಾರವಾಡದಲ್ಲಿ ನಡೆದ್ರೆ ಆ ಘಟನೆ ಏನಂತ ನಮಗೂ ಗೊತ್ತಾಗ್ಬೋದು. ಈಗ ನಮ್ಮ ಜುಡಿಷನ್ ಬಳ್ಳಾರಿವರೆಗೆ ಇದೆ, ಕಾರವಾರವರೆಗೆ ಇದೆ. ಕಾರವಾರದಲ್ಲಿ ಯಾವುದೋ ಒಂದು ತಾಲೂಕಿನಲ್ಲಿ ಒಂದು ಘಟನೆ ನನಗೆ ಗೊತ್ತಿರೋದು. ಯಾವಾಗ ಆ ಸುದ್ದಿ ನನ್ನ ಕೈ ಬಂತು ಅವಾಗ ಹೌದಲ್ಲ ಇಂಥದ್ದು ಆಗಿದೆ, ಅಥವಾ ಮೀಟಿಂಗಿನ ಪೂರ್ವದಲ್ಲಿ ಒಂದು ಲಿಸ್ಟ್ ಬರುತ್ತೆ, ಇವತ್ತಿನ ಹೈಲೈಟ್ಸ್ ಏನು, ಇಂಥದ್ದೊಂದು ಬರುತ್ತೆ ಅಂತ ಅಷ್ಟೇ ಗೊತ್ತಿರುತ್ತೆ. ಆನಂತರ ಸುದ್ದಿ ಮತ್ತು ಫೋಟೋ ಎರಡೂ ಬಂದಾಗ ನಾನು ನೋಡ್ತಿರ್ತೀನಿ. ನನ್ಗನ್ಸುತ್ತೆ ಫೋಟೋ ಬಹಳ ಚೆನ್ನಾಗಿತ್ತಂದ್ರ ರಿಪೋರ್ಟರ್ ಸುದ್ದಿ ತಪ್ಪಾರ್ದಾನ, ರಿಪೋರ್ಟ್ ಬಹಳ ಚೆನ್ನಾಗಿತ್ತಂದ್ರೆ ನಮ್ಮ ಫೋಟೋಗ್ರಾಫರ್ ಸರಿ ಫೋಟೋ ಕಳಿಸಿಲ್ಲ. ನನಗೆ ಎರಡು ಟ್ಯಾಲಿ ಇರ್ಬೇಕು. ಒಂದು ಎಕ್ಸಾಂಪಲ್ ಅಂದ್ರೆ ನಮ್ಮ ONP ಅವರು ಕನ್ನಡಪ್ರಭದ ಎಡಿಟರ್ ಆಗಿದ್ದಾಗ ಹೊಸ 90ರ ದಶಕ ಸೀನಿಯರ್ ಫೋಟೋಗ್ರಾಫರ್ಗೆ ಅದು ಗೊತ್ತಿರ್ಬೋದು. ಬೆಂಗಳೂರಲ್ಲಿ ಕಪಾಲಿ ಥಿಯೇಟರ್ ಪಕ್ಕದಲ್ಲಿ ಗಂಗಾರಾಮ್ ಕಟ್ಟಡ ಕುಸಿದು ಬಂತು. ಬಹಳ ಜನ ಸೀನಿಯರ್ ಅದನ್ನ ಫೋಟೋ ತೆಗೆದಿರ್ಬೋದು. ನನಗೆ ನಮ್ಮ ಕನ್ನಡಪ್ರಭ ಇಂಡಿಯನ್ ಎಕ್ಸ್‌ಪ್ರೆಸ್ ಅಲ್ಲಿ ಅವತ್ತು ಯಾರು ಫೋಟೋಗ್ರಾಫರ್ ನನ್ನ ನೆನಪಿಲ್ಲ. ನಾನು ಇವ್ರು ಕೇಳಿದವು, ಗೋಪಿ ಒಂದು ಫೋಟೋ ತೆಗೆದಿದ್ರು. ಆ ಕಪಾಲಿ ಫೋಟೋ ಥಿಯೇಟರ್ ನಲ್ಲಿ ಭಕ್ತ ಪ್ರಹ್ಲಾದ ಫೋಟೋ ಪಿಕ್ಚರ್ ನಡೀತಾ ಇತ್ತು. ಆ ಭಕ್ತ ಪ್ರಹ್ಲಾದ ಅವತ್ತಿನ ಮೊದಲ ಇವತ್ತು ಕಟ್ಟೋಡ ದೊಡ್ಡದು ಹಾಕ್ತಾರೆ. ಆ ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪುವಿನ ಅನ್ವರ್ ಮಾಡಿದಂತ ಚಿತ್ರದ ದೊಡ್ಡ ಕಟೌಟ್ ಹಾಕಿದ್ರು. ಆ ಕಟೌಟ್ ಹೇಗಿತ್ತು ಅಂದ್ರೆ ಆ ತಂದೆ ಮಗನ ಸಂವಾದದಲ್ಲಿ ಆ ಕಂಬಗಳನ್ನು ಹೊಡಿತಾನಲ್ಲ, ಇಲ್ಲಿ ಇದ್ದಾನ ನಿನ್ನ ಹರಿ, ಇಲ್ಲಿ ಇದ್ದಾನ ನಿನ್ನ ಹರಿ ಅನ್ನೋದನ್ನ ಆವೇಶದಿಂದ ಆ ಗದೆಯಿಂದ ಹೊಡಿತಕ್ಕಂತ ಆವೇಶದ ಒಂದು ದೊಡ್ಡ ಕಟೌಟ್. ಆದ್ರೆ ಮಗ್ಲೇ ಗಂಗಾರಾಮ್ ಕಟ್ಟಡ ಕುಸಿದೋಗಿತ್ತು. ಅವ್ರು ನಮ್ಮ ಫೋಟೋಗ್ರಾಫರ್ ಎಷ್ಟು ಸೆನ್ಸ್ ಇತ್ತಂದ್ರೆ ಈ ಕಟ್ಟಡ ಹಿರಣ್ಯಕಶಿಪುವಿನ ಗದೆಯಿಂದ ಹೊಡೆದಿದ್ದು ಕಾಯಿ ಹೊಡೆದು ಬಿದ್ದಿದೆಯೇನೋ ಅನ್ನೋ ಅರ್ಥ ಬರುವ ರೀತಿಯಲ್ಲಿ ಫೋಟೋ ತೆಗೆದಿದ್ದ. ಅದನ್ನು ವೈಎನ್ಕೆ ನೋಡಿದ್ರು, ಫೋಟೋ ನೋಡಿದ್ರು, ಸುದ್ದಿ ನೋಡಿದ್ರು. ರಿಪೋರ್ಟರ್ ಬಂದಿದ್ದ, ಏನೇನೋ ಇದು ಕಳಪೆ ಕಾಮಗಾರಿ ಆಗಿತ್ತು, ಆ ಕಾರಣಕ್ಕೆ ಕುಸಿತ್ತು, ಅದು ಬಿತ್ತು, ನಾನು ಯಾಜಿಸ್ಟಿಕ್ ರಿಪೋರ್ಟನ್ನ ಅವು ಬರೆದಿದ್ದ. ವೈಎನ್ಕೆ ಅನಿಸ್ತು ಇಂಥದ್ದೊಂದು ದೊಡ್ಡ ದುರಂತ, 22 ಜನನೇ ತೀರ್ಕೊಂಡ್ರು. ಇಷ್ಟು ದೊಡ್ಡ ದುರಂತದಲ್ಲಿ ಅದಕ್ಕೆ ಶಕ್ತಿ ತುಂಬಿಡ್ತಕ್ಕಂಥ ವರ್ಡ್ಸ್ ಇದರಲ್ಲಿ ಇಲ್ಲ, ಆಂಗಲ್ ಇದರಲ್ಲಿ ಇಲ್ಲ. ಈ ಸುದ್ದಿಯಲ್ಲಿ ಫೋಟೋಗ್ರಫಿ ಮೇಲೆ ಮಾತ್ರ ಇದೆ ಅಂತೇಳಿ ಅದನ್ನು ಫ್ರಂಟ್ ಪೇಜ್ಗೆ 4 ಕಾಲಮ್ ಒಂದು ಫೋಟೋ ಹಾಕಿದ್ರು ಅಷ್ಟೇ. ಒಂದು ಫೋಟೋ ಗಂಗಾರಾಮ್ ಬಿಲ್ಡಿಂಗ್ ಅನ್ನ ಯಾರೋ ಹಿರಣ್ಯಕಶಿಪು ಮುಳುಗಾಲ ಎನ್ನುವ ಅರ್ಥದಲ್ಲಿ ಬಂದಂತ ಆಂಗಲ್ ಇಂದ ಫೋಟೋನ, ಅದು ಒಂದೇ ಫೋಟೋನ ಫ್ರಂಟ್ ಪೇಜ್ ಹಾಕಿದ್ರು. ಅದು ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ 4 ಕಾಲಮ್ ಫ್ರಂಟ್ ಪೇಜ್ ಇತ್ತು, ಕನ್ನಡಪ್ರಭದಲ್ಲಿ ಇತ್ತು.
ಬಹಳ ದೊಡ್ಡ ರೀತಿಯಂತ ಚರ್ಚೆ ಆ ಫೋಟೋಗೆ ನಡೀತು. ಆ ಗಂಗಾರಾಮ್ ಕಟ್ಟಡ ಕುಸಿದ ವಿವಾದ ಏನಿತ್ತು, ಅದೇನು ಹಗರಣಿತ್ತಲ್ಲ, ಅದು ಸೆಷನ್ ನಲ್ಲಿ ಚರ್ಚೆ ಆಗುವಾಗ ಅರ್ಧ ಭಾಗ ಫೋಟೋ ಚಂದಿತ್ತು ಅಂತ ಚರ್ಚೆ ಆಗಿತ್ತು. ಅಂದ್ರೆ ಆ ಫೋಟೋ ಅಷ್ಟು ಶಕ್ತಿಯುತವಾಗಿತ್ತು. ಒಬ್ಬ ನ್ಯೂಸ್ ನಲ್ಲಿ ನಾನು ಒಬ್ಬ ಸ್ಥಾನಿಕ ಸಂಪಾದನೆ ಕೂತ್ಕೊಂಡು ನಾನು ಏನು ನಿರೀಕ್ಷೆ ಮಾಡ್ತೀನಿ ಅಂದ್ರೆ, ಒಂದು ಫೋಟೋ ಆ ಸುದ್ದಿಯನ್ನ ಪೂರ ಕಟ್ಟಿಕೊಡಬೇಕು ಅಂತ ನಾನು ಬಯಸ್ತೇನೆ. ವರದಿಗಾರ ಕೊಟ್ಟಿರ್ತಾನಲ್ಲ, ಆ ವಿಷಯ ನನ್ನ ತಲೆಯಲ್ಲಿ ಇರ್ತೈತಿ. ಇದಕ್ಕೆ ಬೇಕಾದಂತ ಫೋಟೋ ಇದರಲ್ಲಿ ಇಲ್ಲಲ್ಲ ಅಂತೀವಿ. ಅವಾಗ ಅವನು ಕರೆಸ್ತೀವಿ, ಒಳ್ಳೆ ಫೋಟೋ ತರಿಸ್ತದೆ. ಅವ ಹೊಡ್ಕೊಂಡ್ ಬಂದಿರ್ತಾನೆ. ಮೊದಲು ಏನೋ ಸ್ಟಿಲ್ ಇತ್ತು, ಒಮ್ಮೆ ಮುಗಿದು ಹೋಗ್ತು. ಈಗೇನೋ ಸ್ವಲ್ಪ ಸಿಗ್ತಾವ, ನೀ ನೋಡಿದ್ರೆ ನನ್ ಕೊಡಪ್ಪ, ನೀ ನೋಡಿ ಕೊಡ್ಕೊಳ್ಳಿಕ್ಕೆ ಎಲ್ಲಿ ತರಿಸ್ಕೊಡ್ತಾರ ಒಮ್ಮೆ. ಆದ್ರೆ ಒಮ್ಮೆ ಒಳ್ಳೆ ಫೋಟೋಗಳು ಕೂಡ ಇರ್ತಾವ. ಒಂದು ಫೋಟೋಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಆ ಗಂಗಾರಾಮ್ ಬಿಲ್ಡಿಂಗ್ ಬಿದ್ದಿದ್ದು ಒಂದೇ ಒಂದು ಫೋಟೋ ಇವತ್ತಿಗೂ ಕೂಡ ವರ್ಲ್ಡ್ ಬೆಸ್ಟ್ ಫೋಟೋದಲ್ಲಿ ಸಾಲಿನಲ್ಲಿ ಕೂಡ ಅದು ಸೇರಿದೆ ಅಂತಕ್ಕಂಥದ್ದು ಹೇಳಿದೆ. ಅಂದ್ರೆ ಒಬ್ಬ ಸಂಪಾದಕನಾಗಿ ನನ್ನ ನಿರೀಕ್ಷೆ ಏನು ಅಂದ್ರೆ, ಆ ಸುದ್ದಿಯ ಎಷ್ಟು ಶಕ್ತಿಯುತವಿದೆಯೋ ಫೋಟೋನು ಅಷ್ಟೇ ಶಕ್ತಿಯುತವಾಗಿರಬೇಕು. ಮತ್ತೆ ಒಂದು ಫೋಟೋ ತೆಗಿಯಕ್ಕೆ ಹೋದವನು ಒಂದು 6 ಗಂಟೆ ಸ್ಟಡಿ ಮಾಡಿ ಈ ಫೋಟೋ ತೆಗಿಲೇಬೇಡ, ಇದ್ರಾಗ ಕಬ್ಬಣ ಎಷ್ಟು ಹಾಕಿದ್ರಿ, ಸಿಮೆಂಟ್ ಎಷ್ಟು ಹಾಕಿದ್ರಿ ಅಂತ ಕೇಳೋದಿಲ್ಲ. ಅವನು ತಕ್ಷಣದಲ್ಲಿ ನಿರ್ಧಾರ ಮಾಡಿ ಒಂದು ಯಾವ ಆಂಗಲ್ ನಲ್ಲಿ ತೆಗೆದ್ರೆ ಇದಕ್ಕೆ ಕ್ಲಿಕ್ ಆಗುತ್ತೆ ಅಂತಕ್ಕಂಥದ್ದು ನೋಡಿ ತೆಗಿತಾನೆ. ಅದು ಯಶಸ್ವಿ ಕಾಣುತ್ತೆ. ಇಂತಹ ಫೋಟೋನ ಪತ್ರಿಕೆಗಳು ನಿರೀಕ್ಷೆ ಮಾಡ್ತಾರೆ. ಈ ವೈಎನ್ಕೆ ಅವರ ಸಮಯದಲ್ಲಿ ಈ ತರ ಎಲ್ಲ ಪಿಕ್ಚರ್ಸ್ ನ ದೊಡ್ಡದಾಗಿ ಅಂದ್ರೆ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ತುಂಬಾ ಇರ್ತಾ ಇತ್ತು. ಈಗಿನ ಪ್ರಸ್ತುತ ನ್ಯೂಸ್ ರೂಮ್ ಅಲ್ಲಿ ಎಡಿಟರ್ಸ್ ವ್ಯೂ ಹೇಗೆ, ಅಥವಾ ಎಡಿಟರ್ಸ್ ವಿಜುವಲ್ಸ್ ನ ಹೇಗೆ ನೋಡ್ತಾರೆ ಸರ್? ಯಾವಾಗಲೂ ಎಡಿಟರ್ ಇದ್ದು ಎಡಿಟರ್, ಅವು ಯಾವ ಯೂಸರ್ಸ್ ಅಂದ್ರೆ ನನಗೆ ಒಳ್ಳೆ ಫೋಟೋ ಬೇಕು ಅಂತ ಬಯಸ್ತೀನಿ ಹೊರತಾಗಿ. ಅಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಜನರಲಿ ನಾನು ಯಾವುದೋ ಒಂದು ಪತ್ರಿಕೆನ ಬಗೆಯಾಗಿ ಹೇಳ್ತಾ ಇಲ್ಲ. ಜನರಲಿ ಫೋಟೋಗ್ರಾಫರ್ಸ್ ಗಳು ಡಿಸ್ಕಷನ್ ಏನ್ ಬರುತ್ತೆ ಅಂದ್ರೆ, ಮೊದಲಿನ ತರ ಪಿಕ್ಚರ್ಸ್ ನೀವು ಯೂಸ್ ಮಾಡಲ್ಲ, ಸಿಂಗಲ್ ಕಾಲಮ್ ಯೂಸ್ ಮಾಡ್ತಾರೆ ಅಷ್ಟೇ, ಆ ತರ ಎಲ್ಲ ಬರುತ್ತೆ. ಬಟ್ ಏನಿರ್ಬೋದು ಅದು ನನಗೂ ಒಂದು 3 ದಶಕ ಈ ಫೀಲ್ಡ್ ನಲ್ಲಿ ಮೊದಲಿಗೆ ಫೋಟೋ ಸಿಗ್ತಕ್ಕಂಥ ಪ್ರಯಾರಿಟಿ ಈಗ ಸಿಗ್ತಾ ಇಲ್ಲ ಅಂತ ನನಗೂ ಅನಿಸ್ತಾ ಇದೆ. ನಿಮ್ ಪ್ರಕಾರ ಏನಿರ್ಬೋದು ಕಾರಣಗಳು? ಒಂದನೇದು ಸುದ್ದಿಗಳ ಒತ್ತಡ, ಸೆನ್ಸೇಷನ್ ಸುದ್ದಿಗಳನ್ನ ನಾವು ಕೊಡಬೇಕು ಅನ್ನುವ ತುಡಿತ. ಎರಡನೇದು ಫೋಟೋಗಳ ಸಂಖ್ಯೆ ಕಡಿಮೆ, ಇದು ಕೂಡ ಕಾರಣ. ಕುಲಕರ್ಣಿ ಸರ್, ನಿಮ್ಮ ಅಭಿಪ್ರಾಯ, ನಿಮ್ಮ ಆಫೀಸ್ ಅಥವಾ ನಿಮ್ಮ ಅಬ್ಸರ್ವೇಷನ್ ಪ್ರಕಾರ? ಎಲ್ರಿಗೂ ನಮಸ್ಕಾರ. ಸಿದ್ದಣ್ಣ ಅವರು ಒಂದಿಷ್ಟು ದೃಷ್ಟಾಂತಗಳನ್ನ ಹೇಳುವ ಮೂಲಕ ಈ ವಿಷಯವನ್ನ ಪ್ರವೇಶ ಮಾಡಿದರೆ, ನಾನು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಫೋಟೋ ಜರ್ನಲಿಸಂ ಕಲಿಸೋದಕ್ಕೆ ಮತ್ತು ಕಲಿಯೋದಕ್ಕೆ ಒಂದು ಟೂರ್ ಕರ್ಕೊಂಡೋಗಿದ್ವಿ. ಅದೇ ನಮ್ಮ ಇವ್ರು ಹೇಳಿದಂಗೆ, ಎಕ್ಸ್ಪೋಸ್ ಆಗೋದ್ರೊಳಗೆ ಪ್ರಾಬ್ಲಮ್ ಆದ್ರೆ, ಇದು ಆಗೋದ್ರೊಳಗೆ ಪ್ರಾಬ್ಲಮ್ ಆದ್ರೆ ಅಂತ ಹೇಳಿ ಆವಾಗ ಬಹಳ ದೂರ ಹೋಗಿದ್ವಿ, ನಾರ್ತ್ ಇಂಡಿಯಾಕ್ಕೆಲ್ಲ ಹೋಗಿದ್ವಿ. ಆವಾಗ ಅದು ಹಳೆ ಕ್ಯಾಮ್ರಾ, ಬಿಜಾಪುರ್ಗೆಲ್ಲ ಗೊತ್ತಿರುತ್ತೆ. ಆಮೇಲೆ ಅಲ್ಲಿ ಇಲ್ಲಿಂದ ಹೋಗಿದ್ದು 24-36 ಸ್ನ್ಯಾಪ್ಸ್ ಒಂದು ರೀಲ್ ಮುಗೀತು. ಇನ್ನೊಂದು ಖರೀದಿ ಮಾಡ್ಬೇಕಂತೇಳಿ ಅಲ್ಲೇ ರಸ್ತೆ ಮೇಲೆ ಇರುವಂತ ಒಂದು ಅಂಗಡಿಗೆ ಹೋಗಿ ಒಂದು ರೀಲ್, ಒಟಾಕೋ ಹಿಂದೂ ಅಂತ ಏನೋ ಸಿಗ್ತಿದ್ವಲ್ಲ, ಒಂದು ರೀಲ್ ಖರೀದಿ ಮಾಡಿ ಮಾಡಿದ್ವಿ. ಅದು ನಮ್ಗೆ ಗೊತ್ತೇ ಇಲ್ಲ, ಅದು ಎಕ್ಸ್ಪೈರ್ ಆಗಿತ್ತು ಅದ್ರದ್ದು. ಇಲ್ಲಿ ಬಂದು ಎಕ್ಸ್ಪೋಸ್ ಮಾಡಿದ್ರೆ ಹುಬ್ಬಳ್ಳಿ ಒಳಗೆ ಎಲ್ಲ ಹಳದಿ ಬಂದ್ಬಿಟ್ಟಿತ್ತು. ನಾವು ಹೋಗಿದ್ದು ಎಂತ ಅದ್ಭುತವಾದದ್ದು, ಮೆಮೊರಿ ಕೂಡ ಹೋಗ್ಬಿಡ್ತದೆ. ಈಗಾದ್ರೂ ಮೊಬೈಲ್ ಇದೆ, ಎಷ್ಟೋ ಮೆಗಾ ಪಿಕ್ಸೆಲ್ ಇದೆಲ್ಲಾನು ತೆಗಿಬಹುದು, ಎಲ್ಲಾನು ಮಾಡಬಹುದು. ಸಿದ್ದಣ್ಣ ಅವರಿಗೆ ಎದುರಾದಂತ ಸಮಸ್ಯೆ ನಮಗೂ ಕೂಡ ಎದುರಾಗುತ್ತೆ. ಈಗ ಸರ್ ಹೇಳಿದ್ರು, ಒಂದು ಫೋಟೋ ಇನ್ನೊಂದು ಫೋಟೋಕ್ಕೆಲ್ಲಾನು, ಇನ್ನೊಂದು ಪಬ್ಲಿಕೇಶನ್ಸ್ಗೆಲ್ಲಾನು ಅದು ಟ್ರಾನ್ಸ್ಫರ್ ಆಗುತ್ತೆ, ಎಲ್ಲ ಕಡೆಗೂ ಹೋಗಿರುತ್ತೆ ಅಂತ ಹೇಳಿ. ಒಂದು ಕಾರ್ಯಕ್ರಮ ಇರುತ್ತೆ, ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಒಬ್ಬರನ್ನ ಕರೆದಿರ್ತೇವೆ, ಇನ್ನೊಬ್ಬರು ಅಧ್ಯಕ್ಷತೆ ಕರೆದಿರ್ತೇವೆ, ಇನ್ನೊಂದಿಷ್ಟು ಅತಿಥಿಗಳು, ಇನ್ನೊಂದು ಯಾರೋ ಒಬ್ಬರನ್ನ ಸಾನ್ನಿಧ್ಯ ಅಂತೇಳಿ ಸ್ವಾಮೀಜಿನ ಕರೆದಿರ್ತೇವೆ. ನಾವು ಉದ್ಘಾಟಕರಾಗಿ ಉದ್ಘಾಟನೆ ಮಾಡಬೇಕಾದಂತ ಒಂದು ಏನು ಮೊಂಬತ್ತಿ ಹೆಚ್ಚೆಲ್ಲ ಉದ್ಘಾಟನೆ ಮಾಡಬೇಕಾಗಿರ್ತಲ್ಲ, ನಮ್ಮ ಫೋಟೋಗ್ರಾಫರ್ ಆ ಉದ್ಘಾಟಕರ ಉದ್ಘಾಟನೆಯ ಒಂದು ಆ ಸ್ಪೇಸ್ ಅನ್ನ ಅಥವಾ ಆ ಟೈಮ್ ಅನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನೊಬ್ಬನು ಮೊಂಬತ್ತಿ ಹಚ್ಚೋದನ್ನ ಚಂದಾಗಿ ತೆಗೆದು ಬಿಟ್ಟಿರ್ತಾರೆ. ಬಟ್ ನನಗೇನ್ ಬೇಕಾಗಿರುತ್ತೆ, ಆ ಆಮಂತ್ರಣ ಪತ್ರಿಕೆಯಲ್ಲಿ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಯಾರು ಉದ್ಘಾಟನೆ ಅಂತ ಹೇಳಿ ಬರ್ದಿರ್ತಾರಲ್ಲ ಅವ್ರದೇ ಫೋಟೋ ಬೇಕಾಗಿರುತ್ತೆ. ಬಟ್ ನಮ್ಮ ಫೋಟೋಗ್ರಾಫರ್ ಉಳಿದ ಫೋಟೋಗಳನ್ನೆಲ್ಲ ಚಲೋ ತೆಗೆದಿರ್ತಾರೆ, ಎಕ್ಸಾಂಪಲ್. ಆದ್ರೆ ಉದ್ಘಾಟನೆ ಮಾಡೋವನು ಫೋಟೋ ಮಿಸ್ ಮಾಡಿಬಿಟ್ಟಿರ್ತಾರೆ. ಆದ್ರೆ ನನಗೆ ಉದ್ಘಾಟಕನ ಫೋಟೋ ಬೇಕು. ಇಂಥದ್ದೊಂದಿಷ್ಟು ಸಂದಿಗ್ಧತೆಗಳು ಇರ್ತದೆ. ಇನ್ನೊಂದು ಸೋಷಿಯಲ್ ಮೀಡಿಯಾದ ಬಗ್ಗೆ ಹೇಳಿದಾಗ,
ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಒಳ್ಳೊಳ್ಳೆ ಫೋಟೋಗಳು ಬರ್ತದೆ, ಬಟ್ ಅಲ್ಲಿ ಕಂಟೆಂಟ್ಗೆ ಬಹಳಷ್ಟು ಪ್ರಾಮುಖ್ಯತೆ ಇರ್ತದೆ. ಈಗ ಒಂದು ಉದಾಹರಣೆಗೆ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಬಗ್ಗೆ ಅಥವಾ ಇಲ್ಲಿಗಲ್ ಯಾವುದೋ ಒಂದು ಇದ್ರ ಮೈನಿಂಗ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಪೋಸ್ಟ್ ಮಾಡಿರ್ತಾನೆ. ಆ ಪೋಸ್ಟ್ ಮಾಡಿದ್ರೊಳಗೆ ಅವನಿಗೆ ಡೀಟೇಲ್ಸ್ ಮತ್ತು ಕಂಟೆಂಟ್ ಅನ್ನ ಹಂಚಿಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ, ಹೊರತು ಫೋಟೋ ಬಗ್ಗೆ ಇರೋದಿಲ್ಲ. ಆ ಗಾಡಿದು ಅಥವಾ ವೆಹಿಕಲ್ದು ನಂಬರ್ ಪ್ಲೇಟ್ ಇದ್ರೆ ಸಾಕು, ಫೋಟೋ ಕ್ವಾಲಿಟಿ ಅಲ್ಲೆಲ್ಲ ಅಲ್ಲೆಲ್ಲ ಕನ್ಸಿಡರ್ ಆಗೋದಿಲ್ಲ. ಅದಕ್ಕೆ ನಮಗೆ ಸಂಪಾದಕರಿಗೆ ಇರೋ ಸವಾಲುಗಳನ್ನೇ ಬೇರೆ. ಆದ್ರೆ ನಾನು ಗುರುತಿಸಿರೋದು ಏನಂತಂದ್ರೆ ಇಲ್ಲೆಲ್ಲ ಬಹಳಷ್ಟು ಭಾಗವಹಿಸಿದವರೆಲ್ಲ ಸ್ಟ್ರಿಂಜರ್ ಬೇಸ್ಡ್ ಆಗಿರುವಂತ ಫೋಟೋಗ್ರಾಫರ್ಸ್ ಎಲ್ಲ ಇರ್ತಾರೆ. ಸ್ಟ್ರಿಂಜರ್ ಬೇಸ್ಡ್, ನಾಟ್ ಏನದು ರೋಲ್ ಮೇಲೆ ಇರೋದಿಲ್ಲ ಅಥವಾ ಇದ್ರೊಳಗೆ ಇರೋದಿಲ್ಲ, ಸ್ಟಾಫರ್ ಅಂತ ಇರೋದಿಲ್ಲ, ಸ್ಟ್ರಿಂಜರ್ ಬೇಸ್ಡ್ ಇರ್ತಾರಲ್ಲ. ಈ ಸ್ಟ್ರಿಂಜರ್ ಬೇಸ್ಡ್ ಆಗಿರುವಂತ ಬಹಳಷ್ಟು ಮಂದಿ ನನ್ನ ಸ್ನೇಹಿತರೆಲ್ಲ ಇದ್ದಾರೆ ಮತ್ತು ನಮ್ಮ ಪತ್ರಿಕೆಯಲ್ಲಿ ಕೆಲಸ ಮಾಡೋರೆಲ್ಲ ಇದ್ದಾರೆ ನೋಡಿ. ಅದಕ್ಕೆ ಸ್ಟ್ರಿಂಜರ್ ಬೇಸ್ಡ್ ಆಗಿರುವಂತ ಫೋಟೋಗ್ರಾಫರ್ಗೆ ನಾವು ಪ್ರೊಫೆಷನಲ್ ಆಗಿ ನಾವೇನ್ ಕೊಟ್ಟಿರ್ತೇವೆ, ಅವ್ರ ಮೇಲೆ ಚಂದ ಫೋಟೋ ಕಳಿಸಂತ ಹೇಳ್ತೇವೆ ಹೊರತು, ಬಟ್ ಅವ್ರ ಕಡೆ ಇರೋ ಪಾಪ ಕ್ಯಾಮ್ರಾ ಏನಿರುತ್ತೆ, ಅವ್ನು ಯಾರೋ ಇನ್ನೊಬ್ಬ ಫೋಟೋ ಸ್ಟುಡಿಯೋದ ಮೇಲೆ ಅವಲಂಬನ ಆಗಿರ್ತಾನೆ. ಫೋಟೋ ಸ್ಟುಡಿಯೋ ನಾವು ಕೊಟ್ಟಿದ್ದನ್ನೇ ಇಲ್ಲಿ ಕೊಡುವಂತದ್ದು ಇರ್ತದೆ. ಸ್ಟ್ರಿಂಜರ್ ಬೇಸ್ಡ್ ನಮ್ಮಲ್ಲಿ ಒಂದು 3 ವರ್ಗೀಕರಣದೊಳಗೆ ನಾವು ಫೋಟೋಗ್ರಾಫರ್ಗಳನ್ನ ನೋಡ್ತೇವೆ. ಒಂದು ಪರಂಪರಾಗತವಾಗಿ ಅವರ ತಾತ, ಅವರ ಅಪ್ಪ, ಇವರು ಫೋಟೋಗ್ರಫಿ ಮಾಡ್ಕೊಂಡು ಬಂದಿರ್ತಾರೆ, ಅವರು ಫೋಟೋಗ್ರಫಿನ ಮುಂದುವರ್ಸ್ಕೊಂಡು ಹೋಗಿರ್ತಾರೆ. ಇನ್ನೊಂದಿಷ್ಟು ಸ್ಟ್ರಿಂಜರ್ಗಳು ಆಸಕ್ತಿಯಿಂದ ಫೋಟೋಗ್ರಫಿ ಕಲಿತಾರೆ, ಆಮೇಲೆ ಆಸಕ್ತಿಯಿಂದ ಒಳ್ಳೆ ಕ್ಯಾಮ್ರಾ ಖರೀದಿ ಮಾಡ್ತಾರೆ, ಕಂಪನಿಯಿಂದ ಕ್ಯಾಮ್ರಾ ಕೊಡುವಂತ ಸಂದರ್ಭ ಬಂದಿರೋದಿಲ್ಲ. ಇನ್ನಷ್ಟು ಮಂದಿ ಅನಿವಾರ್ಯವಾಗಿ ಫೋಟೋಗ್ರಫಿ ಕಲಿತಾರೆ. ಅನಿವಾರ್ಯವಾಗಿ ಅಂತಂದ್ರೆ ಏನು, ಈಗಿನ 5-6 ವರ್ಷದ ಇತ್ತೀಚಿನ ಪ್ರಿಂಟ್ ಮೀಡಿಯಾದ ಟ್ರೆಂಡ್ ಅನ್ನ ನಾವು ಗಮನಿಸಿದಾಗ ಈಗ ಒಬ್ಬ ಸ್ಟ್ರಿಂಜರು ಬರೇ ನಾವು ಎಡಿಟೋರಿಯಲ್ ಅಂದ್ರೆ ಫೋಟೋಗ್ರಾಫಿ ಇರ್ಬೋದು, ಸುದ್ದಿ ಬರೆಯೋದ್ರ ಬಗ್ಗೆ ಇರ್ಬೋದು, ಅದು ಯಾವುದಕ್ಕೂ ಸೀಮಿತ ಆಗಿಲ್ಲ ಮತ್ತು ಬೌಂಡ್ ಆಗಿಲ್ಲ. ಅವನು ರೆವಿನ್ಯೂ ಬಗ್ಗೆ ಯೋಚನೆ ಮಾಡಬೇಕು, ಸರ್ಕ್ಯುಲೇಷನ್ ಬಗ್ಗೆ ಯೋಚನೆ ಮಾಡಬೇಕು, ಎಲ್ಲದನ್ನು ಯೋಚನೆ ಮಾಡ್ಕೊತಾ ಹೋಗ್ಬೇಕು. ಆವಾಗ ಒಂದು ಅನಿವಾರ್ಯತೆಗೆ ಅವನು ಫೋಟೋಗ್ರಫಿ ಕಲ್ತಿರ್ತಾನೆ. ಅನಿವಾರ್ಯತೆ ಫೋಟೋಗ್ರಫಿ ಕಲ್ತಾಗ ಅವನಿಂದ ನಾವು ಒಳ್ಳೆ ಕ್ವಾಲಿಟಿ ಫೋಟೋನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಮ್ಮಲ್ಲಿ ನೀವು ಹೇಳ್ದಂಗೆ ಈ ಫೀಚರ್ ಇರ್ಬೋದು ಅಥವಾ ಡೈಲಿ ರುಟೀನ್ ನ್ಯೂಸ್ ಇರ್ಬೋದು, ಆ ಸುದ್ದಿಗಳಿಗೆ ಫೋಟೋಗ್ರಾಫರ್ಸ್ಗೆ ಒಳ್ಳೊಳ್ಳೆ ಅವಕಾಶಗಳು ಇರ್ತದೆ. ಫೋಟೋಗ್ರಾಫರ್ಸ್ ಆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಅದು ಹೆಂಗೆ ಸದುಪಯೋಗ ಪಡಿಸ್ಕೊಳ್ಬೇಕಂತಂದ್ರೆ ನಾನು ಪದೇ ಹೇಳ್ತಿರ್ತೇನೆ. ಈಗ ಸ್ಪೇಸ್ ಬಗ್ಗೆ ಸಿದ್ದಣ್ಣ ಸರ್ ಮಾತಾಡಿದ್ರು. ಸ್ಪೇಸ್ ಎಲ್ರಿಗೂ ಕೊರತೆ ಇದೆ, ಅದರೊಳಗೆ ನಮಗಂತೂ ಜಾಸ್ತಿ ಕೊರತೆ ಇದೆ, ಆಯ್ತಾ? ಹಿಂಗಾಗಿ ನಾವು ಇರೋ ಒಂದು ಸ್ಪೇಸ್ ನಲ್ಲಿ ಈಗ ಹೇಳಿದ್ರು ಸಿಂಗಲ್ ಕಾಲಮ್ ಕೂಡ ಫೋಟೋ ಬರುತ್ತೆ, ಅಥವಾ ಡಬಲ್ ಕಾಲಮ್ ಕೂಡ ಫೋಟೋ ಬರುತ್ತೆ. ಆದ್ರೆ ಇರುವ ಒಂದು ಫೋಟೋದಲ್ಲಿ ಸುದ್ದಿಗಳನ್ನ ಕಳಿಸೋದಾಗ್ಲಿ ಅಥವಾ ಫೀಚರ್ಗಳನ್ನ ಕಳಿಸೋದಾಗ್ಲಿ ಇರುವ ಫೋಟೋದಲ್ಲಿ ಎಷ್ಟು ಸಮರ್ಥವಾಗಿ ಹೇಳಿರ್ತಾನೆ ಅನ್ನೋದು ಮುಖ್ಯ. ನೀವು ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ರಿ ಇಂಡಿಯಾ ಕಲರ್ಫುಲ್ ಆಗಿರೋದು ಮತ್ತು ಕಲರ್ ಗಳನ್ನ ಕೊಡೋದು ಅಂತ ಹೇಳಿ. ಎಸ್, ಡೆಫಿನೆಟ್ಲಿ ಇಟ್ಸ್ ಎ ಕಲರ್ಫುಲ್ ಕಂಟ್ರಿ. ಎಷ್ಟು ನಾವು ಕಲರ್ ಗಳನ್ನ ನೋಡ್ತೀವಿ ಅಷ್ಟು ನಮ್ಮ ಕಲರ್ ರಿಫ್ಲೆಕ್ಟ್ ಆಗುತ್ತೆ. ಆ ಕಲರ್ ಗಳನ್ನ ಬೇರೆ ಬೇರೆ ಆಂಗಲ್ ಇಂದ ಹಿಡಿದಿಡೋದು ಎಷ್ಟು ಮುಖ್ಯ ಅನ್ನೋದು ಇದೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ. ನಾವು CMYK ಅಂತ ಹೇಳಿ ನಾವೇನು ಕಲರ್ ನಲ್ಲಿ ಎಲ್ಲ ಮಾಡ್ತೀವಲ್ಲ, ಸಿಯಾನ್, ಮೆಜೆಂಟಾ, ಯೆಲ್ಲೋ ಮತ್ತು ಬ್ಲ್ಯಾಕ್. ಆವಾಗ ಒಂದು ಕಡೆ ಹಿಂಗೆ ಆಗಿತ್ತು, ಏನಂತಂದ್ರೆ ಒಂದು ಫೋಟೋನ ನಮ್ಮ ಪೇಸ್ಟ್ ಮಾಡೋನು 3 ಕಲರ್ನ ಚೆನ್ನಾಗಿ ಹಚ್ಕೊಂಡಿದ್ದಾರೆ, ಇನ್ನೊಂದು ಕಲರ್ ರಿವರ್ಸ್ ಹಚ್ಕೊಂಡಿದ್ದಾರೆ. ಅದು ಫೆಸ್ಟಿವಲ್ ಸೀಸನ್. ಆವತ್ತಿನ ದಿವಸ ಒಂದು ಕಲರ್ ಈ ಕಡೆ ಹೋಗಿದೆ, 3 ಕಲರ್ ಈ ಕಡೆ ಪ್ರಿಂಟ್ ಆಗಿದೆ. ಅಂದ್ರೆ ಒಳ್ಳೆ ಫೋಟೋ ಇದ್ರೂ ಕೂಡ ಅದು ಪೇಸ್ಟ್ ಮಾಡೋನ ಕೈಯಲ್ಲಿ ಸಿಕ್ಕು ಪ್ರೊಡಕ್ಷನ್ ಅಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಹಾಯ್ಸ್ ಬಂದಾಗ ಅದು ನ್ಯೂಸ್ ಪ್ರಿಂಟಿಂಗ್ ಕ್ವಾಲಿಟಿ ಇರ್ಬೋದು ಅಥವಾ ಪ್ರೊಡಕ್ಷನ್ ಕ್ವಾಲಿಟಿ ಇರ್ಬೋದು, ಅಲ್ಲಿ ಕೂಡ ಹಾಯಿಸಿ ರೀಡರ್ಸ್ ತನಕ ಬರ್ಬೇಕಲ್ಲ, ಅಲ್ಲಿ ಅದರ ಗುಣಮಟ್ಟ ನಿರ್ಧಾರ. ಇದನ್ನ ಇಂಟರಾಕ್ಟಿವ್ ಆಗಿ ಮಾಡೋಣ. ಯಾರ್ಯಾರಿಗೆ ಏನೇನು ಕ್ವಶನ್ಸ್ ಇದೆಯೋ ತಲೆಯಲ್ಲಿ ಇಟ್ಕೊಂಡಿರಿ, ಯಾರಿಗೆ ಬೇಕಾದ ಕ್ವಶನ್ ಇಟ್ಬೋದು. ಒಂದು ನಿಮಿಷ. ಹಾಗೆ ಭಾವನೆಗಳಿರುವ ಪತ್ರಿಕೆಗಳಲ್ಲಿ ಫೋಟೋಕ್ಕೆ ಆದ್ಯತೆ ಕಡಿಮೆ ಆಗಿದೆ. ನಾವು ಆಲ್ ಇಂಡಿಯಾ ಲೆಕ್ಕದಲ್ಲಿ ನೋಡಿದ್ರೆ ಆದ್ಯತೆ ಕಡಿಮೆ ಆಗಿದೆ ಅಂತ ನನ್ನ ಅನಿಸ್ಬೋದು. ಈ ಫೋಟೋಗ್ರಫಿಯಲ್ಲೇ ಪ್ರಾಧಾನ್ಯತೆ ದಿಲ್ಲಿ ಮಟ್ಟದಲ್ಲಿ, ಬೆಂಗಳೂರು ಮಟ್ಟದಲ್ಲಿ, ಅಂದ್ರೆ ರಾಜಧಾನಿ ಮಟ್ಟದಲ್ಲಿ ಅಲ್ಲಿ ಸ್ಟಾಪ್ ಫೋಟೋಗ್ರಾಫರ್ಗಿಂತ ಒಂದು ಒಳ್ಳೆ ಕ್ಯಾಮ್ರಾ ಇರ್ತಿತ್ತು, ಅಲ್ಲಿ ಬಳಸ್ತಾ ಇದ್ರು. ಹಾಗಾಗಿ ಅದೊಂದು ಟ್ರೆಂಡ್ ಇತ್ತು.
ಬಹಳ ಆಶ್ಚರ್ಯಕರ ಸಂಗತಿ ಅಂದ್ರೆ ಇವತ್ತಿನ ಕಾಲಕ್ಕೆ ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಒಳ್ಳೊಳ್ಳೆ ಕ್ಯಾಮ್ರಾಗಳು ಕೆಲಸ ಮಾಡ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಕೂಡ ಒಳ್ಳೊಳ್ಳೆ ಫೋಟೋಗಳು ಕೆಲಸ ಮಾಡ್ತಾರೆ. ನನಗೆ ಅನಿಸುತ್ತೆ ಅವಾಗಿನಕ್ಕಿಂತ ಹೆಚ್ಚು ಈಗಲೇ ಹೆಚ್ಚು ಫೋಟೋಗಳಿಗೆ ಪ್ರಾಧಾನ್ಯತೆ ಸಿಗುತ್ತೇನೆ ಅಂತ ನನಗೆ ಅನಿಸ್ತಾ ಇದೆ. ನಾವು ಇತ್ತೀಚೆಗೆ ಒಂದು ಪ್ರಕರಣ ಮಾಡಿದ್ವಿ, ಇಲ್ಲಿ ನಮ್ಮ ಪ್ರಜಾವಾಣಿಯ ಫೋಟೋಗ್ರಾಫರ್ ಕೇದಾರ್ ಮಾಡಿರ್ಬೋದು, DM ಕೇದಾರ್ ಅವರ ಫೋಟೋ ತೆಗೆದ್ರು. ಏನು ಅಂದ್ರೆ ಈ ಪಂಚ ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆಯ ಒಂದು ಯೋಜನೆ, ಹೆಣ್ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ. ಆ ಒಂದು ವಿಷಯ ಕೇಳಿದ ಹಳ್ಳಿಯ ಒಬ್ಬ ಅಜ್ಜಿ ಆ ಬಸ್ಸಿನ ಸ್ಟೆಪ್ ಒಳಗೆ ನಮಸ್ಕಾರ ಹತ್ತತಕ್ಕಂಥ ಒಂದು ಫೋಟೋ ಬಂತು. ಅದು ಎಷ್ಟು ವೈರಲ್ ಆಗ್ತದೆ ಸ್ವತಃ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಅಭಿನಂದನೆ ಮಾಡೋದು. ಆ ಲಾಸ್ಟಿಗೆ ಆ ನಮಸ್ಕಾರ ಮಾಡಂತ ಅಜ್ಜಿ ಕರೆದು CM ಅವರು ಸನ್ಮಾನ ಮಾಡಿದ್ರು. ಅಂದ್ರೆ ಆ ಯೋಜನೆಯ ಮಹತ್ವ ಯಾರ್ಯಾರು ವಿರೋಧ ಮಾಡ್ತಿದ್ರು, ಯಾರ್ಯಾರು ಪರವಾಗಿ ಮಾತಾಡ್ತಿದ್ರು ಗೊತ್ತಿಲ್ಲ, ಯಾರು ಫಲಾನುಭವಿಯಾಗಿದ್ದಲ್ಲ ಆಕೆಗೆ ಅದು ಕೃತಜ್ಞತಾ ಭಾವ ಬಂತು. ನಾನು ನನ್ನ ತವರೂರಿಗೆ ನನ್ನ ಬಂಧುಗಳ ಊರಿಗೆ ಹೋಗ್ಬೇಕಾದ್ರೆ ನನಗೆ 100 ರೂಪಾಯಿ ಬೇಕಾಗಿತ್ತು, 100 ರೂಪಾಯಿ ಇರಲಿಲ್ಲ. ಆ ಪುಣ್ಯಾತ್ಮ ಈ ಸರ್ಕಾರ ನಾನು ಪುಕ್ಷೇಟಿ ಮಾಡಿದಲ್ಲ ಅಂತ ಆ ಕೃತಜ್ಞತಾ ಭಾವದಿಂದ ಆ ಅಜ್ಜಿ ಆ ಮೆಟ್ಲಿಗೆ ನಮಸ್ಕಾರ ಮಾಡಿದ್ರು. ಇಂಥವೆಲ್ಲ ಫೋಟೋಗಳನ್ನ ನಾವು ಬೆಂಗಳೂರಲ್ಲಿ ಮಾತ್ರ ನೋಡ್ತಿದ್ವಿ, ಡೆಲ್ಲಿಯಲ್ಲಿ ಮಾತ್ರ ನೋಡ್ತಿದ್ವಿ, ಬಾಂಬೆಯಲ್ಲಿ ಮಾತ್ರ ನೋಡ್ತಿದ್ವಿ. ಧಾರವಾಡದಲ್ಲಿ ತೆಗೆದಂತ ಹಳೆ ಬಸ್ ಸ್ಟ್ಯಾಂಡ್ ಮೇಲೆ ತೆಗೆದಂತ ನೋಡೋದು ಒಬ್ಬ ಹಳ್ಳಿ ಹೆಣ್ಣು ನಮಸ್ಕಾರ ಮಾಡಂತ ಫೋಟೋ ಫ್ರಂಟ್ ಪೇಜಿಗೆ ಬಂತು. ಅಂದ್ರೆ ಅವತ್ತಿಗಿನ ಇವತ್ತಿಗೆ ಹೆಚ್ಚು ಪ್ರಾಧಾನ್ಯತೆ ಸಿಗುತ್ತೆ ಅಂತ ನನಗೆ ಅನಿಸ್ತದೆ. ನಾವು ಕೊಪ್ಪಳ ಜಾತ್ರೆ ಏನ್ ನೋಡ್ತೀವಿ, ನಮ್ಮ ಗಸ್ತೇನವ್ರು ಬಂದಿದ್ದಾರೆ, ದೊಡ್ಡದೊಂದು ಫೋಟೋ ತೆಗೆದು ಬಹಳ ಇಂಪಾರ್ಟೆಂಟ್ ಇದ್ದಾರೆ. ಅದನ್ನ ನಾವು ಕನ್ನಡಪುರದಲ್ಲಿ ಬಳಸ್ಕೊಂಡ್ವಿ. ಹೆಂಗ್ ಬಳಸ್ಕೊಂಡ್ವಿ ಅಂದ್ರೆ ಅರ್ಧ ಪೇಜ್ ಬಳಸ್ಕೊಂಡ್ವಿ, ಫ್ರಂಟ್ ಪೇಜ್ ಹಾಫ್ ಪೇಜ್ ಆ ಫೋಟೋ ಬಳಸ್ಕೊಂಡ್ವಿ. ಆ ಫೋಟೋ ಬಳಸ್ಕೊಂಡ ಬಳಿಕ ಕೊಪ್ಪಳ ಜಾತ್ರೆ ಒಂದು ಹೆಸರು ಬಂತು, ಇದು ಉತ್ತರ ಭಾರತದ ಕುಂಭಮೇಳ ಅಂತ ಹೆಸರು. ಅವಾಗಿಂದ ಕೊಪ್ಪಳ ಜಾತ್ರೆ ಒಂದು ಟ್ಯಾಗ್ಲೈನ್ ಸಿಕ್ಕಿತ್ತು, ಉತ್ತರ ಭಾರತ ಬಳಸ್ತಾ ಇದೆ. ಕಾಲಕ್ಕೂ ಬಹಳ ಒಳ್ಳೆ ಫೋಟೋಗಳನ್ನು ಬಳಸ್ತಾರೆ. ಇಲ್ಲಿ ನಮ್ಮ ಪ್ರಜಾವಾಣಿ ಇನ್ನೊಬ್ಬ ನಮ್ಮ ಗೆಳೆಯ ಗೋವಿಂದ ಬಂದಿರಬಹುದು, ಅದು ಫೋಟೋಗಳು ಎಷ್ಟು ಕೆಲಸ ಮಾಡ್ತಾವು. ನಾವು ಮೊದಲು ವಿಜಯ ಕರ್ನಾಟಕ ನಿಮ್ಮೆಲ್ಲ ಗೊತ್ತಿರುವಂತೆ ಗೋವಾದಲ್ಲಿ ಕನ್ನಡಿಗರನ್ನ ಓಡಿಸ್ತಕ್ಕಂಥ ಒಂದು ಬೈನಾ ಬೀಚ್ ಹಗರಣವನ್ನ ನೋಡಿದ್ದೀವಿ. ಅದನ್ನ ಫಸ್ಟಿಗೆ ನಾನೇ ಅದನ್ನ ಬರೆದು ಬ್ಲಾಸ್ಟ್ ಮಾಡಿದ್ದೆ. ನಾನು ರಾತ್ರಿ ಎಲ್ಲ ಮಳೆಯಲ್ಲಿ ಇಲ್ಲಿಂದ ಬೈಕ್ ನಲ್ಲಿ ಹೋಗಿ ಏನೋ ಮಾಡಿ ಸುದ್ದಿ ಬರೆದು ಅದು ಇಡೀ ಸ್ಟೇಟಿಗೆ ಗೊತ್ತಾಗಿ ಸೆಷನ್ದಲ್ಲಿ ಚರ್ಚೆ ಆಗಿ ಏನೋ ಆಗಿತ್ತು. 2 ದಿವಸದ ನಂತರ ನಮ್ಮ ಗೋವಿಂದ ಈಗ ಸ್ವಲ್ಪ ಎತ್ತರಾಗಿ ಇನ್ನೂ ಸುಭಾಷ್ ಅವರು ಇಬ್ಬರು ಬೆಂಗಳೂರಿಗೆ ನಾನೆಲ್ಲ ಬರೆದ ಬಿಟ್ಟಿನಿ, ಇವ್ರೇನು ಬರೆಯೋರು ಅಂತ ಬರೆದ್ರು. ಪಾಪ ಇವನಿಗೆ ಕಲರ್ ಫೋಟೋ ಅವ ವಿಜಯ ಕರ್ನಾಟಕ ಎಲ್ಲಾ ಪೇಜ್ ಕಲರ್, ಈಗೂ ಎಲ್ಲ ಕಲರ್ ಪೇಜ್, ಎಲ್ಲ ಪಟ್ಟ ಪೇಜ್. ಹೊಡೆದ ಫೋಟೋ ಅವ್ರನ್ನ ಯಾರು ಅಳಿಸಿ ಫೋಟೋ ಹೊಡೆದ, ಯಾರು ಮಲ್ಕೊಂಡಿದ್ದು ಎದ್ದಿದ್ರು ಕುಂದ್ ಮಲಗಿಸಿ ಫೋಟೋ ಹೊಡೆದ, ಅವೆಲ್ಲ 4-5 ಫೋಟೋ ಪ್ರಿಂಟ್ ಆದವು. ಇಡೀ ಕರ್ನಾಟಕ ಮಂದಿ ಗೋವಾ ಬರಾಕತ್ತಿ. ನಾನಂಗ ಟೆಸ್ಟ್ ಮಾಡವ, ನಾನು ಈ ಇಶ್ಯೂವನ್ನ ಎತ್ತಿರೋದು ಫಸ್ಟ್, ನನಗೆ ಕ್ರೆಡಿಟ್ ಬರ್ತಾ ಹೆಂಗ್ ಗೊತ್ತಾಗ್ತದ ವಿಜಯ ಕರ್ನಾಟಕದ ಫೋಟೋ ನೋಡಿದ್ರಿ ಅಂತ. ಅವಾಗ ಅಲ್ಲಿಂದ ಗೋವಿಂದ ನೋಡಿದಾಗ ನನ್ನ ಹೊಟ್ಟೆ ಕಿಚ್ಚು ಬರ್ತಾ, ನಾನು ಫೋಟೋಗ್ರಾಫರ್ ಆಗ್ಬೇಕಾಗಿದ್ದೇನು. ಅಂದ್ರೆ ಫೋಟೋಗ್ರಫಿ ಕೂಡ ಇವತ್ತು ಬಹಳ ಸ್ಪೇಸ್ ಅಲ್ಲಿ ಸಿಗುತ್ತೆ. ಮೇನ್ ಪೇಜ್ ಪುಟದಲ್ಲಿ ನಾವು ಅವಕಾಶ ಸಿಗದೇ ಇದ್ರು ಕಮರ್ಷಿಯಲ್ ಪೇಜ್ ಯೂಸ್ ಮಾಡ್ತೀವಿ, ನಾವೇನು ಸಪ್ಲಿಮೆಂಟರಿ ಮಾಡ್ತೀವಿ. ಅದ್ರಲ್ಲಿ ದೊಡ್ಡ ಫೋಟೋಗಳನ್ನು ನಾವು ಬಳಸ್ತಾ ಇದ್ವಿ, ಇವತ್ತಿಗೂ ಬಳಸ್ತಾ ಇದ್ವಿ. ಹಲೋ, ಈ ಹೈಪರ್ ಲೋಕಲ್ ಅಂದಮೇಲೆ ಹೈಪರ್ ಲೋಕಲ್ ಅಂತಂದ್ರೆ ನಾವು ಇನ್ನೂ ರೂಟಿಗೆ ಹೋಗೋದು ಜಾಸ್ತಿ. ಹೈಪರ್ ಲೋಕಲ್ ಆಗಿ ಕಂಟೆಂಟ್ ಅನ್ನ ಕೊಡೋದು, ನ್ಯೂಸ್ ಕಂಟೆಂಟ್ ಅನ್ನ ಕೊಡೋದಾದ್ಮೇಲೆ ನಾವು ಈಗ ದೊಡ್ಡೂರಲ್ಲಿ ಆಗಿರುವಂತಹ ಈಗೆಲ್ಲ ಯೂಟ್ಯೂಬ್ ಚಾನಲ್ ಆಗಿದೆ, ಆಮೇಲೆ ವೆಬ್ ಇದೆಲ್ಲ ಆಗಿದೆ. ನಾವು ಕಂಟೆಂಟ್ ಅನ್ನ ಇನ್ನಷ್ಟು ಲೋಕಲ್ ಆಗಿ ಕೊಡ್ತಾ ಹೋದಾಗ ನಾವು ಸ್ಟ್ರಿಂಜರ್ ಮೇಲೆ ಹೆಚ್ಚು ಡಿಪೆಂಡ್ ಆಗ್ತಾ ಬಂದ್ವಿ. ಯಾಕಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಕರೆಸ್ಪಾಂಡೆಂಟ್ ಯಾವ್ದಾದ್ರು ಹಳ್ಳಿಗೆಲ್ಲ ಹೋಗ್ಲಿಕ್ಕಾಗಲ್ಲ. ಪ್ಲಸ್ ಹೈಪರ್ ಲೋಕಲ್ ಆಗಿರೋ ಕಂಟೆಂಟ್ ಅಂತಂದ್ರೆ ಅತಿಯಾದ ಅದು ಒಂದು ಗಲ್ಲಿಯ, ಒಂದು ಬಡಾವಣೆಯ, ಒಂದು ಓಣಿಯ ಸುದ್ದಿನೂ ಇರ್ಬೋದು. ಯಾಕಂತಂದ್ರೆ ನನ್ನ ಸರ್ಕ್ಯುಲೇಷನ್ ಅನ್ನ ನೆಚ್ಕೊಂಡಿರ್ತೇನೆ, ನನ್ನ ರೆವಿನ್ಯೂ ನೆಚ್ಕೊಂಡಿರ್ತೇನೆ, ಬೇರೆ ಬೇರೆ ಮೇಲೆ ಡಿಪೆಂಡ್ ಆಗಿರ್ತೇನೆ. ಹೈಪರ್ ಲೋಕಲ್ ಅಂತ ಹೋದಾಗ ಆದ್ರೆ ನಮ್ಮ ಸ್ಟ್ರಿಂಜರ್ ಆಗ್ಲಿ, ಅವರ ಫೋಟೋಗ್ರಫಿ ಆಗ್ಲಿ, ನಮ್ಮ ಸ್ಟಾಫ್ನವರಾಗ್ಲಿ ಅಪ್ಡೇಟ್ ಆಗದೆ ಹೋದ್ರೆ ಇವೆಲ್ಲವೂ ಸಮಸ್ಯೆಗಳನ್ನು ನಾವು ಅನುಭವಿಸ್ತೇವೆ.
ಅಪ್ಡೇಟ್ ಆಗೋದಂದ್ರೆ ಹೆಂಗೆ ದೈನಂದಿನ ಈಗ ಇವರೆಲ್ಲ ಹೇಳಿದ್ರು, ಬಹಳಷ್ಟು ಉದಾಹರಣೆಗಳನ್ನ ಹೇಳಿದ್ರು, ನಾನು ಬಹಳಷ್ಟು ಉದಾಹರಣೆಗಳನ್ನ ಕೊಡ್ತೇನೆ. ಏನಂತಂದ್ರೆ ಅಪ್ಡೇಟ್ ಆಗ್ಬೇಕು. ಫೋಟೋಗ್ರಫಿಯಲ್ಲಿ ಟೆಕ್ನಾಲಜಿಯಿಂದ ಅಪ್ಡೇಟ್ ಆಗೋದು ಬೇಡ, ತರ್ಕದಿಂದ ಲಾಜಿಕ್ ನಿಂದ ಅಪ್ಡೇಟ್ ಆಗಬೇಕು. ಈ ಫೋಟೋನ ಇಲ್ಲಿಂದ ತೆಗೆದ್ರೆ ಹಾಗೆ, ಅಲ್ಲಿಂದ ತೆಗೆದ್ರೆ ಹಾಗೆ ಅನ್ನೋದನ್ನ ಟೆಕ್ನಿಕಲಿ ನೀವು ಹೇಳ್ತೀರಿ, ಅದು ನಮಗೂ ಗೊತ್ತಿರೋದಿಲ್ಲ. ಬಟ್ ಅದನ್ನ ಅಪ್ರಿಸಿಯೇಷನ್ ಮಾಡುವಾಗ, ಒಂದು ವಿಮರ್ಶೆ ಮಾಡುವಾಗ, ಆ ವಿಮರ್ಶೆ ಮಾಡುವವನಿಗೆ ತಾಂತ್ರಿಕ ಜ್ಞಾನ ಬೇಕಾಗಿಲ್ಲ. ಈ ಫೋಟೋ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಎರಡನ್ನ ಅದ್ಭುತವಾಗಿ ಹೇಳ್ತಾನೆ. ಅದು ಓದುಗರನ್ನ ಗಮನಿಸ್ತಾ ಇರ್ತಾರೆ. ಥ್ಯಾಂಕ್ ಯು. Photojournalism, not only photojournalism also, there are two words. One word is yes, one word is no. When editors send you any assignment, after coming back, they ask you, did you get the assignment properly? If you say no, why no? Never ask. Why no? Nobody want to know. But yes, then that is yes, that you have done properly. So in this case, or nowadays, आजकल जो assignment का जो problem हो गया, that is a social media and all the things, they are giving the immediate on stand picture, no other picture. If photographer has imagination, talent, thinking, they can pull out the picture from that place, different picture. And that picture they will give that to editor. Editor cannot say no, that picture I will not use. Editor must use that picture. Similarly, I want to say another thing also. Editor has some responsibility. Sorry, I am telling some. Nowadays, most of the assignment, all the places say photographers not allowed. Why? Why the reason? Reason is that they want to say, if photographer goes to come to the assignment, they shoot different picture. Prime Minister could be sitting here, cabinet should be sleeping here, somebody is looking at like that. Why shoot this picture? I want to say, I am a photographer. I am not editor in the field. All photographer in the photographer, not in the field, in the editor. They shoot all the picture. But editing table is different. The editor will decide, edit which picture will go. So when that picture used by the editor, why punishment will get the photographer? Why punishment will get the photographer? Why not they pull out the editor? But they have no, I can say, no politician has no humor to pull out the editor, pull out easily, call the photographer, okay, don't come from this place. Recently it has happened. One photographer shoot the picture and the Prime Minister kapda was पीछे से उठा हुआ था, वो picture shoot करके दे दिया. Why editor not shoot this thing? Edit that picture. Why the photographer got the punishment? Why? You take the responsibility. Editor also should take proper responsibility of that things. And not only that, another thing I can say, if I know the word, the social media can give the stand picture. But I can give you some example. I did that. When I go the assignment, so recently 2-3 assignment I will tell you. One was that time, few years ago, Mulayam Singh and Amar Singh, one press conference was there. More than 100 photographers are there. Press conference shooting everybody had like shoot picture. But I shoot one picture. Mulayam Singh and Amar Singh, both two sides please. For a fraction of a second, it was happened, I shoot that picture. You know, I told my editor, you keep this picture. It will be, you can use this picture in big size. But you telling me yes. And after few days, Mulayam Singh and Amar Singh is fight. And that picture is a big size picture I used. Similarly, I am telling another one pictures, I am telling you. Manmohan Singh and George Bush came to the Delhi ceremonial. And that place, George Bush and their ceremonial, everything is happened. George Bush and something Manmohan Singh, two faces. Correct? It is not a big thing. Two faces place. I shoot that picture. Then I told I given that picture my editor tables. Editor, what picture you are giving to us? This no value in these pictures. I said, please, I am a magazine photographer. Keep this picture properly. You will see that why it will be used. And after that,
Manmohan Singh and nuclear deal, that is a big problem. You know everybody, and that picture, few guys use that picture. So I want to take here one thing. Photographer or not think today's picture. Photographer will think after few days what can be happening. That will be thing, and that will shoot, and that will be thing. If one photographer can think and has talent, they can shoot different picture from that field. Then there is a no social media cannot do anything. They can start picture. Correct. I keep telling photographers should think like a winemaker, because what she is telling, when she got an opportunity at that time, she thought, what will happen after 6 months? ಅವರು ಹೇಳ್ತಾ ಇದ್ರು, ಜಾರ್ಜ್ ಬುಷ್ ಮತ್ತೆ ಮನಮೋಹನ್ ಸಿಂಗ್ ಬೆನ್ನು ತೋರಿಸ್ಕೊಂಡಿರೋ ಫೋಟೋನ ಒಂದು ಕ್ಷಣದಲ್ಲಿ ತೆಗೆದಿದ್ದೆ. ಆ ದಿನ ಅದು ಉಪಯೋಗಕ್ಕೆ ಬರಲಿಲ್ಲ. ಬಟ್ ನಾನು ಯೋಚನೆ ಮಾಡಿದೆ, ಮುಂದೆ ಒಂದು 6 ತಿಂಗಳು ಅಥವಾ 1 ವರ್ಷ ಆದ್ಮೇಲೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಅದನ್ನ ಉಪಯೋಗಿಸ್ಬೋದು ಅಂತ. ಅದಕ್ಕೆ ನಾನು ಹೇಳ್ತೀನಿ, ಫೋಟೋಗ್ರಾಫರ್ಸ್ ಯಾವಾಗಲೂ ವೈನ್ ಮೇಕರ್ ತರ ಯೋಚನೆ ಮಾಡ್ಬೋದು. ನಾನು ಇವತ್ತು ತಯಾರು ಮಾಡಿದ್ದು ವೈನ್ ಗೊತ್ತಲ್ಲ, ವಿತ್ ಏಜ್ ಇಟ್ ಗೆಟ್ಸ್ ಬೆಟರ್ ಅಂಡ್ ವ್ಯಾಲ್ಯೂ ಆಲ್ಸೋ. ಸೊ ಫೋಟೋಗ್ರಾಫರ್ಸು ಅಷ್ಟೇ, ಇವತ್ತಿಂದು ತೆಗೆದಿದ್ದನ್ನ ನಾವು ಮುಂದೆ ಇದು ಯಾವ ಪರಿಸ್ಥಿತಿಯಲ್ಲಿ ಹೆಂಗ್ ಯೂಸ್ ಮಾಡಬೇಕು ಅನ್ನೋ ಕಾಂಟೆಕ್ಸ್ಗಳನ್ನ ಕೂಡ ಇಮ್ಯಾಜಿನ್ ಮಾಡ್ಕೋಬೇಕು ಅನ್ನೋದನ್ನ ಮೇಡಮ್ ಹೇಳ್ತಾರೆ. ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಯಾರಿಗಾದ್ರೂ ಅಡ್ರೆಸ್ ಮಾಡ್ಬೋದು. ಅಲ್ಲಿ ಮೈಕ್ ಇದೆ, ಏಕೆ ಸರ್? ಮೈಕ್ ಬಯಲಿಗೆ ಸಿಎಂ ಅವ್ರು ಕರೆಸಿದ್ರು, ಫಲಾನುಭವಿಗಳು ಪಂಚ ಗ್ಯಾರಂಟಿ ಒಳಗೆ ಅವ್ರಿಗೆ ಸನ್ಮಾನ ಮಾಡಿದ್ರು. ಫೋಟೋಗ್ರಾಫರ್ ಎಲ್ಲಿ ಹೋದ್ರು? ಸನ್ಮಾನ ಆಯಿತು, ಅವ್ರಿಗೆ ಬೇರೆ ಸನ್ಮಾನ ಆಯಿತು, ಫೋಟೋಗ್ರಾಫರ್ ಅಲ್ಲೇ ಅದಂಚಿಗೆ ಅದಕ್ಕೆ ನೇತೃತ್ವ ಫೋಟೋಗ್ರಾಫರ್ ಸರ್. ಅಲ್ಲೇ ಅವ್ರಿಗೆ ಇದು ನನ್ನ ಪ್ರಶ್ನೆ ಸರ್. ಫೋಟೋ ಸಂಬಳ ಹೆಚ್ಚು ಮಾಡಬೇಕು ಇತ್ಯಾದಿ. ಈಗ ಅದಕ್ಕೆ ಕೇದಾರ, ಈಗ ಹಿಸ್ಟಾರಿಕಲ್ ಪ್ಲೇಸ್ ಯಾವ್ದಾದ್ರು ವೆಬ್ ತೆಗೆದು ನೋಡಿದ್ರೆ ಕೆಲವು ಡೌನ್ಲೋಡ್ ಮಾಡ್ಲಿಕ್ಕೆ ಬರೋದಿಲ್ಲ ಫೋಟೋ, ಆಯ್ತಾ? ಕೆಲವು ಇಮೇಜ್ ಅನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಜೂಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಸುಮ್ಮನೆ ನಾವು ವ್ಯೂ ಅಂತ ಹೇಳಿ ಇರುತ್ತಲ್ಲ, ಆ ಮೋಡ್ ಅಷ್ಟೇ ನೋಡ್ಬೇಕು ನಾವು. ಆದ್ರೆ ಸಿದ್ದಣ್ಣ ಅವ್ರು ಹೇಳಿದಂಗೆ ಫೋಟೋಗ್ರಾಫರು ಅವತ್ತು ಪ್ರಿಂಟ್ ಆಯ್ತು, ಎಲ್ಲ ಆಯ್ತು, ಬಟ್ ಅದು ಸರ್ಕಾರಕ್ಕೆ ನೋಡಿದ್ದು ಅಷ್ಟೇ. ಸರ್ಕಾರ ಅಂದ್ರೆ ಒಂದು ವ್ಯವಸ್ಥೆ, ಆ ವ್ಯವಸ್ಥೆ ಅದನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ತು ಅಷ್ಟೇ. ಅದು ಸರಿ, ನಾವೇನಾಗಿದ್ದೀವಿ ಅಂದ್ರೆ ನಾವು ಮೂಲೆ ಹೋಗ್ಬಿಟ್ಟಿದ್ದು ನಾವೆಲ್ಲ. ನಾವು ನಮಗೆ ಕಮರ್ಷಿಯಲ್ ಆಗಕ್ಕೆ ಅದೊಂದು ಬರಲ್ಲ ಸರ್. ನಾವು ಬೆಳಿಗ್ಗೆ ಇಲ್ಲಿ ಮನೆ ಬಿಟ್ಟು ಹೊರ ಬಂದವರಾದ್ರೆ ಒಂದು ದಿನಕ್ಕೆ ಕನಿಷ್ಠ ಒಂದು 100 ರೂಪಾಯಿ ಪೆಟ್ರೋಲ್ ಬೇಕು. ನಾವೆಲ್ಲ ಕಡಿಮೆ ಸಂಬಳದವ್ರು ನಾವೆಲ್ಲ. ಕೋವಿಡ್ ಸಮಯದಲ್ಲಿ ನಾವು ಏನೇನು ಕೆಲಸ ಮಾಡ್ಕೊಂಡಿದ್ವಿ ಆ ದೇವರಿಗೆ ಗೊತ್ತು. ಇದೆಲ್ಲ ನಾವು ಫ್ರೆಂಡ್ಸ್ಗಳು ಇದಾರಲ್ಲ, ನಾವು ಆ ಕೆಲಸ ಮಾಡಿದ್ವಿ ಅಂತ ಹೇಳಬೇಕು ನಮ್ಗೆ ನಾಚಿಕೆ ಆಗುತ್ತೆ. ನಮಗೆ ಲಿಟ್ರಲಿ ನಾವು ಲಿಕ್ಕರ್ ಮಾಡಿ ಜೀವನ ಮಾಡಿದ್ವಿ ಹೋಗ್ತು. ಏನೋ ನಮ್ಮ ಬಾಯಿಂದ ಸರಿಯಾಗಿ ಮಾಲಿನ ಜೀವನ ಮಾಡಿದ್ವಿ. ಅನಿವಾರ್ಯ ಇರುತ್ತೆ ನಮಗೆ, ಅನಿವಾರ್ಯ ಇತ್ತು ಸರ್. ಯಾಕಂದ್ರೆ ನಮಗೆ ಆ ಟೈಮಲ್ಲಿ ಸಿಗ್ತಕ್ಕಂಥ ವಾಟರ್ ಸಿಗ್ತಾ ಇದ್ದಿಲ್ಲ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಿಜವಾಗ್ಲೂ ಸರ್, ನಮಗೆ ಪ್ರಜಾವಾಣಿ ಪತ್ರಿಕೆ ಬಗ್ಗೆ ಒಳ್ಳೆ ಹೆಮ್ಮೆ ಇದೆ. ನಮಗೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ, ಬಟ್ ಇನ್ನೂ ಎಕ್ಸ್ಪೋಜರ್ ಜಾಸ್ತಿ ಸಿಗುತ್ತೆ ಸರ್. ನಿಜವಾಗ್ಲೂ ಗಟ್ಟಿತನದ ಕೆಲಸ ನಾವು ನಿಜವಾಗ್ಲೂ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಫೋಟೋಗ್ರಾಫರ್ ಮಾಡ್ತೀವಿ. ಹೌದಲ್ಲ ಸರ್, ನೀವೆಲ್ಲ ಹೇಳಿ ಹೌದಲ್ಲ? ಬಟ್ ನಮಗೆ ಎಕ್ಸ್ಪೋಸ್ ಇಲ್ಲ ಸರ್. ಇದು ನಮ್ಮ ನೋವಿದೆ. ಈಗ ಬಂಟು ಸರ್ ಹೇಳಿದ್ರು ಈ ಕಾಪಿ ರೈಟ್ ಅದನ್ನ ಅಂತ ಹೇಳಿದ್ರು ಸರ್. ಏನಾಗುತ್ತೆ, ನಾವು ಏನು ಕೆಲಸಕ್ಕೆ ಹೋಗಿರ್ತೀವಲ್ಲ ಸರ್, ನಮ್ಗೆ ಒಳ್ಳೆ ಫೋಟೋ ಸಿಗುತ್ತೆ ಒಂದೇ ಇರುತ್ತೆ. ಬಟ್ ಅವು ಐಡಿಯಾ ಬರೋಕೆ ಸರ್, ಯಾವಾಗ ಐಡಿಯಾ ಬರ್ತವೆ? ನಾವು ಒಂಥರ ಹೇಳ್ತೀವಿ ಇನ್ನೊಂದು ಅಂತೇಳಿ ಒಂದು 5-6 ದಿವಸ ಆದ್ಮೇಲೆ ನಿಮ್ಮ ಒಂಥರ ಹೇಳ್ತಾರೆ ಸರ್. ಅವತ್ತು ನೀವು ಒಂದ್ಸಲ ಬೈದಿದ್ರಿ, ಯಾಕೋ ಏನ್ ಮಾಡಲಿಲ್ಲ. ಇದು ನಮ್ಮ ವಾಸ್ತವಿಕತೆ ಸರ್. ಕರೆಕ್ಟ್ ತಾನೆ? ನಾನೇ ಕೊಟ್ಟು ಕೆಲಸ ಕೊಡ್ತೇನೆ ಅಂತ ಹೇಳಿ ಸರ್ ಏನಾಗಿತ್ತು ಅವಾಗ, ಇಲ್ಲಿ ನಮ್ಮ ಮನೆ ಸಮಸ್ಯೆಗಳು, ನಮ್ಮ ತಾಯಿನ ಬಿಟ್ಟು ಇರಕ್ಕಾಗ್ತಿದ್ದಿಲ್ಲ. ಅದು ಅಲ್ಲ ಸರ್, ನನ್ನ ಸಮಸ್ಯೆ ಏನಂತ ಹೇಳಿ ನನ್ನ ಗುರು ಸಿದ್ದಣ್ಣ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಅನಿವಾರ್ಯವಾಗಿ ಸರ್ ನಾವು ಒಂದು ದಿನ ನಾನು ಇಲ್ಲಿ ಬಿಟ್ಟು ಹೋಗಿದ್ದಿಲ್ಲ ಸರ್. ಹಂಗಾಗಿ ಅದೇ ಕೇದಾರ್ ಅವರೇ, ಇದು ನಮ್ಗೆ ಗೊತ್ತಿರಲಿಲ್ಲ ವಿಷಯ. ಬಟ್ ನಾನು ಹೇಳೋದು, ನೀವು ಇಲ್ಲೇ ಇದ್ಕೊಂಡು ಕೂಡ ನಿಮ್ ಪಿಕ್ಚರ್ಸ್ ನ ನೀವು ಫ್ರೀಲಾನ್ಸರ್ ಆಗಿ ಅದಕ್ಕೊಂದು ವ್ಯಾಲ್ಯೂ ಕೊಡುವಂತ ಸುಮಾರಷ್ಟು ಆಪ್ಷನ್ಗಳಿದಾವೆ.
ಫಾರ್ ಎಕ್ಸಾಂಪಲ್ ಅವ್ರ ಪಿಕ್ಚರ್ ವೈರಲ್ ಆಯ್ತು ಅಂದ್ರಲ್ಲ, ಅವ್ರು ಅದನ್ನ ರೀಲ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಇದರ ಸೃಷ್ಟಿಕರ್ತ ಯಾರು ಅಂತ ಅವರೇ ಒಂದು ಮೆಕ್ಯಾನಿಸಮ್ ಹುಡುಕ್ಬಿಟ್ಟು ಅದನ್ನ ಮತ್ತೆ ವೈರಲ್ ಮಾಡೋ ತರ ಒಂದು ತಲೆ ಉಪಯೋಗಿಸ್ಕೊಳ್ಬೇಕಿತ್ತು. ಸೊ ಆ ತರದ್ದೆಲ್ಲ ನಾವು ಸ್ವಲ್ಪ ಹೇಳಿದ್ರಲ್ಲ, ಇವರು 2 ದಿನ 3 ದಿನ ಮುಂಚೆ ಆದ್ಮೇಲೆ ಏನಾಗ್ಬೋದು ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ಸುಮಾರು ದಾರಿಗಳಿದ್ದಾವೆ ಅದಕ್ಕೆ. ಅಂದ್ರೆ ಕೇದಾರ್ ಅವರ ಮುಖ್ಯ ಪ್ರಶ್ನೆ ನಮ್ಮ ಗ್ರಾಮೀಣ ಭಾಗದ ಎಲ್ಲ ಪತ್ರಕರ್ತರ ಪ್ರಶ್ನೆ ಕೂಡ ಇದಕ್ಕೆ ಮಾಧ್ಯಮ ಸಂಸ್ಥೆಗಳು ಏನ್ ಮಾಡಬೇಕು ಅನ್ನೋದನ್ನ ಅವರು ಆತ್ಮಾವಲೋಕನ ಮಾಡಬೇಕು. ಯಾವ ಹಂತದಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಮಾಡಬೇಕು. ಈ ಅಕಾಡೆಮಿಗಳಲ್ಲ, ಅಕಾಡೆಮಿಗಳು ಪ್ರಶಸ್ತಿ ಕೊಡ್ತಾವೆ, ಒಳ್ಳೆಯವ್ರಿಗೆ ಕೊಡ್ತಾವೆ, ಬಹಳ ಸಲ ಕೆಟ್ಟವ್ರಿಗೆ ಕೊಡ್ತಾವೆ. ಏನು ಪ್ರಶಸ್ತಿಗಳನ್ನ ಒಳ್ಳೆಯವ್ರಿಗೆ ಕೊಡ್ತಾವೆ, ಬಹಳ ಸಲ ಕೆಟ್ಟವ್ರಿಗೆ ಕೊಡ್ತಾವೆ. ನಮ್ಮ ರಿಕ್ವೆಸ್ಟ್ ಏನಂದ್ರೆ ಪ್ರತಿದಿನ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಕ್ಕಂಥ ಒಳ್ಳೆ ಫೋಟೋಗಳನ್ನ ಪ್ರೆಸರ್ವ್ ಮಾಡಲು ವ್ಯವಸ್ಥೆ ಮಾಡಬೇಕು. ವರ್ಷದ ಕೊನೆಯಲ್ಲಿ ನೀವು ಪ್ರಶಸ್ತಿ ಕೊಡುವಾಗ ಯಾರು ಒಳ್ಳೆಯ ಫೋಟೋ ಕೊಟ್ಟಿದ್ದಾನ, ಯಾವುದೇ ಇನ್ಫ್ಲೂಯೆನ್ಸ್ ಇದ್ರೆ ಅವನು ಗೌರವಿಸ್ತಕ್ಕಂಥ ವ್ಯವಸ್ಥೆ ಇನ್ನಾಗಾದರೂ ಮಾಡಲಿ. ಅಂದಾಗ ಮಾತ್ರ ಅವರ ಶ್ರಮ, ಆ ಒಂದು ತಪಸ್ಸಿಗೆ ನ್ಯಾಯ ಸಿಗುತ್ತಂತ ನಾವು ಭಾವಿಸಿದ್ದೀವಿ. ಮಾಧ್ಯಮ ಸಂಸ್ಥೆಗಳು ನಾವು ಕೂಡ ಆತ್ಮಾವಲೋಕನ ಮಾಡ್ಕೊಂಡಿರ್ತೇವೆ. ಒಳ್ಳೆ ಬಂದಾಗ ನಮಗೆ ಸಂಸ್ಥೆಯವರು ಒಂದು 10,000 ಪಗಾರ ಹೆಚ್ಚು ಮಾಡದೇ ಇದ್ರು ಒಂದು ಒಳ್ಳೆ ಮಾತು ಮಾತಾಡೋಕ್ಕಾದ್ರೂ ನಾವು ಅದನ್ನು ಪುರುಷತ್ ಮಾಡ್ಕೊಂತೀವಿ, ಮಾಡ್ಕೊಂತ ಬಂದಿದ್ದೀವಿ. ಒಳ್ಳೆ ಮಾಡ್ತಾರೆ, ಅದೇ ಇಲ್ಲ ಅಂತ ಬೇಡ. ಇಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ ಗೊತ್ತಿದ್ದೀರಾ, ನಿಮ್ಗೆ ಯಾವ್ದು ಸಂದೇಹಗಳೇ ಮೈಕ್ ಕೊಡಿ. ಎಲ್ಲ ನಿಮ್ ಸಂದೇಹಗಳು ನಮ್ಗೆ ವಯಸ್ಸಾದವ್ರಿಗೆ ಸ್ವಲ್ಪ First, how has citizen journalism and Mojo, that is mobile journalism, impacted photojournalism? And the second one is, what's the future of photojournalism? Future of photojournalism. Like, how do you expand for everyone over here? So citizen journalism is it's also about video, it's also about pictures. So citizen journalism is, it's like a reader's letter in the newspaper. How it used to be ಒಂದು ಕಾಲದಲ್ಲಿ ರೀಡರ್ಸ್ ಲೆಟರ್ ಒಂದು ನ್ಯೂಸ್ ಐಟಮ್ ತರ ಇರೋದು, ಅವ್ರ ಮನೆ ಸಮಸ್ಯೆ ಅಥವಾ ಬೀದಿ ಸಮಸ್ಯೆನೋ ಅಥವಾ ಅವರ ಏರಿಯಾ ಸಮಸ್ಯೆನೋ. ಅದು ಸಿಟಿಸನ್ ಈಗ ಈ ಹೊಸ ಮೀಡಿಯಾ ಬಂದಿರೋದ್ರಿಂದ ಸಿಟಿಸನ್ ಜರ್ನಲಿಸಮ್ ಏನಾಗಿದೆ, ಮೊಬೈಲ್ ಅಲ್ಲಿ ವಿಡಿಯೋ ಆಗಿರ್ಬೋದು ಮಾತಾಡೋದು ಇಂಪ್ಯಾಕ್ಟ್ ಫುಲ್ ಆಗಿದೆ. ಬಟ್ ಅದು ಫೋಟೋ ಜರ್ನಲಿಸಮ್ಗೆ ಅಷ್ಟು ನನ್ನ ಪ್ರಕಾರ ಅಷ್ಟು ಏಟಾಗಿಲ್ಲ. ಟೆಲಿವಿಷನ್ಗೆ ಅದು ಪ್ರಾಬ್ಲಮ್ ಆಗ್ಬೋದು. ಫೋಟೋ ಜರ್ನಲಿಸಮ್ಗೆ ಆಸ್ ಅ ಪಿಕ್ಚರ್ ಸ್ಟೋರಿ ಟೆಲ್ ಅದು ಕತೆ ಹೇಳೋದಿದೆಯಲ್ಲ, ಅದು ಒಂದು ಸಂಗೀತದ ಇದ್ದಂಗೆ. ಸಂಗೀತ ನಾವು ದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಗೆ ದಿನ ನಿಮ್ಮ ರಾಗ ಫೈನ್ ಟ್ಯೂನ್ ಆಗೋದು, ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಬರೋದು, ಅಥವಾ ಹೊಸ ಒಂದು ಸ್ಟೇಜ್ ಅಲ್ಲಿ ನಿಮ್ಗೆ ಹೇಳಕ್ಕಾಗಲ್ಲ. ಅದೇ ತರ ಫೋಟೋ ಜರ್ನಲಿಸಮ್ ನೀವು ಬೆಳಗಿಂದ ರಾತ್ರಿ ತನಕ ಇಲ್ಲಿ ನೋಡೋದನ್ನೆಲ್ಲ ಇದನ್ನ ಏನ್ ಮಾಡ್ಬೋದು, ಇದರಲ್ಲಿ ಏನ್ ಕಾಣಿಸ್ತಾ ಇದೆ ಅಂತ ನೋಡಿದಾಗ ಮಾತ್ರ ನಿಮ್ಗೆ ಒಂದು ಕತೆ ಹೇಳುವ ಎಬಿಲಿಟಿ ಬರುತ್ತೆ. ಬೇರೆಯವ್ರಿಗೂ ಬರಲ್ಲ ಅಂತಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರಷ್ಟು ಫೋಟೋ ನೋಡಿದ್ರೆ ನಿಮಗೂ ಒಂದು ಹೊಳಿಬೋದು. ಡೈಲಿ ಬೇಸಿಸ್ ಅಲ್ಲಿ ಅದು 24 ಗಂಟೆನೂ ನೀವು ಆ ಥರ ಯೋಚನೆ ಮಾಡೋದು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಅದರಿಂದ ಸಿಟಿಸನ್ ಜರ್ನಲಿಸಮ್ ಇಂದ ಡೈರೆಕ್ಟ್ ಥ್ರೆಟ್ ಆಫ್ ಫೋಟೋ ಜರ್ನಲಿಸಮ್ ಇಲ್ಲ. ಬಟ್ ಫ್ಯೂಚರ್ ಆಫ್ ಫೋಟೋ ಜರ್ನಲಿಸಮ್ ಬರೀ ಪಿಕ್ಚರ್ ತೆಗೆಯೋದು ಅಷ್ಟು ಆಗಿಲ್ಲ. ಅದರಲ್ಲಿ ಮಲ್ಟಿಮೀಡಿಯಾ, ಫಾರ್ ಎಕ್ಸಾಂಪಲ್ ಈಗ ಭಾಗ್ಯ ಪ್ರಕಾಶ್ ಅವ್ರು ಹೇಳ್ತಾ ಇದ್ರು ಬಗ್ಗೆ ನಾನು ಹೇಳ್ಬೋದಾದ ಗಂಗೂಬಾಯಿ ಹಾಲಿನಲ್ಲಿ ಅವ್ರದ್ದು ಒಂದು ಮ್ಯೂಸಿಯಂ ಮಾಡಿದ್ದಾರಲ್ವ ಅಲ್ಲಿ ಧಾರವಾಡಲ್ಲಿ. ಅದು ಹಾಳಾಗಿತ್ತು, ಮನೆನ ಚೆನ್ನಾಗಿ ಮಾಡಿ ಮ್ಯೂಸಿಯಂ ಮಾಡಿದ್ರು. ಅದು ಚೆನ್ನಾಗಿದ್ದಾಗ ಅವರು ಒಂದು ಫೋಟೋ ತೆಗೆದಿದ್ರು. ಈಗ ಮತ್ತೆ ಹಾಳಾಗಿದೆ ಅಂತೆ. ಸೊ ಈಗ ಮತ್ತೆ ಅವ್ರು ತೆಗೆದ್ಬಿಟ್ಟು ನಿಮ್ಮ ವೆಬ್ಸೈಟ್ ಅಲ್ಲಿ ಅಥವಾ ನ್ಯೂಸ್ ಪೇಪರ್ ಒಂದ್ರ ಪಕ್ಕ ಒಂದು ಇಟ್ಟು ಹೊಸ ಒಂದು ಕಥೆನೂ ಹೇಳ್ಬೋದಲ್ಲ. ಸೊ ಭಾಗ್ಯ ಪ್ರಕಾಶ್ ಇದ್ದಾರಲ್ಲ, ಅವರು ಆ ಥರನೇ ಕತೆ ಹೇಳೋದು, ಹೊಸ ತರ ಒಂದು ಕತೆ ಹೇಳ್ತಾರೆ. ಸೊ ಈ ಡಿಜಿಟಲ್ ಎರಾದಲ್ಲಿ ಏನಾಗುತ್ತೆ, ವೆಬ್ಸೈಟ್ ಅಲ್ಲಿ ಒಂದು ಕರ್ಸರ್ನ ಈಗ ಹೇಳಿದ್ರೆ ಹಳೆ ಪಿಕ್ಚರ್ ತೋರಿಸುತ್ತೆ, ಈಗ ಮುಚ್ಚಿದ್ರೆ ಕರ್ಟನ್ ತರ ಹೊಸ ಇಂಟರಾಕ್ಟಿವ್ ಅಲ್ವಾ. ಸೊ ಅದನ್ನು ಫೋಟೋ ಜರ್ನಲಿಸಮ್ ಮೇ ಬಿ ಡಿಜಿಟಲ್ ಇಂಟರ್ಫೇಸ್ ಇರ್ಬೋದು. ಸೊ ಅದೇ ತರ ಯೂಸರ್ನ ಹೊಸ ತರ ಎಂಗೇಜ್ ಮಾಡುವಂಥದ್ದು. ಬರೀ ಫೋಟೋ ತೆಗೆದು ಪ್ರಿಂಟ್ ಮಾಡಿ ಮುಗಿದೋಗಿ ಮನೆಗೆ ಹೋಗೋದಲ್ಲ. ನೆಕ್ಸ್ಟ್ ನಾವು ಅವತ್ತೊಂದು ಫೋಟೋ ತೆಗೆದಿದ್ದೆ ಇವತ್ತೇನಾಗಿದೆ ಅಂತ ಹೇಳಿ ಅದೆರಡನ್ನ ಓವರ್ಲ್ಯಾಪ್ ಮಾಡಿ
ಕರ್ಸರ್ನ ಹಿಂಗೆ ತೆಗೆದ್ರೆ ಆ ಥರ ಸುಮಾರಷ್ಟು ಇನೋವೇಟಿವ್ ವೇಯಲ್ಲಿ ನಾವು ಕಥೆಗಳನ್ನ ಹೇಳ್ಕೊಂತ ಹೋಗ್ಬೋದು. ಅದ್ರ ಜೊತೆ ಪಿಕ್ಚರ್ ಜೊತೆ ವಿಡಿಯೋನು ಇಂಟಗ್ರೇಟ್ ಮಾಡ್ಬೋದು. ಮಲ್ಟಿಮೀಡಿಯಾ ಜರ್ನಲಿಸಮ್ ಅದೆಲ್ಲ ಈಗ ಫೋಟೋ ಜರ್ನಲಿಸಮ್ ಫ್ಯೂಚರ್ ಆಗಿದೆ. ಬಟ್ ಇದು ಡಿಜಿಟಲ್ ಜರ್ನಲಿಸಮ್ಗೆ ಕ್ರೆಡಿಬಿಲಿಟಿ ಇರೋದಿಲ್ಲ, ವಿಶ್ವಾಸಾರ್ಹತೆ ಇರೋದಿಲ್ಲ. ಈಗ ಯಾರಾದ್ರೂ ಯಾವ್ದಾದ್ರು ಸುದ್ದಿ ಬರೀಬಹುದು, ಅದಕ್ಕೆ ಕ್ರೆಡಿಬಿಲಿಟಿ ಅನ್ನೋದು ಬೇಕಲ್ಲ, ವಿಶ್ವಾಸಾರ್ಹತೆ ಬೇಕಲ್ಲ. ಆ ವಿಶ್ವಾಸಾರ್ಹತೆ ಕೊರತೆಯಿಂದ ನೀವು ಎಂತಾದ್ರೆ ಫೋಟೋ ಮಾಡ್ರಿ, ಅದು ಒಂದು ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಟುತ್ತೆ, ಯಾರಿಗೆ ಮುಟ್ಟಬಾರ್ದು ಅವ್ರಿಗೆ ಮುಟ್ಟೋದಿಲ್ಲ, ಅಷ್ಟೇ. ಎರಡನೇದು, ಈಗ ಆ ಸಿಟಿಸನ್ ಜರ್ನಲಿಸಮ್ಗೆ ಉದಾಹರಣೆ ಅಂತಂದ್ರೆ ನೀವು ಸುಮ್ಮನೆ ಒಂದು ಗೂಗಲ್ ಅಲ್ಲಿ ಒಂದು ಯಾವ್ದಾದ್ರು ಇದನ್ನ ಕೊಡ್ರಿ, ಬಾಡಿಯಲ್ಲಿ ಸೋಡಿಯಂ ಎಷ್ಟು ಇರಬೇಕು ಅಂತ ಹೇಳಿ ಏನೋ ಒಂದು ಕೊಟ್ರೆ, ಪ್ರಿಡಿಕ್ಷನ್ ಕೊಟ್ರೆ, ಅದಕ್ಕೆ ಫಾರ್ ಮತ್ತು ಅಗೇನೆಸ್ಟ್ ಎರಡು ಕೂಡ ಬರುತ್ತೆ. ಒಬ್ಬನು ಇಷ್ಟು ಪರ್ಸೆಂಟ್ ಇರ್ಬೇಕಂತ ಹೇಳ್ತಾನೆ, ಇನ್ನೊಬ್ರು ಅಷ್ಟು ಪರ್ಸೆಂಟ್ ಇರ್ತಂದ್ರೆ ಆರಾಮಾಗಿ ಇರ್ತಾರೆ, ಏನೂ ಇಲ್ಲ, ಇಷ್ಟು ಪರ್ಸೆಂಟ್ ಇರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವತ್ತೂ ಅದಕ್ಕೆ ಬದ್ಧತೆ ಇರೋದಿಲ್ಲ, ಬಾಧ್ಯಸ್ಥರು ಇರೋದಿಲ್ಲ, ಉತ್ತರದಾಯಿತ್ವ ಅಂತೀವಲ್ಲ, ಉತ್ತರದಾಯಿತ್ವ ಇರೋದಿಲ್ಲ. ಇನ್ನೊಂದು ನನ್ನ ಕಡೆಯಿಂದ ಲಾಸ್ಟ್ ಪಾಯಿಂಟ್ ಏನಂತಂದ್ರೆ, ಈಗ ವರದಿಗಾರರು ಫೋಟೋಗ್ರಾಫರ್ ಆಗಿ, ಈಗ ನಾವು ಸ್ಟಿಜರ್ಗಳಿಂದ ನಾವು ಫೋಟೋಗ್ರಾಫರ್ ಅಂತ ಹೇಳಿ ಈಗ ಎಲ್ಲೆಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಇರ್ತದೆ ಅಲ್ಲೆಲ್ಲ ಒಬ್ಬ ಸ್ಟಿಜರ್ ಫೋಟೋಗ್ರಾಫರ್ ಇರ್ತಾರೆ, ಸ್ಟಾಫರ್ ಇರ್ತಾರೆ. ಎಲ್ಲಿ ತಾಲೂಕಾ ಪ್ಲೇಸ್ ಮತ್ತು ಹೋಬಳಿ ಪ್ಲೇಸ್ಗೆ ಅಲ್ಲಿಂದ ವರದಿಗಾರರೇ ಫೋಟೋಗ್ರಾಫರ್ ಆಗಿ ಐದರ್ ಫ್ರಾಮ್ ಕ್ಯಾಮ್ರಾ ಆರ್ ಮೊಬೈಲ್ ಯಾವುದನ್ನು ಫೋಟೋ ತೆಗಿಬೇಕಾದಾಗ, ಆದ್ರೆ ಫೋಟೋ ತೆಗಿತಾನೆ ವರದಿಗಾರರು ಫೋಟೋಗ್ರಾಫರ್ ಆಗಿ ಬದಲಾಗ್ತಾರೆ. ಬಟ್ ಫೋಟೋಗ್ರಾಫರ್ ಕಂಟೆಂಟ್ ರೈಟರ್ ಆಗಿ ಆಗಲಿಕ್ಕೆ ಪ್ರಯತ್ನಗಳನ್ನ ಮಾಡುವ ಸಾಧ್ಯತೆ ಕಡಿಮೆ ಆಗ್ತದೆ. ಇಷ್ಟು ಮಾತ್ರ ನಾನು ಗಮನಿಸಿದ್ದು. ಕಂಟೆಂಟ್ ರೈಟರ್ ಆಗ್ತಾ ಇಲ್ಲ, ಫೋಟೋ ತೆಗಿತಾರೆ. ಕಂಟೆಂಟ್ ರೈಟರ್ ಆಗ್ಬೇಕಾಯ್ತು ಅಂತಂದ್ರೆ ಅದಕ್ಕೆ ನೀವೇ ಅದನ್ನ ರೂಢಿಸ್ಕೋಬೇಕು. ಒಬ್ಬರು ಒಳ್ಳೆ ವರದಿ ಬರೀತಾನೆ, ಬರೆದು ತನಗೆ ಹಾಕ್ಬೇಕು, ಫೋಟೋ ತೆಗಿತಾನೆ. ನಮಗೆ ವರದಿ ಮುಖ್ಯ ಆಗಿರೋದ್ರಿಂದ ಫೋಟೋ ಪ್ರಿಂಟ್ ಮಾಡ್ತೇವೆ. ಫೋಟೋಗ್ರಾಫರೇ ಒಂದು ಒಳ್ಳೆ ಫೋಟೋ ತೆಗೆದು ತಾನೇ ಅದಕ್ಕೆ ಕಂಟೆಂಟ್, ಯಾಕಂದ್ರೆ ಅದು ಲೈವ್ ಅನುಭವಿಸಿರ್ತಾನೆ. ಕಂಟೆಂಟ್ ರೈಟರ್ ಆದ್ರೆ ಅದಕ್ಕೆ ಅದ್ಭುತವಾದ ಒಂದು ಇದು ಸಿಗುತ್ತೆ. ಬಹಳ ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀವಿ, ಈಗ ಒಂದು ಹಾವು ಬರ್ತಿರ್ತದೆ, ಹಾವು ಒಂದು ಇಲಿನೋ ಕಪ್ಪೆನೋ ನೋಡ್ತಾ ಇರ್ತದೆ, ಇನ್ನೊಂದು ಕಪ್ಪೆ ಒಳಗಡೆ ಹೋಗುತ್ತೆ, ಇನ್ನೊಂದು ಫ್ರೇಮ್ ನಲ್ಲಿ ಇಲ್ಲಿವರೆಗೆ ಬರುತ್ತೆ, ಇನ್ನೊಂದು ಫ್ರೇಮ್ ನಲ್ಲಿ ಇಲ್ಲಿವರೆಗೆ ಬರುತ್ತೆ, ಕೊನೆಗೆ ಇಲ್ಲಿವರೆಗೆ ಬರುತ್ತೆ. ಒಂದು 8 ಫೋಟೋಗಳನ್ನ ಮಾಡಿ ಒಂದು ಫೋಟೋ ಫೀಚರ್ ಮಾಡಿರ್ತಾರೆ. ಆದ್ರೆ ಅದಕ್ಕೆ ಒಂದು ಅದ್ಭುತವಾದ ಒಂದು ಕಂಟೆಂಟ್ ಅನ್ನು ಅವನೇ ಕೊಟ್ರೆ, ಯಾಕಂದ್ರೆ ಇಲ್ಲಿ ಬೆಸ್ಕೊಳ್ಳೋದು ಉತ್ತಮ ಅದು ನೋಡಿರೋದಿಲ್ಲ, ಅದು ಯಾವ ಏರಿಯಾ ಅಂತ ಗೊತ್ತಿರೋದಿಲ್ಲ. ಕಪ್ಪೆಯನ್ನು ನೋಡುತ್ತಿರುವ ಹಾವು ಹೆಜ್ಜೆಯಾಗಿ ಕಪ್ಪೆಯನ್ನು ನುಗ್ಗಿತು ಅಂತ ಬರ್ಬಿಡ್ತಾರೆ. ಅದು ಹೀಗೆ 2 ಬಾರಿ ತಗೊಂಡು ನಂತರ ಎಲ್ಲಿಂದ ಬಂತು ಹಾಗೆ. ಕುಲಕರ್ಣಿ ಸರ್ ಹೇಳಿದಂಗೆ ಫೋಟೋಗ್ರಾಫರ್ಸ್ಗೆ ಒಂದು ಪಿಕ್ಟೋರಿಯಲ್ ಎಕ್ಸ್ಪ್ಲನೇಷನ್ ಮಾಡುವಂತ ಒಂದು ಕೆಪಾಸಿಟಿ ಇರುತ್ತೆ. ಬಿಕಾಸ್ ಸ್ಪಾಟ್ ಅಲ್ಲಿ ಇರೋದ್ರಿಂದ ಆಗ ಸನ್ಸೆಟ್ ಇತ್ತ ಅಥವಾ ಮಳೆ ಬರ್ತಾ ಇತ್ತ ಅಥವಾ ಅಲ್ಲಿ ಯಾವ್ದಾದ್ರು ವಾಸನೆ ಇತ್ತ, ಅದನ್ನ ಮನಸ್ಸಿಗೆ ತಾಗೋ ತರ ಬರೆಯುವಂತ ಒಂದು ಕೆಪಾಸಿಟಿ ಇರುತ್ತೆ. ಯಾಕಂದ್ರೆ ಆ ಸ್ಪಾಟ್ ಅಲ್ಲಿ ಇದ್ದಿರ್ತಾರೆ, ಅವ್ರಿಗೆ ಇಡೀ ಚಿತ್ರಣ ವೆದರ್ ಇಂದ ಹಿಡಿದು, ಸ್ಮೆಲ್ ಇಂದ ಹಿಡಿದು, ಮೂಡಿಂದ ಹಿಡಿದು, ಜನ ಎಲ್ಲ ಇರೋದ್ರಿಂದ ಬರೆಯೋ ಒಂದು ಕೆಪಾಸಿಟಿ ಇದೆ. ಸೊ ಫ್ಯೂಚರ್ ಆಫ್ ಫೋಟೋ ಜರ್ನಲಿಸಮ್ ಅಲ್ಲಿ ಫೋಟೋಗ್ರಾಫರ್ ಕೂಡ ಒಬ್ಬ ರೈಟರ್ ಆಗಿ ಅವನೇ ಒಂದು ಸ್ಟೋರಿನ ಎಕ್ಸ್ಪ್ಲೈನ್ ಮಾಡುವಂತ ಒಂದು ಕೆಪಾಸಿಟಿನ ಬೆಳೆಸ್ಕೋಬೇಕು. ಅವಾಗ ಬೆಳೆಸ್ಕೊಂಡ್ರೆ ಒಂದು ಫ್ಯೂಚರ್. ಎರಡನೇದು ಥ್ರೆಟ್ ಏನಿದೆ ಅಂದ್ರೆ ಫ್ಯೂಚರ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ರು ಸ್ಟ್ರಿಂಜರ್ಸ್ ಗಳಿರ್ತಾರೆ, ಯಾವುದೋ ಒಂದು ಹೈಪರ್ ಲೋಕಲ್ ಅಲ್ಲಿ ಒಂದು ಸ್ಟೋರಿ ಇರುತ್ತೆ, ಯಾವುದೋ ಒಂದು ಮೊಬೈಲ್ ಚೆನ್ನಾಗಿ ಪಿಕ್ಸೆಲ್ ಲೇಟ್ ಆಗಿರೋದು ಅಥವಾ ರೆಸಲ್ಯೂಷನ್ ಇರೋದು ಒಂದು ವಿಡಿಯೋ ಬಂದಿರುತ್ತೆ, ಅದನ್ನ ಸ್ಕ್ರೀನ್ ಶಾಟ್ ಆಗಿ ಯೂಸ್ ಮಾಡಬೇಕಾಗಿರುತ್ತೆ. ಈಗ ಒಂದು ಅಡ್ವಾಂಟೇಜ್ ಮತ್ತು ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ಈಗ ಅಲ್ಲಿ ಯಾವುದೋ ಒಂದು ನಾರ್ತ್ ಕರ್ನಾಟಕದಲ್ಲಿ ಒಂದು ಬಸ್ಸಿಗೆ ನದಿ ದಾಟಕ್ಕೆ ಸೋರೆಪಡೆ ಕೆಟ್ಕೊಂಡು ಯಾವುದೋ ಒಂದು ವಿಡಿಯೋ ವೈರಲ್ ಆಗಿತ್ತಲ್ವಾ ಮೊಬೈಲ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಕಾಪಿರೈಟ್ ಕಾನ್ಶಿಯಸ್ ಇರೋ ನ್ಯೂಸ್ ಪೇಪರ್ ಏನ್ ಮಾಡ್ತಾರೆ, ಚಾಟ್ ಜಿಪಿಟಿಗೋ ಜೆಮಿನೈಗೋ ಹೋಗ್ಬಿಟ್ಟು ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡೋ ಅಂದ್ರೆ ಎಕ್ಸ್ಪ್ಲನೇಷನ್ ಅದು ಕ್ಯೂ ಕರೆಕ್ಟ್ ಆಗಿ ಕೊಡ್ಬೇಕಾಗತ್ತೆ. ನಾವು ಯಾವ ತರ ಸೌತ್ ಇಂಡಿಯಾದಲ್ಲಿ ಯಾವ ತರ ಹಳ್ಳಿ ನದಿ ಯಾವ ತರ ಇರಬೇಕು, ಸೋರೆಪಡೆ ಯಾವ ತರ ಇರಬೇಕು, ಅದನ್ನೆಲ್ಲ ಕೊಟ್ರೆ ಅದೇ ತರ ಒಂದು ಇಮೇಜ್ ಕ್ರಿಯೇಟ್ ಮಾಡುತ್ತೆ. ಅವಾಗ ನಮ್ಗೆ ಫೋಟೋಗ್ರಾಫರ್ನ ಅವಶ್ಯಕತೆನೂ ಇಲ್ಲ, ಇನ್ನೊಬ್ಬ ಸ್ಟಿಚರ್ ಮೇಲೆ ಅಥವಾ ಯಾವುದೋ ಒಂದು ಬೇರೆ ಒಂದು ವಿಡಿಯೋ ಫುಟೇಜ್ ತಗೊಂಡು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇಲಸ್ಟ್ರೇಷನ್ ತರ ಅದನ್ನ ಫೋಟೋ ರಿಯಲಿಸ್ಟಿಕ್ ಆಗಿ ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಒಂದು ಅಡ್ವಾಂಟೇಜ್ ಫಾರ್ ದ ಪಬ್ಲಿಕೇಶನ್, ಬಟ್ ಡಿಸ್ಅಡ್ವಾಂಟೇಜ್ ಫಾರ್ ದ ಫೋಟೋ ಜರ್ನಲಿಸಮ್.
ಅದಕ್ಕೆ ಇವ್ರು ಹೇಳ್ತಿದ್ರಲ್ಲ, ನಾವು ಸ್ವಲ್ಪ ನ್ಯೂಸ್ನ ಹೆಂಗೆ ಲಿಟ್ರಲಿ ಕಾವಲ್ನ ಈ ತರ ಕಾಯ್ತಾ ಇರ್ಬೇಕು ನಾವು ಫೋಟೋ ಜರ್ನಲಿಸ್ಟ್. ಅಲರ್ಟ್ ಬರ್ತಾ ಜಾಸ್ತಿ ಆಗ್ಬೇಕು, ಅದೊಂದು ಚಾಲೆಂಜ್ ಈಗ. ಬಟ್ ಏನಾಗ್ತಿದೆ ಅಂದ್ರೆ ನಾವು ಬೇರೆ ಎಲ್ಲೋ ವೈರಲ್ ಆಗ್ಬಿಡೋದು, ನಾವು ಸ್ವಲ್ಪ ಎನರ್ಜಿನ ಕಳ್ಕೊತಾ ಇದೀವಿ. ಬಟ್ ಏನ್ ಮಾಡ್ಬೇಕು ಅಂದ್ರೆ ಎನರ್ಜಿನ ಕಾವಲ್ ಕಾಯನ್ನ ಗಾಳಿ ಹೆಚ್ಚು ಮಾಡ್ಬೇಕಾಗಿದೆ. ಗಾಳಿಗೆ ನಾವು ಸರ್ ಈಗ ಹೇಳಿದ ಮುಗಿಸ್ತೀರಿ ಕಂಟಿನ್ಯೂಷನ್. ಅದಕ್ಕೆ ಭಯಪಡಬೇಕಾದ ಬಹಳ ಅಗತ್ಯ ಇಲ್ಲ. ಈ ಫೋಟೋಗ್ರಾಫರ್ ಆಗಲಿ ಜರ್ನಲಿಸ್ಟ್ ಆಗಲಿ ನೀವು ಮನೆಯವರಿಗೆ ಬಂದು ನೀನು ಪತ್ರಕರ್ತರಾಗೋ ನೀನು ಫೋಟೋಗ್ರಾಫರ್ ಅಂತ ಯಾರೂ ಕರೆದಿಲ್ಲ. ನಮ್ಮ ಉತ್ತರ ಕನ್ನಡ ಭಾಷೆ ಹೇಳ್ಬೋದು, ಚಟಕ್ಕೆ ಬಂದೇವು ತಿಂಡಿ ಬಂದೆ ಅಂತೇಳಿ ಹೆಂಗೆ ಬಂದ ಖುಷಿ ಕೊಡ್ಬೇಕು. ಅದ್ರ ಜೊತೆಗೆ ಫ್ಯೂಚರ್ನಲ್ಲಿ ನಿರಾಶಾದಾಯಕವಿಲ್ಲ, ಬಹಳ ದೊಡ್ಡ ಫ್ಯೂಚರ್ ಇದೆ. ನಿಮ್ಮ ಮಧ್ಯದಲ್ಲಿ ಬಹುಶಃ ಬಹಳ ಜನ ಬಂದಿರ್ಬೋದು. ನಮ್ಮ ಹೊಸಪೇಟೆಯ ಬಣಕ ಶಿವಶಂಕರ ಬಣಕ, ನಮ್ಮ ಆಜಾದ್ ತಾಲೂಕಿನ ನಮ್ಮ ಬಾಗಲಕೋಟೆಯ ದಸ್ತೇನಲ್ಲ ಆನಂತರ ಇನ್ನಷ್ಟು ಬಹಳ ಜನ ಇಂಥವ್ರು ಫೋಟೋಗ್ರಫಿಯ ಮುಂದಿನ ಸ್ಟೆಪ್ ಏನು, ಭವಿಷ್ಯದ ಫೋಟೋಗ್ರಫಿ ಏನು ಅನ್ನೋದನ್ನ ಅವ್ರು ರೂಢಿಸ್ಕೊಂಡು ಹೊರಟಿದ್ದಾರೆ. ಆನಂದ ಕೊಪ್ಪಳ ಕಂಕೋಡ್ ಪ್ರಕಾಶ್ ಕಂಕೋಡ್ ಹೇಳಿದ್ದಾರೆ ಇವ್ರು ಹೊರಟಿದ್ದಾರೆ. ಅಂದ್ರೆ ಅವರ ಆ ವೃತ್ತಿಯಲ್ಲಿ ಅವರು ಕೈಗೊಳ್ತಕ್ಕಂಥ ನೈಪುಣ್ಯತೆ, ಆಲೋಚನಾ ಕ್ರಮ ಹಾಗೂ ಸಂಗ್ರಹಣಾ ಕ್ರಮ. ಒಬ್ಬ ಪತ್ರಕರ್ತರಾದವನು ಸುದ್ದಿ ಬರೆದು ರದ್ದಿ ಮಾಡ್ತಾನೆ, ಬಟ್ ಫೋಟೋ ರದ್ದಿ ಆಗೋದಿಲ್ಲ. ಒಂದು ಇನ್ಸ್ಟಿಟ್ಯೂಷನ್, ಒಬ್ಬ ಫೋಟೋಗ್ರಾಫರ್ ಒಂದು ಇನ್ಸ್ಟಿಟ್ಯೂಷನ್. ಬೆಳಗ್ಗೆ ನಿಮಗೆ ರಸಾಯನಿಕ ಹಾಕ್ತಾರೆ, ಬಗ್ಲಿಕ್ಕೆ ಚೀಲ ಹಾಕ್ತೀರಿ, ಅಲ್ಲಿ ಯಾವುದೋ ಒಂದು ಕಾಂಗ್ರೆಸ್ ಪ್ರತಿಭಟನೆ, ಬಿಜೆಪಿ ಪ್ರತಿಭಟನೆ, ಆ ಪ್ರತಿಭಟನೆ ಅಷ್ಟೇ ನಿಮ್ಗೆ ಅಸೈನ್ಮೆಂಟ್ ಅಲ್ಲ, ಆಫೀಸ್ ಅಸೈನ್ಮೆಂಟ್ ಅದು. ನಿನ್ನ ಅಸೈನ್ಮೆಂಟ್ ಹೋಗುವಾಗ ನೀನು ಬಸ್ನಾಗ ಹೋಗ್ತೀವೋ, ನೀನು ಬೈಕ್ನಾಗ ಹೋಗ್ತೀವೋ, ನೀನು ಸೈಕಲ್ನಾಗ ಹೋಗ್ತೀವೋ, ನೀನು 300 ಚಿತ್ರಗಳ ಕಾಣ್ತಾವ. ಅವನು ಸಂಗ್ರಹ ಮಾಡ್ತಾ ಹೋಗ್ಬೇಕು. ನಮ್ಮಲ್ಲಿ ಜಿ ಸೋಮಶೇಖರ್ ಅಂತ ಇದ್ರು, ಇಲ್ಲಿ ಹಿರಿಯರಿಗೆಲ್ಲ ಗೊತ್ತಿದೆ, ಅವರಿಗೆಲ್ಲ ಗೊತ್ತಿದ್ರು. ಧಾರವಾಡದ ಎಲ್ಲಾ ಸಾಹಿತಿಗಳ ಫೋಟೋ ಯಾರ ಕಡೆ ಸಿಗ್ತಾವ ಅಂದ್ರೆ ಜಿ ಸೋಮಶೇಖರ್. ಹುಬ್ಬಳ್ಳಿ ಧಾರವಾಡದ ಕಲಾವಿದರ ಎಲ್ಲಾ ಫೋಟೋ ಯಾರ ಕಡೆ ಸಿಗ್ತಾವ ಅಂತಂದ್ರೆ ಶಶಿ ಸಾಲಿ ಕಡೆ. ಇದೊಂದು ಈ ಡೈಮೆನ್ಷನ್ ನೋಡ್ಕೋಬೇಕಲ್ಲ. ಅದನ್ನು ನೋಡ್ಕೊಂಡಿದ್ರೆ ನೀವು ನಿವೃತ್ತಿ ಆಡ್ಕೊಳ್ಕೊಂಡು ಕೂಡ, ನೀವು ಇದರ ಆಡ್ಕೊಳ್ಕೊಂಡು ಕೂಡ ನಿಮ್ಮ ಮನೆಗೆ ಜನ ಹುಡುಕು ಬರ್ತಾರೆ, ನಮ್ಗೊಂದು ಫೋಟೋ ಬೇಕು, ನಮ್ಗೊಂದು ಫೋಟೋ ಬೇಕು. ಎಲ್ಲಿ ಸಿಗ್ತಾವ? ಇಂಥವ್ರು ಸಿಗ್ತಾವ. ಯಾಕೆ ನಾವು ಛತ್ರಿ ಫೋಟೋ ಸ್ಟುಡಿಯೋಗೆ ಹೋಗ್ತೀವಿ, ಯಾಕೆ ನಾವು ಸಾಲಿ ಫೋಟೋ ಸ್ಟುಡಿಯೋಗೆ ಹೋಗ್ತೀವಿ, ಯಾಕೆ ಸೋಮಶೇಖರ್ ಮನೆಗೆ ಹೋಗ್ತೀವಿ? ಕಾರಣ ಅಂದ್ರೆ ಅವರೇ ಒಂದು ಸಂಸ್ಥೆಯಾಗಿ ಬೆಳೆದ್ಬಿಟ್ರು. ಅವರ ಬದುಕಿನ ಕಾಲಘಟ್ಟದ ಎಲ್ಲ ಘಟನೆಗಳ ಸಂಗ್ರಹ, ದೊಡ್ಡ ಖಜಾನೆ. ಆ ಖಜಾನೆ ಆಗುವ ಎಲ್ಲ ಸಾಧ್ಯತೆಗಳು ನಿಮಗಿದೆ. ಫೋಟೋಗ್ರಾಫರ್ ಯಾರೂ ನಿರಾಸೆ ಆಗಬೇಕಾದ ಅವಶ್ಯಕತೆ ಇಲ್ಲ. ಮುಂದೆ ಕೆಲಸ ಮಂದಿ ನಡೀತಾ ಇದ್ದಾರೆ, ಅವ್ರನ್ನ ಫಾಲೋ ಮಾಡಿ, ಇಲ್ಲ ಅವ್ರಿಗೂ ಹೆಚ್ಚು ಮುಂದುವರೆದ್ರೆ ನಿಮ್ಗೆ ದೊಡ್ಡ ಭವಿಷ್ಯ ಇದೆ. ಯಾರು ನಿರಾಸೆ ಆಗಬೇಕಾದ ಅವಶ್ಯಕತೆ ಈಗ ಸರ್ ಫೋಟೋ ಜರ್ನಲಿಸಂ ಸರ್ ನಂದೀಶ್ ಅಂತ ಚಾಮರಾಜನಗರ, ನೀವು ಫೋಟೋ ಜರ್ನಲಿಸಂಗೆ ಭವಿಷ್ಯ ಇದೆ ಅಂತ ಹೇಳಿದ್ರೆ ಸರ್, ಈಗ ಒಂದು ಗುಡ್ಲಿ ಪೂಜೆ ಇದೆ ಅಂದ್ರ ನಾನು ಒಂದು ಅರ್ಧ ಗಂಟೆ ಲೇಟ್ ಆಗಿ ಹೋಯ್ತು ಅಂದ್ರುವ ಒಂದು 20-25 ವರ್ಷಗಳ ಹಿಂದೆ MLA ಆಗ್ಲಿ ಮಿನಿಸ್ಟ್ರಿ ಆಗ್ಲಿ ಕಾಯ್ಕೊಂಡು ನಿಂತ್ಕೋಬೇಕು. ಆಮೇಲೆ ನಾವು ಏನೇ ಫೋಟೋ ತೆಗೆದ್ರು ಆವಾಗ ನಮ್ಗ ಈ ಫೋಟೋ ಲೈನೇಜ್ ಇತ್ತಲ್ಲ, ಅದನ್ನು ಬಹಳ ಚೆನ್ನಾಗಿ ಬಹಳ ತೃಪ್ತಿದಾಯಕವಾಗಿ ಕೊಡ್ತಾ ಇದ್ರು. ಉದಾಹರಣೆಗೆ ಒಂದು ಪ್ರಜಾವಣೆಯಲ್ಲಿ ಒಂದು ಫೋಟೋ ಪಬ್ಲಿಷ್ ಆಯ್ತು ಅಂದ್ರೆ 100 ರೂಪೀಸ್ ಕೊಡ್ತಾ ಇದ್ರು. ನಮ್ಮ ಪ್ರಾದೇಶಿಕ ಪತ್ರಿಕೆಗಳಲ್ಲಿ 50 ರೂಪಾಯಿ ಕೊಡೋದು, 30 ರೂಪಾಯಿ ಕೊಡ್ತಾ ಇದ್ರು, ವಿಜಯ ಕರ್ನಾಟಕ, ವಿಜಯವಾಣಿ ಹಿಂಗೆಲ್ಲ. ಈಗ ಬರ್ತಾ ಯಾವಾಗ ಈ ಡಿಜಿಟಲ್ ಕ್ರಾಂತಿ ಆಯ್ತು, 100 ರೂಪೀಸ್ ಇರೋರು 50 ರೂಪೀಸ್ ಬಂದ್ರು, 50 ರೂಪೀಸ್ ಇರೋರು 30 ರೂಪೀಸ್ ಬಂದ್ರು, ಈಗ 0 ಬಂದು ನಿಂತೋಗಿದ್ದಾರೆ. ಇದರಿಂದ ಏನಾಗಿದೆ ಅಂದ್ರೆ ಈ ಫೋಟೋ ಜರ್ನಲಿಸಂಲಿ ನಮ್ಗೆ ಭವಿಷ್ಯ ಇದೆ ಅಂತ ನಾವು ಏನ್ ಕನಸುಗಳು ಕಟ್ಕೊಂಡಿದೀವಿ, ನಾವು ಏನ್ ಭವಿಷ್ಯ ಕಟ್ಕೊಂಡಿದೀವಿ, ನಮ್ಗೆ ಅಲ್ಲಿ ಆರ್ಥಿಕ ಸಂಪನ್ಮೂಲಗಳು ಕ್ರೋಢೀಕರಣ ಆಗಿ ಬರ್ತಾ ಇಲ್ಲ. ಇದರಿಂದ ಫೋಟೋ ಜರ್ನಲಿಸಂ ಆಸಕ್ತಿ ಕುಸಿತಾ ಇದೆ ಸರ್. ಯಾಕೆ ಅಂದ್ರೆ ನಿಜವಾಗ್ಲೂ ಹೊಟ್ಟೆಪಾಡಿಗೋಸ್ಕರ ಬದುಕ್ತಾ ಇರೋ ಅಂತ ಫೋಟೋಗ್ರಾಫರ್ ಹಿಂದೆ ಒಂದು ಫೋಟೋನ ಒಂದು ಗುಡ್ಲಿ ಪೂಜೆ ಆಗ್ಲಿ, ಒಂದು ಕಾರ್ಯಕ್ರಮ ಆಗ್ಲಿ, ಬರೀ ಪ್ರಿಂಟ್ ಮೀಡಿಯಾಕ್ಕೆ ತೆಗೆದ್ರು ಕೂಡ ಬೇರೆ ಫೋಟೋಗಳು ತಗೊಂಡ್ರು ಪರ್ ಕಾಪಿ 20-50 ರೂಪಾಯಿಗೆ ಸೇಲ್ ಮಾಡ್ಕೊತಾ ಇದ್ದ. ಇವಾಗ ಮೊಬೈಲ್ ಅದು ಶೇರ್ ಆಗೋದ್ರಿಂದ ಒಂದು 10 ರೂಪಾಯಿಗೂ ಕೂಡ ಅವಂಗ ಸಿಗ್ತಾ ಇಲ್ಲ. ಈ ಮಟ್ಟಕ್ಕೆ ಕುಸಿತಾ ಇದೆ. ಆಮೇಲೆ ಹಿಂದೆ ಒಂದು
ಫೋಟೋ ಸರ್ ಒಂದ್ ಫೋಟೋ ಪಬ್ಲಿಷ್ ಆಯ್ತು ಅಂದ್ರ ಅವನ್ಗೆ ಬೈಲನ್ ಕೊಡ್ತಾ ಇದ್ರು. ಆ ಬೈಲನ್ ಉಜ್ಜಿಗೋಸ್ಕರ ಈಗ ಚಿತ್ರ ಸುವರ್ಣ ಈ ಚಿತ್ರ ಗುಳಿಪುರ್ ನಂದೀಶ್ ನಮ್ಮ ಹೆಸರು ಹಾಕ್ತಾರಲ್ಲ ಅನ್ನೋದೊಂದು ಖುಷಿಗೋಸ್ಕರ ಅವನು ಬಿಸಿಲಾಗ್ಲಿ ಮಳೆ ಆಗ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದ. ಈಗ ಏನಾಗಿದೆ ಅಂದ್ರೆ ಆ ಡೆಸ್ಕಲ್ಲಿ ಸಹ ಸಂಪಾದಕರಾಗ್ಬೋದು, ಸಹಾಯಕ ಸಂಪಾದಕರಾಗ್ಬೋದು, ವೇದನೆ ಇರೋದಿಲ್ಲ. ಅವರು ಆ ಚಿತ್ರ ಅಂತ ವ್ಯಕ್ತಿನೇ ಹಾಕೋದಿಲ್ಲ. ಅವ್ನು ಏನ್ ಬೆಳಕಕ್ಕೆ ಬರ್ತಾನೆ? ಆ ಫೋಟೋಗ್ರಾಫರ್ನ ಬೆಂಬಲಿಸಬೇಕಾಯ್ತು. ಆಡಳಿತ ಜವಾಬ್ದಾರಿ ಸೂಕ್ಷ್ಮ ಸಂವೇದನೆ ಇರೋರೇ ಕೂತ್ಕೊಂಡಿರ್ತಾರಲ್ಲಿ ಮತ್ತು ಸೂಕ್ಷ್ಮ ಸಂವೇದನೆ ಇದ್ದಕ್ಕೆ ಪೇಪರ್ ರನ್ ಆಗ್ತಾ ಇರ್ತದೆ. ಪತ್ರಿಕೆ ಓದೋದ್ರಿಗೆ ಮುಟ್ಟಬೇಕು, ಓದೋದ್ರಿಂದ ಫೀಡ್ಬ್ಯಾಕ್ ಬರಬೇಕು, ಅದೆಲ್ಲವೂ ಸೂಕ್ಷ್ಮ ಸಂವೇದನೆ ಇದ್ದಕ್ಕೆ ಆಗುತ್ತೆ. ಅವು ಕೆಲವು ಅಪವಾದಗಳಿರುತ್ತೆ, ನಾ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಈಗ ನೀವು ಹೇಳಿದ್ರಿ ಮೊದಲು 100 ರೂಪಾಯಿ ಕೊಡ್ತಿದ್ರು, ನಂತರ 50 ರೂಪಾಯಿ ಕೊಟ್ಟರು, 50 ರೂಪಾಯಿಂದ 30 ರೂಪಾಯಿ ಬಂತು, 30 ರೂಪಾಯಿಗೆ ಹೋಗಿ ಏನೇನೋ ಆಯ್ತು, ಕೊನೆಗೆ ಕ್ರೆಡಿಟ್ ಲೈನ್ ಕೂಡ ಕೊಡೋದಿಲ್ಲ ಅಂತ ಹೇಳಿ. ಆದ್ರೆ ನಾವು ಫೋಟೋಗ್ರಾಫರ್, ನೀವು ಹೇಳಿದ್ರಿ ಈಗ ಫೋಟೋಗ್ರಾಫರ್ಗಳಿಗೆ ಪ್ರಮೋಷನ್ ಇರೋದಿಲ್ಲ. ಫೋಟೋಗ್ರಾಫರೇ ಮ್ಯಾಕ್ಸಿಮಮ್ ಅಂತಂದ್ರೆ ಸೀನಿಯರ್ ಫೋಟೋಗ್ರಾಫರ್ ಅಂತ ಏನಾದ್ರು ಅವ್ರಿಗೆ ಪ್ರಮೋಷನ್ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಇವರೆಲ್ಲ ಸಬ್ ಎಡಿಟರ್ ಇಂದ ಚೀಫ್ ಸಬ್ ಎಡಿಟರ್, ಚೀಫ್ ಕಾಪಿ ಎಡಿಟರ್ ಇಂದ ಸೀನಿಯರ್ ಕಾಪಿ ಎಡಿಟರ್, ಅಸಿಸ್ಟೆಂಟ್ ಎಡಿಟರ್, ಹೀಗೇನೋ ಒಂದೊಂದು ಇದು ಇರ್ತದೆ, ಹಂತ ಇರ್ತದೆ. ಬಟ್ ಒಂದು ಫೋಟೋಗ್ರಾಫರ್ಗಳಿಗೆ ಭವಿಷ್ಯ ಇಲ್ಲ, ಅದು ಇಲ್ಲ, ಇದಿಲ್ಲ ಹೇಳ್ತಿಲ್ಲ. ಬಟ್ ನಾನು ಗಮನಿಸೋದು ಕಾಫಿ ಟೇಬಲ್ ಬುಕ್ಗಳನ್ನ ಮಾಡಿರ್ತಾರೆ. ಕಾಫಿ ಟೇಬಲ್ ಬುಕ್ಗಳನ್ನ ನೀವು ಏರ್ಪೋರ್ಟ್ ನಲ್ಲಿ ಅಥವಾ ಇನ್ನೆಲ್ಲ ನೋಡ್ತಿರ್ತೀರಿ. ಅಲ್ಲಿ ಕಾಫಿ ಟೇಬಲ್ ಬುಕ್ ಅದ್ಭುತವಾದ ಫೋಟೋಗ್ರಫಿ ಇರ್ತದೆ. ಅಲ್ಲಿ ಯಾವುದು ವಿಜುವಲ್ಸ್ ಇರೋದಿಲ್ಲ ಅಥವಾ ಇನ್ನೇನು ಇರೋದಿಲ್ಲ. ಇತ್ತೀಚೆಗೆ ಇದೇ ಧಾರವಾಡ ಜಿಲ್ಲೆಯಲ್ಲಿ ಒಂದು ಕಾಫಿ ಟೇಬಲ್ ಬುಕ್ ಮಾಡಿದ್ರು ಹಿಂದಿನ DC ಇದ್ದಾಗ. ಅದರಲ್ಲಿ ಸುಮಾರು 500 ಫೋಟೋಗ್ರಾಫಿಗಳನ್ನು ಬಳಸಿಕೊಂಡ್ರು. ಫೋಟೋಗಳನ್ನು 500 ಬೇರೆ ಬೇರೆಯವರೆಲ್ಲ ತೆಗೆದಿತ್ತು. ಅಂದ್ರೆ ನಾನೇನ್ ಹೇಳೋದು, ನೀವು ಈಗ ನಮ್ಗೆ ಕೇಳಾರ ಹೇಳಿದ ಕೊರೋನಾ ಟೈಮ್ ನಲ್ಲಿ ನಾವು ಏನೇನ್ ಮಾಡಿದ್ವಿ, ನೀವೊಂದು ಕಳಿಸಿರ್ತೀರಿ, ಇನ್ನೊಂದು 4 ಫೋಟೋ ಕಳಿಸಿರ್ತಾರೆ. ನಿಮ್ಮ ಫೋಟೋ ಆ 3 ಫೋಟೋ ಜೋಡಿ ಫೈಟ್ ಮಾಡ್ಬೇಕು. ಫೈಟ್ ಮಾಡಿ ಗೆದ್ದಿದ್ರೆ ನಿಮ್ ಫೋಟೋ ಬರುತ್ತೆ, ಬಂದಾಗ ನೀವು ಹೈಲೈಟ್ ಆಗ್ತೀರಿ. ಬಟ್ ಈ ನಾವೆಲ್ಲ ಒಂದೇ ಡೋಣಿಯಲ್ಲಿ ತೇಲ್ತಾ ಇರೋರು. ನೀವು ಅಲ್ಲಿರುವ ಉದ್ಯೋಗಿಗಳೇ, ನಾವು ಅಲ್ಲಿರುವ ಉದ್ಯೋಗಿಗಳೇ. ನಿರ್ಧಾರ ತಗೊಳ್ಳೋದು ಬೇರೆ ಕಡೆ ಇರ್ತದೆ. ಅದಕ್ಕೆ ನಾವು ಒಂದು ಅವರು ಹೇಳಿದ್ದು ಅಪ್ಡೇಟ್ ಆಗ್ಬೇಕು ಅನ್ನೋದು, ಹೊಸ ಆಲೋಚನೆಗಳನ್ನ ಮಾಡ್ಬೇಕಂತ ಅನ್ನೋದು. ಮತ್ತೆ ಈಗ ನೀವು ಇನ್ನೊಂದಿಷ್ಟು ಕೇಳಿದ್ರೆ ಫೋಟೋ ಸ್ಟುಡಿಯೋದವ್ರು ಏನ್ ಮಾಡ್ಬೇಕು ಹೇಗಂದ್ರೆ ಅಂತ ಶುರುವಾಗುತ್ತೆ. ಫೋಟೋ ಸ್ಟುಡಿಯೋಕ್ಕೆ ಹೋಗ್ಬಿಡ್ತೇವೆ ನಾವು. ಈ ಫೋಟೋಗ್ರಫಿ ಅಂತ ಅನ್ನೋದು ನಾವು ಪ್ರಿಂಟ್ ಮೀಡಿಯಾದ ಬಗ್ಗೆ ಅಷ್ಟನ್ನೇ ಮಾತಾಡ್ತಾ ಇದ್ದೀವಿ. ಈ ಸ್ವಲ್ಪ ಅದು ಕೆಳಗಿನ ಗೆರೆ ಇದೆ, ಆ ಗೆರೆ ಹೋಗ್ಬಿಟ್ಟು ಫೋಟೋ ಸ್ಟುಡಿಯೋಕ್ಕೆ ಹೋಗ್ಬಿಡ್ತೀವಿ. ಆ ಫೋಟೋ ಸ್ಟುಡಿಯೋಕ್ಕೆ ಹೋಗ್ಬೇಕಾದ್ರೆ ನಾವೆಲ್ಲ ಸಣ್ಣವರಿದ್ದಾಗ ನಮ್ಗೆ ಇನ್ನೂ ನೆನಪಿದೆ, ಆ ಫೋಟೋ ತೆಗಿಲಿಕ್ಕೆ ನಮ್ಮ ಮನೆಗೆ ಬರ್ಬೇಕಾದ್ರೆ ನಾವು ಮುಂಚೆ ಬಂದು ತನ್ನ ಬ್ಯಾಟ್ರಿ ಚಾರ್ಜ್ಗೆ ಕೊಡ್ತಿದ್ದ. ನಮ್ಮ ಮನ್ಯಾಗ 2 ಫೋಟೋ ತೆಗೆದಿರ್ತಿತ್ತು. ಒಂದು ಮುಂಜಾನೆ ಚಾರ್ಜ್ಗೆ ಹೋಗಿರ್ತಿದ್ದ. ಚಾರ್ಜ್ ಇಟ್ಟಿದ್ದು ಇಲ್ಲೊಂದು ಇದನ್ನ ಹಾಕೊಂಡಿರ್ತಿದ್ದ, ಇಲ್ಲೊಂದು ಬೇರೆ ಇರ್ತಿತ್ತು, ಇಂಥದೊಂದು ಏನೋ ಇರ್ತಿತ್ತು. ಇವ್ರಿಗೆಲ್ಲ ಸೀನಿಯರ್ ಇದ್ರು, ಇವ್ರಿಗೆಲ್ಲ ಗೊತ್ತದು. ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಬರ್ತಲ್ಲ ಈಗ ಏನದು ಕಾಲ ಅಪ್ಡೇಟ್ ಆಗ್ತಾ ಬಂತು. ಈಗ ಅವನೇ ದೊಡ್ಡ ಫೋಟೋ ಸ್ಟುಡಿಯೋ ತೆಗೆದಿದೆ. ಈಗ ನೀವು ಪ್ರೊಸೆಸಿಂಗ್ ಎಲ್ಲ ಇತ್ತು, ಲ್ಯಾಬೊರೇಟರೀಸ್ ಎಲ್ಲ ಇತ್ತು, ಅವೆಲ್ಲ ಎಲ್ಲದು ಈಗ ಆಯ್ತಾ. ಈ ಊರಲ್ಲಿ ಬಹುಶಃ 3-4 ಉಳ್ಕೊಂಡಿರ್ಬೇಕು. ಈಗ ಅವಾಗೆಲ್ಲ ಮ್ಯಾರೇಜ್ ಆರ್ಡರ್ನ ಹಿಡ್ಕೊಂಡು ಇಲ್ಲಿವರೆಗೆ ಬಂದು ಪ್ರೊಸೆಸ್ ಮಾಡ್ಕೊಂಡು ಆಲ್ಬಮ್ ಎಲ್ಲ ಮಾಡಿದ್ರು. ಈಗೆಲ್ಲ ಕರಿಸ್ಮಾ ಅಂತೇಳಿ ಏನೋ ಬಂದಿದೆ. ಅದಕ್ಕೆ ನಾವು ಹೊಸದನ್ನ ತಗೊಂಡು ಓಡ್ತಾ ಹೋಗ್ಬೇಕು. ನಾನು ಆಗಲೇ ಹೇಳಿದೆ, ಅದೇ ಒಂದು ಪಾಯಿಂಟ್. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೊನೆಗೆ ಓದುಗರು ಹೋಗುವಾಗ ಪ್ರೊಡಕ್ಷನ್ ಕ್ವಾಲಿಟಿನು ಮತ್ತು ಪ್ರಿಂಟ್ ಕ್ವಾಲಿಟಿ, ನ್ಯೂಸ್ ಪ್ರಿಂಟ್ ಕ್ವಾಲಿಟಿ ಇದೆಲ್ಲವೂ ಕನ್ಸಿಡರ್ ಆಗುತ್ತೆ. ಓಕೆ ಸರ್, ಬರೋ ಸರ್ ಇನ್ನೊಂದು ಕ್ವಶನ್. ಬಹಳ ತಮಗೆ ನಿಮ್ಮ ಕ್ವಶನ್ ಕೇಳೋದಿತ್ತು ಅಲ್ಲ, ನಾನೇ ಈ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ನ ನೋಡ್ಬಿಟ್ಟು ಈ ಸ್ಟೋರಿ ನಮ್ಗೆ ಎಲ್ಲಿಂದನೂ ಸಂಬಂಧ ಇದೆ ಅಂದ್ರೆ ಇಂಡಿಯನ್ಸ್ ಯಾವುದೋ ಒಂದು ಭಾಗದಲ್ಲಿ ಕನೆಕ್ಟ್ ಆಗ್ಬೇಕಿದ್ರೆ ನಮ್ಗದು ರಿಲೆವೆಂಟ್ ಆಗಲ್ಲ, ನಮ್ಗೆ ಸಂಬಂಧ ಪಡಲ್ಲ. ಸೊ ಅವಾಗ ಯೋಚನೆ ಮಾಡಿದಾಗ ಸುಮಾರಷ್ಟು ಹೇಗೆ ರಷ್ಯಾದಲ್ಲಿ ಫೋರ್ಸ್ಫುಲಿ ಈಗ ವಾಚ್ಮ್ಯಾನ್ ಆಗಿ ಕರ್ಕೊಂಡು ಹೋಗ್ತಾರೆ ಆರ್ಮಿಗೆ, ಕೊನೆಗೆ ಅವ್ರನ್ನ ಯುದ್ಧಕ್ಕೆ, ಉಕ್ರೇನ್ ವಿರುದ್ಧ ಯುದ್ಧಕ್ಕೆ
ಮಾಡ್ಲಿಕ್ಕೆ ಸೋಲ್ಜರ್ ತರ ಕನ್ವರ್ಟ್ ಮಾಡ್ತಾರೋ ಅದರ ಆಪೋಸಿಟ್ ಆಗಿ ಉಕ್ರೇನ್ ಅಲ್ಲಿ ಭಾರತೀಯರು ತಾನಾಗಿ ವ್ಯಾಲಂಟಿಯರಿಂಗ್ ಹೋಗಿ ಅಂದ್ರೆ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ನಾನು ಉಕ್ರೇನ್ ರಷ್ಯಾ ವಿರುದ್ಧ ಹೋರಾಡ್ತೀನಿ ಅಂತ ಸುಮಾರು ಜನ ಹೋಗಿದ್ರು. ಸೊ ಅದರ ಒಂದು ವಿಡಿಯೋ ವೈರಲ್ ಆಗಿತ್ತು, ಅದು ತುಂಬಾ ಹಿಂದೆ. ಎರಡನೇದಾಗಿ ಉಕ್ರೇನ್ ನಮ್ಗೆಲ್ಲ ಗೊತ್ತಿರೋಂಗೆ ಸೂರ್ಯಕಾಂತಿ ಮತ್ತೆ ಗೋಧಿ ಬೆಳೆಯೋದ್ರಲ್ಲಿ ಪ್ರಪಂಚದಲ್ಲಿ ನಂಬರ್ 1. ಸೊ ವಾರ್ ಶುರು ಆದ ಕೂಡಲೇ ನಮ್ದು ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಯಿತು. ಸೊ ಎಲ್ಲೋ ನಡೆಯೋ ಒಂದು ಗ್ಲೋಬಲ್ ಕಾನ್ಫ್ಲಿಕ್ಟ್ ನಮ್ಮೆಲ್ಲೂ ಡೈರೆಕ್ಟ್ ಆಗಿ ಅಫೆಕ್ಟ್ ಆಗುತ್ತೆ ಅಂತ. ಸೊ ಅದನ್ನ ನೆಕ್ಸ್ಟ್ ಆಮೇಲೆ ನೋಡಿದ್ರೆ ಫಸ್ಟ್ ನಾವೆಲ್ಲ ನೋಡ್ತಿದ್ದಂಗೆ ಪುಟಿನ್ ಇವತ್ತು ವಾರ್ ಶುರು ಮಾಡಿದ ಕೂಡಲೇ ಇನ್ನೊಂದು ವಾರದಲ್ಲಿ ಉಕ್ರೇನ್ ಚಿತ್ರಣ ಆಗುತ್ತೆ ಅಂತಿತ್ತು. ನೋಡಿದ್ರೆ 1 ವರ್ಷ ಆದ್ರೂ ಒಂದು ಫೈಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಹೀರೋಯಿಕ್ ಆಗಿ ಇದ್ದಾರೆ, ಏನು ಇವ್ರದ್ದು ರಿಯಲ್ ಕ್ಯಾರೆಕ್ಟರ್ ಅಂತ ನೋಡೋ ಕುತೂಹಲದಿಂದ ನಾನು ಆಫೀಸ್ಗೆ ಇದನ್ನ ಮಾಡಿದೆ. ಕೊನೆಗೆ ಅದೇ ಇವ್ರು ಹೇಳಿದ್ರಲ್ಲ ಹೊಸದಾಗಿ ಹೇಗೆ ಅಂದ್ರೆ ನಾನು ಇಲ್ಲೇ ಇದ್ದು ನಮ್ಮಲ್ಲಿರೋ ಸಿಟಿ ಹಗರಣ ಅದು ಇದು ಅಂತ ಹೋಗ್ಬಿಟ್ಟು ಮನೆ ಕಾಯ್ಕೊಂಡು ಬರೋದು. ನಾನು ಬೇರೆ ತರ ಯೋಚನೆ ಮಾಡಿದೆ, ಇದನ್ನು ಬಿಟ್ಬಿಟ್ಟು ಬೇರೆ ಯೋಚನೆ ಮಾಡಿದ್ರೆ ಯಾವ ತರ ನಾನು ಮತ್ತೆ ಇನ್ನೊಂದು ನಾನು ಇದನ್ನ ಸ್ಟೋರಿ ಹೇಳಿದಾಗ ರಿಪೋರ್ಟರ್ ಯಾರು ಅಂತ ಕೇಳ್ತಾರೆ ನಮ್ಮ ಎಡಿಟರ್. ನಾನು ಹೇಳಿದೆ ರಿಪೋರ್ಟರ್ ಇದ್ರೆ ನಾನು ಬರಲ್ಲ, ನಾವು ಮಾಡೋದೇ ಇಲ್ಲ, ನನ್ನ ಐಡಿಯಾ ಇದು, ನಾನೇ ಸ್ಟೋರಿ ಮಾಡ್ತೀನಿ ಅಂತ. ಸೊ ಕೊನೆಗೆ ನಾನೇ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡ್ಬೇಕಾಯ್ತು, ಇಂಡಿಯನ್ಸ್ನ ಹುಡುಕ್ಬೇಕಾಯ್ತು. ಸೊ ಆಮೇಲೆ ಭಾಷೆ ಬರಲ್ಲ, ಫುಡ್ ಇಸ್ ವೆರಿ ಡಿಫ್ರೆಂಟ್, ಎಲ್ಲದಕ್ಕಿಂತ ಸೇಫ್ಟಿ. ನಮ್ಮ ಮನೇಲಿ ನಿಜವಾಗ್ಲೂ ಹೇಳಲ್ಲ, ಯಾವಾಗಾದ್ರೂ ವಾರ್ ಝೋನಿಗೆ ಹೋದ್ರೆ ಇಲ್ಲ ಇಲ್ಲೇ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೋಗೋದು. ಈ ಡೇಂಜರ್ನ ಎಕ್ಸ್ಪ್ಲೈನ್ ಮಾಡೋದಿಲ್ಲ, ವಾಪಸ್ ಬಂದ್ಮೇಲೆ ವಿಡಿಯೋಸ್ ತೋರಿಸೋದು, ನೋಡಮ್ಮ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಇಲ್ಲಿ ಇದ್ದೇ ನಾನು ಅಂತ ಹೇಳಿದ್ರೆ ಆಮೇಲೆ ಅಯ್ಯೋ ಸುಳ್ಳು ಹೇಳೋದಾ ಅಂತ. ಸೊ ಹಾಗೆ ಯೂಶಲಿ ಆಮೇಲೆ ಈಗ ಅಭ್ಯಾಸ ಆಗ್ಬಿಟ್ಟಿದೆ ಅವ್ರಿಗೆ, ಹೋದ್ರೆ ಏನೋ ಯಾವುದೋ ಒಂದು ಬಾಂಬ್ ಬ್ಲಾಸ್ಟ್ ವಿಡಿಯೋ ತರ್ತಾರೆ ವಾಪಸ್. ಸೊ ಹಾಗೆ ಮತ್ತೆ ಭಾಷೆ ಮತ್ತೆ ಫುಡ್ ಇವೆಲ್ಲ ಜನರಲ್ ಏನಂತಾರೆ ವಾರ್ ಝೋನಿಗೆ ಹೋದ್ಬಿಟ್ರೆ ಫಸ್ಟ್ ಕೇಳಿದ್ರೆ ಅದು ಊಟ ಹೇಗಿತ್ತು ಅಂತ. ನಾನು ಹೇಳ್ತೀನಿ ಯಾವ ದೇಶ ಸಿರಿಯಾದಲ್ಲಿ ಹೋಗಿ ಅಥವಾ ಯಾವ್ದು ಇನ್ನೂ ಆಫೀಸ್ ಸೂಡಾನಲ್ಲಿ ಹೋಗಿ ವಾರ್ ನಡೀತಾ ಇರೋದು ಎಲ್ಲಿರುತ್ತೆ ಅಂದ್ರೆ ಈಗ ಯಾವುದೋ ಒಂದು ಫ್ಲಡ್ ನಡೀತಿರುತ್ತೆ, ಈ ಕಡೆ ಬಂದ್ರೆ ಹುಬ್ಳಿಲಿ ಹಳ್ಳಿಯಲ್ಲಿ ಫ್ಲಡ್ ಇರುತ್ತೆ, ಹುಬ್ಳಿ ರೋಡ್ ನಡೀತಾ ಇರುತ್ತಲ್ಲ, ಹಾಗೆ ವಾರಲ್ಲಿ ನಡೀತಾ ಇರುತ್ತೆ. ಇಲ್ಲಿ ತಾನಾಗಿ ಫುಡ್ ಇಂಡಸ್ಟ್ರಿ ಬಿಸ್ನೆಸ್ ಎಲ್ಲ ನಡೀತಾ ಇರುತ್ತೆ. ಆ ಥರ ಏನೋ ಅಲ್ಲಿ ಹೋದಾಗ ಡೇಂಜರ್ ಇರುತ್ತೆ ಹೊರತು ಇಡೀ ದೇಶ ಒಂದೇ ಸ್ಥಿತಿಯಲ್ಲಿ ಇರಲ್ಲ. ಕೆಲವೊಂದು ಗಲ್ಫ್ ಕಂಟ್ರೀಸ್ ಅಲ್ಲಿ ಸೂಡಾನ್, ಯೆಮೆನ್ ಇಲ್ಲೆಲ್ಲ ಆ ಥರ ಸ್ವಲ್ಪ ಪ್ರಾಬ್ಲಮ್ ಇದೆ. ಬಟ್ ಈಗ ಈಸ್ಟರ್ನ್ ಯುರೋಪ್ ಅಲ್ವಾ, ಇಲ್ಲ ಆ ಥರ ಸಮಸ್ಯೆ ಇಲ್ಲ. ಏನು ಅಂದ್ರೆ ನೀವು ಹೋಗದಾಗ ಲಾಟ್ರಿ ತಗೊಂಡಾಗ 50% ಚಾನ್ಸ್ ವಾಪಸ್ ಬರೋದು 55%. ಸೊ ಆ ಡೇಂಜರ್ ಅಂತೂ ಇದ್ದೇ ಇದೆ. ಈಗ ಒಂದು ನಿಮಿಷ, ಆಮೇಲೆ ಸರ್ ಹೇಳಿದ್ರಲ್ಲ ಬುದ್ಧಿ ಪೂಜೆ ಮಾಡೋವರೆಗೂ ಫೋಟೋಗ್ರಾಫರ್ ಬರಲಿಲ್ಲ ಅಂತಂದ್ರೆ ಅವರು ಇದನ್ನೇ ಮಾಡ್ತಿದ್ದಿಲ್ಲ, ಶಂಕುಸ್ಥಾಪನೆನೋ ಅದನ್ನ ಇದು ಮಾಡ್ತಿದ್ದಿಲ್ಲ ಅಂತ ಹೇಳಿ. ಈಗ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಮೆಂಬರ್ಗಳನ್ನ ದಾಟಿದ ಮೇಲೆ ಆಲ್ಮೋಸ್ಟ್ ಅಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಮತ್ತು MLC MLA ಮುಂದಿನ ಎಲ್ಲರೂ ಕೂಡ ಮೀಡಿಯಾ ಹ್ಯಾಂಡಲ್ ಮಾಡ್ಲಿಕ್ಕೆ ಅಥವಾ ಇದನ್ನ ಮಾಡ್ಲಿಕ್ಕೆ ಒಂದು ವಿಂಗನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಸೋಷಿಯಲ್ ಮೀಡಿಯಾ. ಈಗ ಎಷ್ಟೋ ಫೋಟೋಗ್ರಾಫರ್ಗಳನ್ನ ನಾವು ನೋಡ್ತೇವೆ, ನನ್ನ ಸ್ವಾನುಭವಕ್ಕೆ ಬಂದಿದ್ದು. ಈಗ ನೀವು ಹೇಳಿದ್ರಲ್ಲ ಅಲ್ಲಿವರೆಗೂ ಹೋಗೋದಕ್ಕೆ ಯಾರು ಬರೋದಿಲ್ಲ ಅಂತ ಹೇಳಿ, ಈಗ ಇವರು ಹೋಗೋದಿಲ್ಲ, ಹೇಗಿದ್ರು ಅವ್ರು ಕಳಿಸ್ತಾರಲ್ಲ, ಹೋಯ್ತು ಸುದ್ದಿನೇ ಬಂದ್ಬಿಡುತ್ತಲ್ಲ, ಈಗ ನ್ಯೂಸೇ ಬರುತ್ತಲ್ಲ. ಈಗ ಅವರು ಎಲ್ಲ ರೆಡಿ ಮಾಡಿ ಮತ್ತು ಕಂಟೆಂಟ್ ರೆಡಿ ಮಾಡಿ ಕಳಿಸ್ಬಿಡ್ತಾರೆ. ಅವಾಗ ಕಳಿಸಿದಾಗ ಈಗ ಅವರೆಲ್ಲರೂ ಎಲ್ಲರೂ ಕೂಡ ಒಂದೊಂದು ಮೀಡಿಯಾ ವಿಂಗ್ ಅಂತ ಇರ್ತದೆ, ಅವ್ರು ಅದನ್ನ ಮಾಡ್ತಾರೆ. ಈಗ ಗುಂಡು ಸರ್ ಹೇಳಿದ ಮಧ್ಯದಲ್ಲಿ ಒಂದು ಸಣ್ಣ ಜೋಕು ಅಂದ್ರೆ ಒಂದು ಮುಂದಿನ ದಿವಸ ಬಳ್ಳಾರಿಯಲ್ಲಿ ಒಂದು ಇಫ್ತಾರ್ ಕೂಟ ನಡೀತು. ಅದು JDS ಕಚೇರಿ. JDS ಕಚೇರಿಯಲ್ಲಿ ನಡೆದಂತ ಇಫ್ತಾರ್ ಕೂಟಕ್ಕೆ ಶ್ರೀರಾಮುಲು ಹೋಗಿದ್ರು. JDS ಕಚೇರಿಯಲ್ಲಿ ನಡೆದ ಇಫ್ತಾರ್ ಕೂಟಕ್ಕೆ ಶ್ರೀರಾಮುಲು ಹೋಗಿದ್ರು. ಶ್ರೀರಾಮುಲು ಬಿಜೆಪಿ ಮುಖಂಡ, ಮುಸ್ಲಿಂ ಹೋಗೋದಿಲ್ಲ. ಒಂದೇದು. ಎರಡನೇದು JDS ಆಗಿದ್ರು ಕೂಡ ಈ ಬಿಜೆಪಿ ಸ್ವಲ್ಪ ವರ್ಜನೆ, ಅದು ನಿಜಕ್ಕೂ ದೊಡ್ಡ ಸುದ್ದಿನೇ. ಅಂದ್ರೆ ಹೇಳಿಲ್ಲ, ಈ ಪ್ರತಿಯೊಬ್ಬ ನಾಯಕರು ತಮ್ಮ ಮೀಡಿಯಾ ಇಟ್ಕೊಂಡಿದ್ದಾನೆ, ಅಸ್ಟೆಂಟ್ ಮೀಡಿಯಾದಲ್ಲಿ ಇಟ್ಕೊಂಡಿರ್ತಾನೆ, ಅವ್ರ ಕಂಟೆಂಟ್ ಫೋಟೋ ಎಲ್ಲ ರೆಡಿ ಮಾಡೋಣ ಹಾಕಿ ನಮ್ಮ ಕಳಿಸ್ತಾನೆ, ನಾವು ತಗೊಂತೀವಿ. ಆ ಫೋಟೋ ತೆಗೆದುಕೊಳ್ಳಕ ಶ್ರೀರಾಮ್ ಹೋಗುತ್ತಾಗದೆ ಓ ಇದೇನೋ ದೊಡ್ಡ ಇಶ್ಯೂ ಆಗತ್ತ, ನಮ್ಮ ವರಿಷ್ಠರಿಗೆಲ್ಲ ಇದು ಕೆಮ್ಮಣ್ಣಿಗೆ ನಾವು ಗುರಿ ಇಟ್ಟಿನಿ ಅನ್ನೋ ತಮ್ಮ ದಿವಸ ತಮ್ಮ ಫೋಟೋ ಸುದ್ದಿ ಪ್ರಸಂಗ ಫೋಟೋ ಇದು ಯಾವ ಪೇಪರ್ನಲ್ಲಿ ಕೊಡಬೇಡ.
ನಮ್ಮ ಬೆಂಗಳೂರಿಂದ ಫೋನ್ ಮಾಡಿ ಶ್ರೀರಾಮನ ಫೋಟೋ ಬೇಕು, ಶ್ರೀರಾಮನ ಫೋಟೋ ಬೇಕು. ಯಾಕೆ ಬೇಕು? ಇತರ ಇಂಪಾರ್ಟೆಂಟ್ ಫೋಟೋ. ನಾ ಫೋಟೋ ತಗೊಂಡು ಕೇಳಿದ್ರೆ ಸರ್ ಅಲ್ಲ ಪ್ರತಿದಿನ ಅವರೇ ಕಳಿಸ್ತೀವಿ ಬರ್ರಿ, ಮತ್ತೆ ನಾವೇನು ಕುತ್ಕೊಂಡ ಟೈಮ್ ಹಾಕಿ ವೇಸ್ಟ್ ಮಾಡುತ್ತೆ. ನಾವು ಹೋಗಿದ್ದೀವಿ ಹೋಗಿ ಯಾವ ತೆಗೆದುಕೊಳ್ಳ ಕಳಿಸೋ ಅಂತ ಹೇಳ್ತೀವಿ. ಈಗ ವಿಷಯ ಗೊತ್ತಾ ಶ್ರೀರಾಮ ಯಾರಿಗೆ ಕೊಡೋಣ ಅಂತೀರ ಅಂತ ಹೇಳಿ ನಾವು ಫೋಟೋ ಕೊಡೋಣ. ಯಾವ ಪೇಪರ್ನಲ್ಲಿ ಕೂಡ ಅಲ್ಲಿ 1000 ಮಂದಿ ಭಾಗವಹಿಸಿದ್ರ ಆ ಕಾರ್ಯಕ್ರಮದಲ್ಲಿ, 1000 ಮಂದಿ ಮಧ್ಯದಲ್ಲಿ ಶ್ರೀರಾಮರು ಭಾಗವಹಿಸಿದ್ದ, ಅಂದ್ರೆ ಇಫ್ತಾರ್ ರೂಪದಲ್ಲಿ ಬಿಜೆಪಿ ಮುಖಂಡ ಭಾಗವಹಿಸಿದ್ದ. ಆ ಫೋಟೋ ಯಾವ ಪೇಪರ್ಗೆ ಸಿಗದಂಗ ಇವತ್ತೆಲ್ಲ ಕಡೆ ಹರಿದಾಡ್ತಾರೆ. ಅಂದ್ರೆ ನಮ್ಮ ಫೋಟೋಗ್ರಾಫರ್ ಮೆಂಟಾಲಿಟಿ ಈಗಿನ ತಂತ್ರಜ್ಞಾನ ಅವ್ರನ್ನ ಬದಲಿ ಮಾಡಿಬಿಟ್ಟಿದೆ. ಏನೋ ಸಣ್ಣದು ಹೊರ ಕೊಟ್ಟರೆ ಹಾಕೊಂಡ್ರೆ ಆಗ್ತದೆ. ನಾವು ಯಾವ್ದಾದ್ರು ಕಾರ್ಯಕ್ರಮ ಇತ್ತಂದ್ರೆ ನೀವು ಪುರ್ಸೊತ್ ಇತ್ತಂದ್ರೆ ನೀವು ಹೋಗಲೇಬೇಕು, ನೀವು ಫೋಟೋ ತೆಗಿಲೇಬೇಕು. ನಮ್ಮ ಮತ್ತೊಬ್ಬರ ಡಿಪೆಂಡ್ ಆದ್ರೆ ಏನ್ ಮಾಡ್ತಾರೆ ಯಾಕಂದ್ರೆ ಶ್ರೀರಾಮ್ ಇರ್ತಾರೆ ಕೂಬಿಟ್ಟು ಹೋದಾಗ ನಮ್ಗೊಂದು ಸಣ್ಣ ಕ್ಲೂ ಸಿಗುವಂತ ಪರಿಸ್ಥಿತಿ. ಇದೇ ತರ ಫೋಟೋ ಜರ್ನಲಿಸಂ ಬಗ್ಗೆ ಡಿಸ್ಕಷನ್ ಇವತ್ತಿಗೆ ಈ ಸಂವಾದದಲ್ಲಿ ನಿಲ್ಲೋಣ, ಕಂಟಿನ್ಯೂ ಆಗ್ತಾ ಇರಲಿ ಅಂತ ಹೇಳ್ಬಿಟ್ಟು ಮೇಲೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನೀವು ಪೇಷನ್ಸ್ ಆಗಿ ಮತ್ತೆ ನಿಮ್ಮ ಸತ್ಯಗಳನ್ನ ಮತ್ತೆ ಸವಾಲುಗಳನ್ನ ಅನ್ಕೊಂಡಿದ್ದಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದನ್ನ ನಮಸ್ಕಾರ. ಇಲ್ಲಿ ನಮಸ್ಕಾರ.